ವೆಲ್ಕಮ್ ಬ್ರಹ್ಮಾಸ್ತ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅವಿನಾಶ್ ಯುವನ್. ನಾನು ಆನಂದ್ ಬುರ್ಲಿ. ಕರ್ನಾಟಕ ಸೇರಿದಂತೆ ದೇಶದಾದ್ಯಂತ ವ್ಯಾಕ್ಸಿನ್ಗೆ ಡ್ರೈ ರನ್ ಶುರುವಾಗಿದೆ. ರಂಗ ತಾಲೀಮು ಕೂಡ ಇನ್ನೇನು ಕೆಲವೇ ಹೊತ್ತಲ್ಲಿ ಶುರುವಾಗುತ್ತೆ. ಮಹಾಮಾರಿಗೆ ಮದ್ದು ಅರಿಯೋದಕ್ಕೆ ಕ್ಷಣಗಣನೆ ಕೂಡ ಶುರುವಾಗ್ತಾ ಇದೆ. ಇಂಥದೊಂದು ಮಹಾಮಾರಿ ಒಂದು ವರ್ಷ ಬಿಟ್ಟು ಬಿಡದೆ ಕಾಡಿತ್ತು. ಅಂತ ಮಹಾಮಾರಿಗೆ ಮದ್ದು ಹಾಕುವಂತ ಸಮಯ ಸನ್ನಿಹಿತ ಆಗ್ತಾ ಇದೆ. ಅದಕ್ಕೆ ಬೇಕಾಗುವಂತಹ ದೊಡ್ಡ ಮಟ್ಟದ ಯುದ್ಧ ಸಿದ್ಧತೆಗಳು ನಡೀತಾ ಇದೆ. ಅದರ ಬಗೆಗಿನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತೋರಿಸ್ತಾ ಹೋಗ್ತೀವಿ. ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ವ್ಯಾಕ್ಸಿನ್ಗೆ ಸಂಬಂಧಪಟ್ಟ ಹಾಗೆ ಡ್ರೈ ರನ್ ಶುರುವಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ತೋರಿಸ್ತಾ ಹೋಗ್ತೀವಿ. ಎಸ್, ಫೈನಲಿ 2021 ಒಂದು ಹ್ಯಾಪಿ ಸ್ಟಾರ್ಟ್ ಆಗಬೇಕು ಅನ್ನೋ ನಿರೀಕ್ಷೆ ಇತ್ತು. ಅದರ ಮೊದಲ ಹೆಜ್ಜೆ ಈ ವರ್ಷದಲ್ಲಿ ಡ್ರೈ ರನ್ ಆರಂಭ ಆಗ್ತಿದೆ. ಹಾಗಾದ್ರೆ ಏನಿದು ಡ್ರೈ ರನ್? ಎಲ್ಲೆಲ್ಲಿ ಈ ಡ್ರೈ ರನ್ ಆಗುತ್ತೆ? ವ್ಯಾಕ್ಸಿನ್ ರಂಗ ತಾಲೀಮು ಯಾವ ರೀತಿ ಆಗಿದೆ? ಕೊರೋನಾ ಹೆಮ್ಮಾರಿ ಅಟ್ಟಹಾಸಕ್ಕೆ ಬೀಳಲಿದೆಯಾ ಬ್ರೇಕ್? ಕೊರೋನಾ ವೈರಸ್ ಹಣಿಯಲು ದೇಶದಲ್ಲಿ ಯಾವ ರೀತಿಯಾಗಿ ರಂಗ ತಾಲೀಮು ಆಗ್ತಾ ಇದೆ? ಇದೆಲ್ಲದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಮುಂದಿನ ಹಂತದಲ್ಲಿ ಕೊಡ್ತಾ ಹೋಗ್ತೇವೆ. ದೇಶದಲ್ಲಿ ಇವತ್ತಿನಿಂದಲೇ ಶುರುವಾಗ್ತಾ ಇದೆ ವ್ಯಾಕ್ಸಿನ್ ಡ್ರೈ ರನ್. ಹಾಗಾದ್ರೆ ಎಕ್ಸಾಕ್ಟ್ಲಿ ಏನಿದು ಡ್ರೈ ರನ್ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಪ್ರಕ್ರಿಯೆಗಳಿರುತ್ತೆ ಇದರಲ್ಲಿ? ಡ್ರೈ ರನ್ ನಲ್ಲಿ ನೈಜವಾಗಿ ಯಾವುದೇ ಲಸಿಕೆಯನ್ನ ನೀಡಲ್ಲ. ಅಸಲಿಗೆ ಎಲ್ಲೆಲ್ಲಿ ವ್ಯಾಕ್ಸಿನ್ ಡ್ರೈ ರನ್ ನಡೆಯುತ್ತೆ, ಎಷ್ಟು ಜನ ಸಿಬ್ಬಂದಿ ಅದಕ್ಕೆ ನಿಯೋಜನೆಗೊಂಡಿದ್ದಾರೆ, ಎಷ್ಟು ಜನ ಇವತ್ತು ಈ ಡ್ರೈ ರನ್ ನಲ್ಲಿ ಭಾಗವಹಿಸ್ತಾ ಇದ್ದಾರೆ? ಕರ್ನಾಟಕದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಎಸ್ಪೆಷಲಿ ಎಲ್ಲೆಲ್ಲಿ ವ್ಯಾಕ್ಸಿನ್ ಡ್ರೈ ರನ್ ನಡೆಯುತ್ತೆ, ಬೆಂಗಳೂರು ಸೇರಿದ ಹಾಗೆ ಅನೇಕ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಇವತ್ತು ಡ್ರೈ ರನ್ ನಡೆಯುತ್ತೆ. ಹಾಗಾದ್ರೆ ವ್ಯಾಕ್ಸಿನ್ ಡ್ರೈ ರನ್ನ ಉದ್ದೇಶ ಏನು? ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳಾದ್ರೂ ಏನು? ಏನೆಲ್ಲ ಬೇಕಾಗುತ್ತೆ ಒಂದು ಡ್ರೈ ರನ್ ಮಾಡಬೇಕಾದ್ರೆ? ಮೊದಲು ಯಾರ್ಯಾರಿಗೆ ವ್ಯಾಕ್ಸಿನ್ ಡ್ರೈ ರನ್ ನಲ್ಲಿ ಈ ವ್ಯಾಕ್ಸಿನ್ ಅನ್ನು ನೀಡಲಾಗುತ್ತೆ ಅಂದ್ರೆ ಈ ಡಮ್ಮಿ ವ್ಯಾಕ್ಸಿನ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ಟಿವಿ9 ನಲ್ಲಿ ವ್ಯಾಕ್ಸಿನ್ ಡ್ರೈ ರನ್ ನ ಕಂಪ್ಲೀಟ್ ರಿಪೋರ್ಟ್. ನಿಮ್ಮೆಲ್ಲರಿಗೂ ಕೂಡ ಕುತೂಹಲ ಇದ್ದೇ ಇರುತ್ತೆ, ಏನಿದು ವ್ಯಾಕ್ಸಿನ್ ಡ್ರೈ ರನ್, ಯಾವ ರೀತಿಯಾಗಿ ಇದನ್ನ ಮಾಡ್ತಾರೆ, ಇದರಿಂದ ಏನ್ ಪ್ರಯೋಜನ? ಇದೆಲ್ಲದರ ಬಗ್ಗೆ ಕೂಡ ನಾವು ತಜ್ಞರ ಜೊತೆ ಕೂಡ ಮಾತನಾಡ್ತೀವಿ. ಜೊತೆಗೆ ನಿಮ್ಗೆ ಒಂದಷ್ಟು ಗ್ರೌಂಡ್ ರಿಪೋರ್ಟ್ ಕೂಡ ಕೊಡ್ತೀವಿ, ಎಕ್ಸಾಕ್ಟ್ಲಿ ಏನಾಗುತ್ತೆ ಡ್ರೈ ರನ್ ನಲ್ಲಿ ಅಂತ. ಕೊರೋನಾ ವೈರಸ್ ಹಣಿಯೋದಕ್ಕೆ ದೇಶದಲ್ಲಿ ಈಗಾಗಲೇ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರೋದು. ಇನ್ನೇನು ಪ್ರಯೋಗ ಮಾಡುವಂತ ಸಂದರ್ಭ, ಆಲ್ಮೋಸ್ಟ್ ರಿಸರ್ಚ್ಗಳಾಗಿದೆ, ಸಾಕಷ್ಟು ಸ್ಟಡಿ ಆಗಿದೆ. ಡ್ರೈ ರನ್ ನಲ್ಲಿ ನೈಜವಾಗಿ ಯಾವುದೇ ರೀತಿಯಾದಂತಹ ಲಸಿಕೆಯನ್ನ ಕೊಡಲ್ಲ. ಹಾಗಾದ್ರೆ ಯಾಕೆ ಈ ಡ್ರೈ ರನ್ ಮಾಡಲಾಗುತ್ತೆ? ಇದರ ಉದ್ದೇಶ ಏನು? ಇದೆಲ್ಲದರ ಬಗ್ಗೆ ಕೂಡ ಮುಂದಿನ ಹಂತದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ, ಮಾಹಿತಿ ಕೊಡ್ತಾ ಹೋಗ್ತೇವೆ. ಕರ್ನಾಟಕದಲ್ಲಿ ಇವತ್ತು ನಡೀತಾ ಇರುವಂತಹ ವ್ಯಾಕ್ಸಿನ್ ಡ್ರೈ ರನ್ ಅಂದ್ರೆ ಏನು, ವ್ಯಾಕ್ಸಿನ್ ಡ್ರೈ ರನ್ ಅಂದ್ರೆ ಏನು ಅನ್ನೋದನ್ನ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಕರ್ನಾಟಕದ ಒಟ್ಟು 5 ಜಿಲ್ಲೆಗಳಲ್ಲಿ ವ್ಯಾಕ್ಸಿನ್ಗೆ ಸಂಬಂಧಪಟ್ಟ ಹಾಗೆ ಒಂದು ರಂಗ ತಾಲೀಮನ್ನ ಶುರು ಮಾಡಲಾಗುತ್ತೆ. ಆ ರಂಗ ತಾಲೀಮಿನಲ್ಲಿ ಎಕ್ಸಾಕ್ಟ್ ಆಗಿ ಏನಿರುತ್ತೆ, ಅಲ್ಲಿ ಏನ್ ನಡೆಸಲಾಗುತ್ತೆ, ಲಸಿಕೆಯನ್ನ ಹೊರತುಪಡಿಸಿದ್ರೆ ಯಾವೆಲ್ಲ ಪ್ರಕ್ರಿಯೆಗಳು ನಡೀತವೆ, ವ್ಯಾಕ್ಸಿನ್ ಕೊಡುವಂತ ಸಂದರ್ಭದಲ್ಲಿ ಅನುಸರಿಸಬೇಕಾಗಿರುವಂತಹ ಪ್ರಕ್ರಿಯೆ ಎಷ್ಟರ ಮಟ್ಟಿಗೆ ರೆಡಿ ಆಗಿದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀವಿ. ಇನ್ನು ಡ್ರೈ ರನ್ಗೆ ಬರುವವರು ಏನೆಲ್ಲ ದಾಖಲೆಗಳನ್ನ ತರಬೇಕು, ಇಲ್ಲಿ ಬಹುಮುಖ್ಯವಾಗಿ ಈ ಡ್ರೈ ರನ್ಗೆ ಆಗಮಿಸ್ತಾ ಇರುವಂತಹ ಕೆಲವೊಂದಷ್ಟು ಜನ ಇದಾರಲ್ಲ, ಈಗಾಗಲೇ ಲಿಸ್ಟ್ ಔಟ್ ಮಾಡಲಾಗಿದೆ. ಈ ಕೊರೋನಾ ವ್ಯಾಕ್ಸಿನ್ ಡ್ರೈ ರನ್ ನಲ್ಲಿ ಏನೆಲ್ಲ ಸಿದ್ಧತೆಗಳಾಗ್ತಾ ಇದಾವೆ, ಸಿದ್ಧತೆಗಳು ಸದ್ಯಕ್ಕಾಗಿವೆ ಈ ಡ್ರೈ ರನ್ ನಡೆಸುವಂತಹ ಸೆಂಟರ್ಗಳಲ್ಲಿ. ಇನ್ನು ಡ್ರೈ ರನ್ ವೇಳೆ ಎಷ್ಟು ಮಂದಿ ವೈದ್ಯಕೀಯ ಸಿಬ್ಬಂದಿ ಇರ್ತಾರೆ ಸ್ಥಳದಲ್ಲಿ, ವ್ಯಾಕ್ಸಿನೇಷನ್ ಡ್ರೈ ರನ್ಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಜನ ವೈದ್ಯಕೀಯ ಸಿಬ್ಬಂದಿ ಇರ್ತಾರೆ, ಯಾವ್ಯಾವ ಜಿಲ್ಲೆಗಳಲ್ಲಿ ಕೋವಿಡ್ ವ್ಯಾಕ್ಸಿನ್ ಡ್ರೈ ರನ್ ನಡೀತಾ ಇದೆ ಕರ್ನಾಟಕದಲ್ಲಿ, ಯಾರೆಲ್ಲ ಆಯ್ಕೆಯಾಗಿದ್ದಾರೆ ಈ ಡ್ರೈ ರನ್ ನಡೆಸುವಂತಹ ಸಂದರ್ಭದಲ್ಲಿ, ಯಾರಿಗೆ ವ್ಯಾಕ್ಸಿನ್ ಕೊಡಲಾಗುತ್ತೆ, ಇಲ್ಲಿ ವ್ಯಾಕ್ಸಿನ್ ಕೊಡದೆ ಹೋದ್ರೂ ಕೂಡ ಅಂಥದ್ದೊಂದು ಪ್ರಕ್ರಿಯೆಗೆ ಆಯ್ಕೆಯಾಗಿರುವಂತಹ ಜನರ ಸಂಖ್ಯೆ ಎಷ್ಟು, ಯಾರೆಲ್ಲ ಆಯ್ಕೆಯಾಗಿದ್ದಾರೆ, ಇದರಲ್ಲಿ ವೈದ್ಯಕೀಯ ಸಿಬ್ಬಂದಿ ಎಷ್ಟು ಜನ ಇರ್ತಾರೆ, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀವಿ. ಬೆಂಗಳೂರು ಸೇರಿದಂತೆ ಕರ್ನಾಟಕದ 4 ಜಿಲ್ಲೆಗಳಲ್ಲಿ ದೊಡ್ಡ ಮಟ್ಟದ ಡ್ರೈ ರನ್ಗೆ ಈಗಾಗಲೇ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ಸ್ಟೇಜ್ ಇದು. ರಾಜ್ಯದ 5 ಜಿಲ್ಲೆಗಳಲ್ಲಿ ಕೋವಿಡ್ ವ್ಯಾಕ್ಸಿನ್ ಡ್ರೈ ರನ್ ನಡೆಯುತ್ತೆ. ಬೆಂಗಳೂರು ಸೇರಿದಂತೆ ಒಟ್ಟು 5 ಜಿಲ್ಲೆಗಳಲ್ಲಿ ವ್ಯಾಕ್ಸಿನ್ ಡ್ರೈ ರನ್ ಇರುತ್ತೆ. ಇವತ್ತು ವ್ಯಾಕ್ಸಿನ್ ಡ್ರೈ ರನ್ ಕೇಂದ್ರಗಳಲ್ಲಿ 3 ಕೊಠಡಿಗಳ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ವೇಟಿಂಗ್ ರೂಮ್, ವ್ಯಾಕ್ಸಿನ್ ರೂಮ್, ಅದರ ಜೊತೆಗೆ ನಿಗಾ ಕೊಠಡಿಯನ್ನ ಯಾಕೆ ಇಲ್ಲಿ ರೆಡಿ ಮಾಡಲಾಗಿದೆ ಅನ್ನೋದನ್ನ ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀವಿ. ವ್ಯಾಕ್ಸಿನ್ ಡ್ರೈ ರನ್ ಕೇಂದ್ರದಲ್ಲಿ ಪ್ರತ್ಯೇಕ ದ್ವಾರದ ವ್ಯವಸ್ಥೆಯನ್ನ ಮಾಡಲಾಗಿರುತ್ತೆ. ಒಳಗೆ ಹೋಗೋದಕ್ಕೆ, ಹೊರಗೆ ಬರೋದಕ್ಕೆ ಪ್ರತ್ಯೇಕವಾದಂತಹ ದ್ವಾರದ ವ್ಯವಸ್ಥೆಯನ್ನ ಮಾಡಲಾಗಿರುತ್ತೆ. ಇಲ್ಲಿ ಒಳಗಡೆ ಹೋಗೋದಕ್ಕೆ, ಹೊರಗಡೆ ಬರೋದಕ್ಕೆ ಪ್ರತ್ಯೇಕ ದ್ವಾರದ ವ್ಯವಸ್ಥೆ. ಪ್ರತಿ ಕೇಂದ್ರದಲ್ಲೂ ವೈದ್ಯರು ಸೇರಿ 5 ಸಿಬ್ಬಂದಿ ಇರ್ತಾರೆ. ರಾಜ್ಯದ 5 ಜಿಲ್ಲೆಗಳಲ್ಲಿ ಕೋವಿಡ್ ವ್ಯಾಕ್ಸಿನ್ ಡ್ರೈ ರನ್ ನಡೆಯುತ್ತೆ. ಒಟ್ಟು 5 ಜನ ವೈದ್ಯಕೀಯ ಸಿಬ್ಬಂದಿಯಲ್ಲಿ ಹಾಜರಿರ್ತಾರೆ.
ಪ್ರತಿಯೊಂದು ಕೇಂದ್ರಕ್ಕೂ ಕೂಡ ಎಂಟ್ರಿ ಹಾಗೇನೆ ಎಕ್ಸಿಟ್ ಅನ್ನ ಮಾಡೋದಕ್ಕೆ ಅಂತ ಹೇಳಿ ದ್ವಾರ ಇರುತ್ತೆ. ವೇಟಿಂಗ್ ರೂಮ್, ವ್ಯಾಕ್ಸಿನ್ ರೂಮ್, ಅದರ ಜೊತೆಗೆ ನಿಗಾ ಕೊಠಡಿಯನ್ನ ನಿರ್ಮಿಸಲಾಗಿರುತ್ತೆ. ಇಲ್ಲಿ ಈ ವೇಟಿಂಗ್ ರೂಮ್ ಅಂತ ಹೇಳಿದ್ರೆ ಅಲ್ಲಿ ಕೋವಿಡ್ ವ್ಯಾಕ್ಸಿನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಬಂದಂತವರು ವೇಟ್ ಮಾಡಬೇಕು. ಅದರ ಜೊತೆಗೆ ಲಸಿಕೆಯನ್ನು ಕೊಡೋದಕ್ಕೆ ವ್ಯವಸ್ಥೆ, ಲಸಿಕೆ ತೆಗೆದುಕೊಂಡ ನಂತರದಲ್ಲಿ ವೇಟ್ ಮಾಡೋದಕ್ಕೂ ಕೂಡ ಒಂದಷ್ಟು ವ್ಯವಸ್ಥೆಯನ್ನ ಮಾಡಲಾಗಿದೆ. ಇಲ್ಲಿ ಲಸಿಕೆಯನ್ನ ಹಾಕೋದು ಬಿಟ್ಟು ಇನ್ನುಳಿದಂತೆ ಎಲ್ಲವೂ ಕೂಡ ನೈಜವಾಗಿರುತ್ತೆ. ಲಸಿಕೆ ಬಂದು ಲಸಿಕೆ ಹಾಕುವಂತಹ ದಿವಸ ಎಷ್ಟರ ಮಟ್ಟಿಗೆ ಅಲ್ಲಿ ಸಿದ್ಧತೆಗಳಾಗಿರ್ತವೆ, ಸಿದ್ಧತೆಗಳಿಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ತೆಗೆದುಕೊಳ್ತಾ ಹೋಗ್ತೀವಿ. ಅದರ ಜೊತೆಗೆ ಹೇಗೆ ವ್ಯಾಕ್ಸಿನ್ ಡ್ರೈ ರನ್ ನಡೆಯುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀವಿ. ವಿದ್ಯಾಪೀಠ ಇದೆಯಲ್ಲ, ವಿದ್ಯಾಪೀಠ ಸೇರಿದಂತೆ ವಿದ್ಯಾಪೀಠದಲ್ಲೂ ಒಂದು ಕೇಂದ್ರವನ್ನ ರೆಡಿ ಮಾಡಲಾಗಿದೆ. ಅಲ್ಲಿಗೆ ಸಂಬಂಧಪಟ್ಟ ಆಗಿರುವ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಗಮನಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ವಿದ್ಯಾಪೀಠದಲ್ಲಿ ಎಷ್ಟರ ಮಟ್ಟಿಗೆ ಸಿದ್ಧತೆಗಳು ಆರಂಭ ಆಗಿದೆ ಅಂತೇಳಿ. ಇಲ್ಲಿ ನಿಗಾ ಕೊಠಡಿ ಇರುತ್ತೆ, ವೇಟಿಂಗ್ ರೂಮ್ ಇರುತ್ತೆ, ಅದರ ಜೊತೆಗೆ ವ್ಯಾಕ್ಸಿನೇಷನ್ ಕೊಡುವಂತಹ ರೂಮ್ ಇರುತ್ತೆ. ಈ ಮೂರು ಇಂಪಾರ್ಟೆಂಟ್ ಆಗಿರುವಂತಹ ರೂಮ್ಗಳು. ಮತ್ತೊಂದು ಕಡೆಗೆ ಶಿವಮೊಗ್ಗದ ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇದ್ದೀವಿ. ಶಿವಮೊಗ್ಗದಲ್ಲಿ ಈಗಾಗಲೇ ಸಂಪೂರ್ಣವಾದಂತಹ ಸಿದ್ಧತೆಗಳಾಗಿದೆ. ಅಲ್ಲಿ ವೈದ್ಯಾಧಿಕಾರಿಗಳು ಕಂಪ್ಲೀಟ್ ಆಗಿ ನಿಗಾ ವಹಿಸ್ತಾ ಇದ್ದಾರೆ. ಡಿಸಿ ಭೇಟಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇತರೆ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಯಾಕಿದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಲಸಿಕೆ ಬಂದಂತ ಸಂದರ್ಭದಲ್ಲಿ ಅಥವಾ ಲಸಿಕೆಗೆ ಭಾರತದಲ್ಲಿ ಓಕೆ ಅಂತ ಹೇಳಿ ಮುದ್ರೆಯನ್ನ ಒತ್ತಿದ ನಂತರದಲ್ಲಿ ಲಸಿಕೆ ಹಾಕುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಲೋಪದೋಷಗಳು ಉಂಟಾಗಬಾರದು. ಈ ಎಂಟೈರ್ ಲಸಿಕೆ ಕೊಡುವಂತ ಪ್ರಕ್ರಿಯೆ ಇದೆಯಲ್ಲ, ಅಥವಾ ಲಸಿಕೆ ಕೊಡುವಂತ ಸಿದ್ಧತೆಗಳ ಪ್ರಕ್ರಿಯೆ ಇದೆಯಲ್ಲ, ಇದು ಮಾಡ್ತಾ ಇರೋದೇ ಯಾವುದೇ ರೀತಿಯಾದಂತಹ ಲೋಪದೋಷಗಳು ಇಲ್ಲಿ ಇರಬಾರ್ದು. ಒಂದೊಮ್ಮೆ ಏನಾದ್ರೂ ಲೋಪದೋಷಗಳು ಕಂಡು ಬಂದಿದೆ ಅಂತ ಹೇಳಿದ್ರೆ ಅದು ನಿಜವಾದ ಲಸಿಕೆ ಕೊಡೋ ದಿನಕ್ಕಿಂತ ಮುಂಚಿತವಾಗಿಯೇ ಎಲ್ಲವನ್ನ ಸರಿಪಡಿಸಿಕೊಳ್ಳೋದಕ್ಕೆ ಮಾಡಬೇಕಾಗಿರುವಂತ ವ್ಯವಸ್ಥೆ. ಈ ಕಾರಣಕ್ಕಾಗಿ ದೇಶಾದ್ಯಂತ ಡ್ರೈ ರನ್ ನಡೆಸಲಾಗ್ತಾ ಇದೆ. ಒಂದು ಕಡೆ ಶಿವಮೊಗ್ಗದ ದೃಶ್ಯಾವಳಿಯನ್ನು ನೋಡ್ತಾ ಇದ್ವಿ. ಸದ್ಯ ಮೈಸೂರಿನಲ್ಲೂ ಕೂಡ ವ್ಯಾಕ್ಸಿನ್ ಡ್ರೈ ರನ್ಗೆ ಸಿದ್ಧತೆಗಳು ಸಂಪೂರ್ಣವಾಗಿ ಆಗಿ ಹೋಗಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಡ್ರೈ ರನ್ ಶುರುವಾಗುತ್ತೆ, ಡ್ರೈ ರನ್ ರಂಗ ತಾಲೀಮು ಶುರುವಾಗುತ್ತೆ. ಇಲ್ಲಿ 25 ಜನರನ್ನ ಗುರುತಿಸಲಾಗಿದೆ. 25 ಜನರಿಗೂ ಕೂಡ ವ್ಯಾಕ್ಸಿನೇಷನ್ ಕೊಡೋದಕ್ಕೆ ಏನೆಲ್ಲ ಪ್ಲಾನ್ ಮಾಡಿಕೊಳ್ಳಲಾಗಿದೆಯೋ ಅಥವಾ ವ್ಯಾಕ್ಸಿನ್ ಕೊಡೋ ದಿನ ಏನೆಲ್ಲ ಪ್ರಕ್ರಿಯೆಗಳು ನಡೆಸಲಾಗುತ್ತೋ ಅದೆಲ್ಲವನ್ನು ಕೂಡ ಚಾಚೂ ತಪ್ಪದೆ ನಡೆಸೋದಕ್ಕೆ ಅಂತೇಳಿ ನಿರ್ಧರಿಸಲಾಗಿದೆ. ಮೈಸೂರಿನಲ್ಲಿ ಸಕಲ ಸಿದ್ಧತೆಗಳು ಸಂಪೂರ್ಣಗೊಂಡಿವೆ. ಇನ್ನು ಕಲಬುರಗಿಯಲ್ಲೂ ಕೂಡ ಸಾಕಷ್ಟು ಸಿದ್ಧತೆಗಳಾಗಿವೆ. ಇನ್ನು ಕಲಬುರಗಿನಲ್ಲಿ ಗಮನಿಸ್ತಾ ಇದ್ವಿ, ಕಲಬುರಗಿನಲ್ಲೂ ಕೂಡ ಒಟ್ಟು 3 ಸೆಂಟರ್ಗಳನ್ನ ಇಲ್ಲಿ ವ್ಯಾಕ್ಸಿನ್ ಡ್ರೈ ರನ್ಗೆ ಅಂತೇಳಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಬೆಂಗಳೂರು ಸೇರಿದಂತೆ ಒಟ್ಟು 5 ಜಿಲ್ಲೆಗಳಲ್ಲಿ ವ್ಯಾಕ್ಸಿನ್ ಡ್ರೈ ರನ್ ನಡೆಯುತ್ತೆ. ದೇಶದ ಎಲ್ಲಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಕೂಡ ವ್ಯಾಕ್ಸಿನ್ ಡ್ರೈ ರನ್ಗೆ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕರ್ನಾಟಕದ 5 ಜಿಲ್ಲೆಗಳಲ್ಲಿ ಅತಿ ದೊಡ್ಡದಾದಂತಹ ಡ್ರೈ ರನ್. ಈ ಹಿಂದೆ ಕೇವಲ 3 ರಾಜ್ಯಗಳಲ್ಲಿ ನಡೆಸಿದಂತಹ ಸಂದರ್ಭದಲ್ಲಿ ಕೇವಲ 1-2 ಸೆಂಟರ್ಗಳನ್ನ ಮಾತ್ರ ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ಸದ್ಯ ಕರ್ನಾಟಕದಲ್ಲಿ ಅತಿ ದೊಡ್ಡ ವ್ಯಾಕ್ಸಿನ್ ಡ್ರೈ ರನ್ ಇದು. 5 ಜಿಲ್ಲೆಗಳ 16 ಸೆಂಟರ್ಗಳಲ್ಲಿ ವ್ಯಾಕ್ಸಿನ್ ಡ್ರೈ ರನ್ ಅನ್ನು ನಡೆಸೋದಕ್ಕೆ ತೀರ್ಮಾನಿಸಲಾಗಿದೆ. ಯಾಕೆ ಇಷ್ಟು ದೊಡ್ಡ ಮಟ್ಟದ ಸಿದ್ಧತೆ ಬೇಕಿತ್ತು ಅಂತ ನೋಡ್ತಾ ಹೋದ್ರೆ, ಯಾಕೆ ಇಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದ ಸಿದ್ಧತೆ ಬೇಕಿತ್ತು ಅಂತ ನೋಡ್ತಾ ಹೋದ್ರೆ, ಲೋಪದೋಷಗಳು ಯಾವುದೇ ಕಾರಣಕ್ಕೂ ಇರಬಾರದು. ಬೆಳಗಾವಿಯ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀವಿ. ಬೆಳಗಾವಿನಲ್ಲೂ ಕೂಡ ಸಕಲ ಸಿದ್ಧತೆಗಳಾಗಿದೆ. ವ್ಯಾಕ್ಸಿನ್ ಡ್ರೈ ರನ್ ಅನ್ನು ನಡೆಸೋದಕ್ಕೆ ಅಂತ ಹೇಳಿ ಈಗಾಗಲೇ ವೈದ್ಯಾಧಿಕಾರಿಗಳು ಸೇರಿದಂತೆ ಅಧಿಕಾರಿಗಳ ತಂಡ ಬೀಡು ಬಿಟ್ಟಿದೆ. ಅಲ್ಲಿಗೆ ಬರುವಂತಹ 25 ಜನರ ತಂಡಕ್ಕೆ ಏಕಾಏಕಿ ಲಸಿಕೆಯನ್ನ ಕೊಡೋದಕ್ಕೆ ಬೇಕಾಗುವಂತಹ ಸಿದ್ಧತೆಗಳನ್ನು ನಡೆಸಲಾಗ್ತಾ ಇದೆ. ಇಲ್ಲಿ ಗಮನಿಸಬೇಕು ಒಂದೇ ಒಂದು ವಿಚಾರ ಇದೆ. ಇಲ್ಲಿ ಲಸಿಕೆ ಹೊರತುಪಡಿಸಿದ್ರೆ ವ್ಯಾಕ್ಸಿನೇಷನ್ಗೆ ಬೇಕಾಗುವಂತಹ ಎಲ್ಲಾ ಸಿದ್ಧತೆಗಳು ಕೂಡ ಸಂಪೂರ್ಣವಾಗಿ ರೆಡಿ ಆಗಿದೆ. ಅದರ ಜೊತೆಗೆ ಅತಿ ದೊಡ್ಡದಾದಂತಹ ಸಿದ್ಧತೆಗಳು ಸದ್ಯಕ್ಕೆ ನಡೀತಾ ಇವೆ. ಇನ್ನು ಕಾಮಾಕ್ಷಿಪಾಳ್ಯದಿಂದ ನಮ್ಮ ಪ್ರತಿನಿಧಿ ಮುತ್ತಪ್ಪ ಲಮಾಣಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಷ್ಟರ ಜೊತೆಗೆ ಅಲ್ಲಿ ಸಮರ್ಪಕವಾಗಿ ಕೆಲಸ ಕಾರ್ಯಗಳಾಗಿದೆ, ಅದರ ಜೊತೆಗೆ ಅಲ್ಲಿರುವಂತಹ ವೈದ್ಯಾಧಿಕಾರಿ ಸಿದ್ಧತೆಗಳ ಬಗ್ಗೆ ಏನ್ ಮಾತಾಡಿದ್ದಾರೆ, ವೈದ್ಯಾಧಿಕಾರಿಗಳ ಜೊತೆಗೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಮಾತನಾಡಿದ್ದಾರೆ. ಯಾವೆಲ್ಲ ಸಿದ್ಧತೆಗಳಾಗಿದೆ ಅನ್ನೋದ್ರ ಬಗ್ಗೆ ಅಧಿಕಾರಿ ಮಾತನಾಡಿದ್ದಾರೆ, ನೋಡ ಬನ್ನಿ. ಇವತ್ತು ವ್ಯಾಕ್ಸಿನ್ ಡ್ರೈ ರನ್ ನಡೀತಾ ಇದೆ. ಈ ಡ್ರೈ ರನ್ನಲ್ಲಿ ಯಾವ ರೀತಿಯಾಗಿ ವ್ಯಾಕ್ಸಿನ್ ನೀಡಲಾಗುತ್ತೆ, ಜೊತೆಗೆ ಬರುವಂತಹ ಲಸಿಕೆ ಪಡೆಯಕ್ಕೆ ಬರುವಂತಹ ಫಲಾನುಭವಿಗಳಿಗೆ ಯಾವ ರೀತಿಯಾಗಿ ಅಬ್ಸರ್ವೇಷನ್ ಇಡ್ತಾರೆ ಅನ್ನೋ ಬಗ್ಗೆ ಸಂಪೂರ್ಣವಾದಂತಹ ಒಂದು ಇವತ್ತು ಡ್ರೈ ರನ್ ನಡೆಯುತ್ತೆ. ಈ ಡ್ರೈ ರನ್ ಬಗ್ಗೆ ಜೊತೆಗೆ ಈ ಡ್ರೈ ರನ್ ಆದಮೇಲೆ ಮುಂದೆ ಯಾವ ರೀತಿಯಾಗಿ ಲಸಿಕೆಯನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಇದ್ದಾರೆ. ಮೇಡಮ್, ಇವತ್ತು ಡ್ರೈ ರನ್ ನಡೀತಾ ಇದೆ. ಈ ಡ್ರೈ ರನ್ ಯಾವ ರೀತಿ ನಡೆಯುತ್ತೆ, ಜೊತೆಗೆ ಮುಂದೆ ಇದೇ ರೀತಿಯಾಗಿ ಲಸಿಕೆ ಕೊಡೋದು ಕೂಡ ಆಗುತ್ತೆ ಅಂತ ಕೂಡ ಮಾಹಿತಿ ಸಿಗ್ತಾ ಇದೆ. ಸೊ ಯಾವ ರೀತಿಯಾಗಿ ಪ್ರಾರಂಭ ಆಗುತ್ತೆ ಮೇಡಮ್ ಈ ಲಸಿಕಾ ಕೇಂದ್ರದಲ್ಲಿ? ಸರ್, ಆಕ್ಚುಲಿ ಇವತ್ತು ಡ್ರೈ ರನ್ ನಾವು ಶುರು
ಮಾಡ್ತಾ ಇದ್ದೀವಿ. ಸೊ ಇದು ಕಾಮಾಕ್ಷಿಪಾಳ್ಯ PSC ಆ್ಯಂಡ್ ನಮಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಂದ 25 ಬೆನಿಫಿಷರಿ ಲಿಸ್ಟ್ ಕೂಡ ಬಂದಿದೆ ಆ್ಯಂಡ್ ಈವನ್ ಬೆನಿಫಿಷರೀಸ್ ಕೂಡ ಮೆಸೇಜ್ ಹೋಗಿದೆ. ಸೊ ನಿಮ್ಗೆ ಇವತ್ತು ಡ್ಯೂ ಇದೆ, ಬಂದು ಹಾಕ್ಸ್ಕೊಳ್ಳಿ ಅಂತ ಮೆಸೇಜ್ ಹೋಗಿದೆ. ಸೊ ಅವರೆಲ್ಲ ಬೆನಿಫಿಷರೀಸ್ ಬರ್ತಾ ಇದ್ದಾರೆ. ನಾವು 9 ಗಂಟೆಗೆ ಶುರು ಮಾಡ್ತೀವಿ. ಆ್ಯಂಡ್ ದಿಸ್ ಈಸ್ ದ ಸೆಷನ್ ಸೈಡ್ ಆ್ಯಂಡ್ ಹಿಯರಲ್ಲಿ 3 ರೂಮ್ ಇರುತ್ತೆ. ಸೊ ರಿಜಿಸ್ಟ್ರೇಷನ್ ಔಟ್ಸೈಡ್ ಆಗುತ್ತೆ. ಅಲ್ಲಿ ವ್ಯಾಕ್ಸಿನೇಷನ್ ಆಫೀಸರ್ 1 ವಿಲ್ ಬಿ ದೇರ್. ಅವರು ವೆರಿಫೈ ಮಾಡ್ತಾರೆ ವೆದರ್ ಬೆನಿಫಿಷರಿ ಮೆಸೇಜ್ ಬಂದಿದೆಯಾ ಅವ್ರಿಗೆ ಇಲ್ವಾ ಅಂತ. ಸೊ ಮೆಸೇಜ್ ಬಂದಿದ್ರೆ ಅವ್ರನ್ನ ಒಳಗೆ ಕಳಿಸ್ತಾರೆ. ಏನು ಡಾಕ್ಯುಮೆಂಟ್ ತೊಗೊಂಡ್ಬರ್ಬೇಕು ಮೇಡಮ್ ಬರುವಾಗ? ಮತ್ತು ಅವ್ರು ಬರುವಾಗ ಒಂದು ಗೊಂದಲ ಇರುತ್ತೆ, ನಾವು ಹಾಸ್ಪಿಟ್ಲ್ ಹೋಗುವಾಗ ಊಟ ಮಾಡ್ಕೊಂಡು ಹೋಗ್ಬೇಕಾ, ಹಾಗೆ ಹೋಗ್ಬೇಕಾ ಅನ್ನೋದು. ಸೊ ಯಾವ ರೀತಿಯಾಗಿ ಅವರಿಗೆ ಮಾಹಿತಿ ಕೊಟ್ಟಿದ್ದೀರಾ? ಇಲ್ಲ, ಅವರೆಲ್ಲರೂ ಊಟ ಮಾಡ್ಕೊಂಡೇ ಬರ್ಬೋದು, ಎಂಟಿ ಸ್ಟಮಕ್ಕಲ್ಲ ಬರೋವಂಥ ಅವಶ್ಯಕತೆ ಏನಿಲ್ಲ. ಆ್ಯಂಡ್ ಅವ್ರು ಮೊಬೈಲ್ ತರಬೇಕು, ಮೇನ್ ಮೆಸೇಜ್ ನಾವು ನೋಡಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಆಧಾರ್ ಕಾರ್ಡು ಅಥವಾ ಆಧಾರ್ ಕಾರ್ಡ್ ಇಲ್ಲ ಅಂದರೆ ಎಂಪ್ಲಾಯಿ ID ಏನಾದರೂ ಇದ್ದರೆ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅಥವಾ ವೋಟರ್ ID ಯಾವುದಾದ್ರೂ ಒಂದು ID ಕಾರ್ಡ್ ತರಬೇಕು ಅವರು. ಸೊ ಅಲ್ಲಿ ನಮ್ಮ ಸೆಕ್ಯೂರಿಟಿ ಹೋಮ್ ಗಾರ್ಡ್ ವ್ಯಾಕ್ಸಿನೇಷನ್ ಆಫೀಸರ್ 1 ಇರ್ತಾರೆ. ಅವ್ರು ಜಸ್ಟ್ ಮೆಸೇಜ್ ಬಂದಿದೆಯಾ ಇಲ್ವಾ ನೋಡಿಬಿಟ್ಟು ಅವ್ರನ್ನ ಇಲ್ಲಿ ವೆಯ್ಟಿಂಗ್ ರೂಮಿಗೆ ಕಳಿಸ್ತಾರೆ. ಸೊ ವೆಯ್ಟಿಂಗ್ ರೂಮಲ್ಲಿ ಇಲ್ಲಿ ನಮ್ಮದು ಬೆನಿಫಿಷರೀಸು ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ನಾವಿಲ್ಲೂ ಡಿಸ್ಟೆನ್ಸು ಮೇಂಟೈನ್ ಮಾಡ್ತಾ ಇದ್ದೀವಿ, ಅಬೌಟ್ 6 feet ಆ್ಯಂಡ್ ಸ್ಯಾನಿಟೈಸರ್ ಕೂಡ ಇಟ್ಟಿದ್ದೀವಿ ಆ್ಯಂಡ್ ಹ್ಯಾಂಡ್ದು ಸಿಂಕ್ ಇದೆ. ಸೊ ದೇ ಹ್ಯಾವ್ ಟು ವಾಶ್ ದೇರ್ ಹ್ಯಾಂಡ್ಸ್. ಓಕೆ, ದಿಸ್ ಈಸ್ ವೆಯ್ಟಿಂಗ್ ರೂಮ್. ಎಷ್ಟು ನಿಮಿಷ ವೇಟ್ ಮಾಡಬೇಕು? ಅರೌಂಡ್ 5 to 10 minutes ಡಿಪೆಂಡಿಂಗ್ ಆನ್ ದಿ ಬೆನಿಫಿಷರೀಸ್, ನಂಬರ್ ಆಫ್ ಬೆನಿಫಿಷರೀಸ್. ಆ್ಯಂಡ್ ಅದಾದಮೇಲೆ ನೆಕ್ಸ್ಟು ವ್ಯಾಕ್ಸಿನೇಷನ್ ರೂಮ್ಗೆ ಹೋಗ್ತಾರೆ. ಎಷ್ಟು ಈ ಪ್ರಕ್ರಿಯೆ ಮುಗಿಬೇಕಂದ್ರೆ ಎಷ್ಟು ಅವರ್ ಬೇಕಾಗುತ್ತೆ ಮೇಡಮ್? ಅವರು ವೇಟಿಂಗ್ ರೂಮಿಂದ ಬಂದೆಲ್ಲ ಫುಲ್ ನಾವು 25 ಬೆನಿಫಿಷರಿ ಮುಗಿಯೋಷ್ಟರಲ್ಲಿ ಒಂದು 11 ಆಗುತ್ತೆ. ಆ್ಯಂಡ್ ದಿಸ್ ಈಸ್ ವ್ಯಾಕ್ಸಿನೇಷನ್ ರೂಮ್. ಸೊ ವೆಯ್ಟಿಂಗ್ ರೂಮಿಂದ ವ್ಯಾಕ್ಸಿನೇಷನ್ ರೂಮ್ಗೆ ಬರ್ತಾರೆ ಅವರು. ಇಲ್ಲಿ ಆ್ಯಕ್ಚುಲಿ ವ್ಯಾಕ್ಸಿನೇಟರ್ ಒಬ್ಬರು ಇರ್ತಾರೆ, ಅವರು ಇಂಜೆಕ್ಷನ್ ಕೊಡೋರು. ಅವರು ಯಾವ ರೀತಿ ಇರುತ್ತೆ ಇಂಜೆಕ್ಷನ್, ಯಾವ ರೀತಿ ಇರುತ್ತೆ ನೋಡೋದಾದ್ರೆ ನಾವು ಒಂದ್ಸತಿ ಅದನ್ನ, ಯಾಕಂದ್ರೆ ಎಲ್ಲರೂ ಕೂಡ ಒಂದು ಕುತೂಹಲ ಇದೆ. ಬಂದಿಲ್ಲ, ಇಟ್ಸ್ ಎ ಮಾಕ್ ಡ್ರಿಲ್, ದಟ್ಸ್ ಆಲ್. ಒಂದು ಡ್ರೈ ರನ್ ಅಂತ ಮಾಡ್ತಾ ಇರೋದಷ್ಟೇ. ನೆಕ್ಸ್ಟ್ ಬರಬೇಕಾದಾಗ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ಕೊಬೇಕು ಅಂತ ಇಟ್ಸ್ ಜಸ್ಟ್ ಎನ್ ಎಕ್ಸಾಂಪಲ್ ಅಷ್ಟೇ. ಆ್ಯಂಡ್ ದಿಸ್ ಈಸ್ ಡೀಪ್ ಫ್ರೀಸರ್, ಇದು ಐಸ್ ಪ್ಯಾಕ್ ಮಾಡೋದಕ್ಕೆ. ವ್ಯಾಕ್ಸಿನ್ನ ನಾವು ಇಲ್ಲಿ ಇಡ್ತೀವಿ, ಸ್ಟೋರ್ ಮಾಡ್ತೀವಿ. ದಿಸ್ ಈಸ್ ILR. ಇದು ಎನಿ ಟೈಮ್ ಇರ್ಬೋದು. ನಾವು ಟೆಂಪ್ರೇಚರ್ ಮೇಂಟೈನ್ ಆಗ್ತಾ ಇರುತ್ತೆ, +2 to +8 ಡಿಗ್ರಿನಲ್ಲಿ ಮೇಂಟೈನ್ ಆಗ್ತಾ ಇರುತ್ತೆ. ಸೊ ವ್ಯಾಕ್ಸಿನ್ ಬಂದಾಗ ನಾವು ಅಪ್ಪರ್ ಬಾಸ್ಕೆಟಲ್ಲಿ ಇಡ್ತೀವಿ ಕೋವಿಡ್ ವ್ಯಾಕ್ಸಿನ್ಸ್. ಓಕೆ, ದಿಸ್ ಈಸ್ ಅಬೌಟ್ ವ್ಯಾಕ್ಸಿನ್. ಆ್ಯಂಡ್ ವ್ಯಾಕ್ಸಿನೇಟರ್ ಅಲ್ಲಿ ಇಂಜೆಕ್ಟ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ವ್ಯಾಕ್ಸಿನೇಷನ್ ಆಫೀಸರ್ 2 ಇರ್ತಾರೆ. ಸೊ ಅವರು ಡಾಕ್ಯುಮೆಂಟ್ ವೆರಿಫೈ ಮಾಡ್ತಾರೆ. ಅಲ್ಲಿಗೆ ಇಬ್ಬರು ಅಧಿಕಾರಿಗಳು ಸ್ಥಳಕ್ಕೆ ಇರ್ತಾರೆ. ಓಕೆ, ಆಮೇಲೆ ವ್ಯಾಕ್ಸಿನ್ ಕೊಟ್ಟಾದ್ಮೇಲೆ ವ್ಯಾಕ್ಸಿನೇಟರ್ ಅವ್ರು 4 ಕೀ ಮೆಸೇಜಸ್ ಹೇಳ್ತಾರೆ ಬೆನಿಫಿಷರಿಗೆ. ಅವ್ರು ಹೇಳಿದ್ಮೇಲೆ ಜಸ್ಟ್ ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಅದು ಅಬ್ಸರ್ವೇಷನ್ ರೂಮಲ್ಲಿ. ಯಾವ ಅಬ್ಸರ್ವೇಷನ್, ಯಾಕೆ ಅಬ್ಸರ್ವೇಷನ್ ಹೇಳ್ತಾರೆ ಮೇಡಮ್? ಏನು ಕಾರಣ? ಎನಿ ವ್ಯಾಕ್ಸಿನ್ ಹಾಕಿದ್ಮೇಲೆ ರಿಯಾಕ್ಷನ್ ಆಗ್ಬೋದು ಕೆಲವರಿಗೆ, ಮೇ ಬಿ ರಿಯಾಕ್ಷನ್ ಆಗ್ಬೋದು. ಅದಾದರೆ ವಿತಿನ್ ಹಾಫ್ ಆನ್ ಅವರಲ್ಲಿ ಕೂಡ ಆಗ್ಬೋದು. ಅದಕ್ಕೆ 30 minutes ವೆಯ್ಟ್ ಮಾಡೋದಕ್ಕೆ ನಾವು ಈ ಅಬ್ಸರ್ವೇಷನ್ ರೂಮಲ್ಲಿ ಕಳಿಸ್ತೀವಿ ಸರ್. ಸೊ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆ್ಯಂಡ್ ವ್ಯಾಕ್ಸಿನೇಷನ್ ಆಫೀಸರ್ 4 ಇರ್ತಾರೆ, ಇಲ್ಲಿ 3 and 4 ಇರ್ತಾರೆ. ಅವರು ದೇ ವಿಲ್ ಅಬ್ಸರ್ವ್. ಸೊ ಹೇಳ್ತಾ ಇರ್ತಾರೆ, ಮಾಹಿತಿ ಕೊಡ್ತಾ ಇರ್ತಾರೆ. ಎನಿ ರಿಯಾಕ್ಷನ್ ಏನಾದರೂ ಹೆಚ್ಚು ಕಮ್ಮಿ ಆಯಿತಾ ಅಥವಾ ಗಿಡ್ಡಿನೆಸ್ ಏನಾದರೂ ಇದೆಯಾ, ಲೈಕ್ ಅಲರ್ಜಿ ಥರ ರಿಯಾಕ್ಷನ್ಸ್ ಏನಾದರೂ ಆಯ್ತಾ ಅಂತ ಜಸ್ಟ್ ಕೇಳ್ತಾರೆ ಅವರು. ಏನಾದರೂ ಅದು ಮಾಹಿತಿ ಇತ್ತು ಅಂದರೆ ಕೂಡ ಇಮಿಡಿಯೇಟ್ ನಮಗೆ ಇನ್ಫಾರ್ಮ್ ಮಾಡ್ತಾರೆ. ಈ ಎಲ್ಲ ಪ್ರಕ್ರಿಯೆ ಆದಮೇಲೆ ಅವ್ರನ್ನ ಹೊರಗೆ ಕಳಿಸಿದ ಮೇಲೆ ಅವ್ರ ಮೇಲೆ ಯಾವ ರೀತಿ ನಿಗಾ ಇಡ್ತಾರೆ ಮೇಡಮ್? ಯಾಕಂದರೆ ನಮ್ಮ ಇಲ್ಲಿ ವ್ಯಾಕ್ಸಿನೇಷನ್ ಆಫೀಸರ್ 3 and 4 ಇರ್ತಾರಲ್ಲ, ಅವ್ರು ANM ನಂಬರು ಮತ್ತು ಆಶಾ ವರ್ಕರ್ದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ. ಮನೆಗೆ ಹೋದ್ಮೇಲೂ ಕೂಡ ಆಗ್ಬೋದು ರಿಯಾಕ್ಷನ್, ಹೇಳೋಕ್ಕಾಗಲ್ಲ. ಸೊ ಆದಾಗ ಈ ನಂಬರ್ಗೆ ನಮಗೆ ಮಾಹಿತಿ ತಿಳಿಸಿ ಅಂತ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ. ಸೊ ಅವರು ನಮಗೆ ಟಚಲ್ಲಿ ಇರ್ತಾರೆ ಬೆನಿಫಿಷರೀಸ್. ಈ ಲಸಿಕೆ ಕೊಡುವಂಥ ಸಂದರ್ಭದಲ್ಲಿ ನೀವು ಅಂದರೆ ನಿಮ್ಮ ಸುರಕ್ಷತೆಗಾಗಿ ನೀವು ಯಾವ ರೀತಿಯಾಗಿ ರೆಡಿ ಆಗಿರ್ತಾರೆ ಮೇಡಮ್? ಸೊ ನಮ್ಮಲ್ಲಿ ಎಲ್ಲರೂ ಸೋಷಿಯಲ್ ಡಿಸ್ಟೆನ್ಸಿಂಗ್, ಎಲ್ಲ ಆಫೀಸ್ ಸ್ಟಾಫ್ ಎಲ್ಲ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರುತ್ತೆ, ಹ್ಯಾಂಡ್ ಸ್ಯಾನಿಟೈಸೇಷನ್ ಅದು ಮಾಡ್ತಾ ಇರ್ತೀವಿ. ಆ್ಯಂಡ್ ನಮ್ಮಲ್ಲಿ ಕಿಟ್ಟು ಇರುತ್ತೆ ಸರ್, ಅನಾಫಿಲಾಕ್ಟಿಕ್ ಕಿಟ್ ಅಂತ ಇರುತ್ತೆ. ಇಮಿಡಿಯೇಟ್ ಸಪೋಸ್ ಏನಾದರೂ ಮೈಲ್ಡ್ ರಿಯಾಕ್ಷನ್ ಆಯಿತು ಅಂದರೆ ನಾವು ಇಲ್ಲಿ ಮ್ಯಾನೇಜ್ ಮಾಡ್ತೀವಿ. ಸಪೋಸ್ ಇನ್ ಕೇಸ್ ಸಿವಿಯರ್ ಆಯಿತು ಅಂದರೂ ಕೂಡ ನಾವು AFI ಸೆಂಟರ್ ಅಂತ ಒಂದು ಡೆಸಿಗ್ನೇಟ್ ಮಾಡ್ಕೊಂಡಿದ್ದೀವಿ, ಲೈಕ್ KC ಜನರಲ್. ಸೊ ಆ್ಯಂಬುಲೆನ್ಸ್ ವ್ಯವಸ್ಥೆನೂ ಇರುತ್ತೆ, ಡೈರೆಕ್ಟ್ ನಾವು KC ಜನರಲ್ ಶಿಫ್ಟ್ ಮಾಡ್ತೀವಿ ಇನ್ ಕೇಸ್ ರಿಯಾಕ್ಷನ್ ಆಯಿತು ಅಂದರೆ. ಥ್ಯಾಂಕ್ ಯು. ಇದಿಷ್ಟು ಡಾಕ್ಟರ್ ಶೋಭಾ ಅವ್ರ ಮಾತು. ಏನಂದರೆ ಇಲ್ಲಿ ಬೇಕಾದಂತಹ ಎಲ್ಲ ವ್ಯವಸ್ಥೆ ಕೂಡ ಮಾಡಿಕೊಂಡಿರುವಂಥದ್ದು, ಜೊತೆಗೆ 3 ಕೊಠಡಿ, ಜೊತೆಗೆ ಸಿಬ್ಬಂದಿಗಳ ಎಲ್ಲ ವ್ಯವಸ್ಥೆ ಕೂಡ ಆಗಿದೆ. ಇವತ್ತು ನಡೀತಿರುವುದು ಕೇವಲ ಡ್ರೈ ರನ್. ಇದೇ ಮಾದರಿಯಲ್ಲಿ ಮುಂದೆ ಕೂಡ ನಡೆಯುತ್ತೆ ಮಾತನ್ನು ಕೂಡ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮುತ್ತಪ್ಪ, TV9 ಬೆಂಗಳೂರು. ಎಸೆದು ಸದ್ಯಕ್ಕೆ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ ವ್ಯಾಕ್ಸಿನ್ ಡ್ರೈ ರನ್ ಆರಂಭ ಆಗಿದೆ. ಈಗಷ್ಟೇ ನೀವು ಎಕ್ಸ್ಪ್ಲನೇಷನ್ ನೋಡ್ತಾ ಇದ್ರಿ ಹೇಗೆ ಒಂದು ಡ್ರೈ ರನ್ ಆಗುತ್ತೆ. ಸೊ BBMP ಆರೋಗ್ಯ ಕೇಂದ್ರದಲ್ಲಿ ವ್ಯಾಕ್ಸಿನ್ ಡ್ರೈ ರನ್ ಆರಂಭ ಆಗಿದೆ. ಕಾಮಾಕ್ಷಿ ಪಾಳ್ಯದಲ್ಲಿ ಈಗ ವ್ಯಾಕ್ಸಿನ್ ಡ್ರೈ ರನ್ ಆರಂಭ ಆಗಿರೋದು. ರಾಜೇಂದ್ರ ಚೋಳನ್ರಿಂದ ವ್ಯಾಕ್ಸಿನ್ ಡ್ರೈ ರನ್ಗೆ ಚಾಲನೆ ಸಿಕ್ಕಿದೆ. ಅಲ್ಲಿಗೆ ಬೆಂಗಳೂರಿನಲ್ಲಿ ಇವತ್ತು ಬೆಳಗ್ಗೆ
ಬಿಬಿಎಂಪಿಯ ವಿಶೇಷ ಆಯುಕ್ತರು ರಾಜೇಂದ್ರ ಚೋಳನ್ ಅವರು ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ವ್ಯಾಕ್ಸಿನ್ ಡ್ರೈ ರನ್ ಆರಂಭ ಆಗಿದೆ. ಈಗಾಗಲೇ ನೀವು ನೋಡ್ತಾ ಇದ್ರಿ ಹೇಗೆ ಈ ಡ್ರೈ ರನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾ ಇದ್ರು ಅಲ್ಲಿದ್ದಂಥ ಸಿಬ್ಬಂದಿ. ಸೊ ಬೆಂಗಳೂರಿನ ಕಾಮಾಕ್ಷಿಪಾಳ್ಯದಲ್ಲಿ ಬಿಬಿಎಂಪಿ ಆರೋಗ್ಯ ಕೇಂದ್ರದಲ್ಲಿ ಏನಿಗೆ ವ್ಯಾಕ್ಸಿನ್ ಡ್ರೈ ರನ್ ಆರಂಭ ಆಗಿದೆ. ಹಾಗಾಗಿ ಈ ವರ್ಷದಲ್ಲಿ ಒಂದು ಮೊದಲ ಪಾಸಿಟಿವ್ ಹೆಜ್ಜೆ ಅಂತ ಹೇಳಬೇಕು ಈ ವ್ಯಾಕ್ಸಿನ್ ವಿಚಾರವಾಗಿ. ರಾಜೇಂದ್ರ ಚೋಳನ್ರಿಂದ ವ್ಯಾಕ್ಸಿನ್ ಡ್ರೈ ರನ್ಗೆ ಚಾಲನೆ ಸಿಕ್ಕಿದೆ. ಸೊ ಅದೇ ರೀತಿಯಾಗಿ ಬೆಂಗಳೂರಿನ ಇನ್ನು ಅನೇಕ ಕಡೆ ಈ ಡ್ರೈ ರನ್ ನಡೆಯುತ್ತೆ. ಜೊತೆಗೆ ರಾಜ್ಯಾದ್ಯಂತ ಶಿವಮೊಗ್ಗ, ಅದೇ ರೀತಿ ಮೈಸೂರು, ಕಲಬುರಗಿ ಸೇರಿದ ಹಾಗೆ ಅಲ್ಲೂ ಕೂಡ ಡ್ರೈ ರನ್ ಇನ್ನೇನು ಆರಂಭ ಆಗುವಂತ ಹಂತದಲ್ಲಿದೆ. ಸೊ ಕಾಮಾಕ್ಷಿಪಾಳ್ಯದಲ್ಲಿ ಈಗ ವ್ಯಾಕ್ಸಿನ್ ಡ್ರೈ ರನ್ ಆರಂಭ ಆಗಿದೆ. ಸೊ ಬಿಬಿಎಂಪಿಯ ವಿಶೇಷ ಆಯುಕ್ತರು ರಾಜೇಂದ್ರ ಚೋಳನ್ ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಸೊ ಇಲ್ಲಿ 3 ಪ್ರಮುಖವಾಗಿ ನೋಡ್ತಾ ಇದ್ದಾರೆ. ಒಂದು ಕಡೆ ಅಬ್ಸರ್ವೇಷನ್ ರೂಮ್ ಅಲ್ಲಿ 30 ನಿಮಿಷಗಳ ಕಾಲ ಇರಬೇಕಾಗುತ್ತೆ. ಇನ್ನೊಂದು ಕಡೆ ವ್ಯಾಕ್ಸಿನೇಷನ್ ರೂಮ್, ಎಲ್ಲಿ ವ್ಯಾಕ್ಸಿನ್ ಅನ್ನ ಕೊಡುವಂತ ರೂಮ್ ಏನಿದೆ ಅದು ವ್ಯಾಕ್ಸಿನೇಷನ್ ರೂಮ್. ಅದೇ ರೀತಿಯಾಗಿ ಅದಕ್ಕೂ ಮುಂಚೆ ಕಾಯುವಂಥದ್ದಿರುತ್ತೆ, ವೇಟಿಂಗ್ ರೂಮ್ ಅಂತ ಇರುತ್ತೆ. ಸೊ ಈ ರೀತಿ 3 ವಿಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ ಈ ಆರೋಗ್ಯ ಕೇಂದ್ರವನ್ನ. ಸೊ ಬಿಬಿಎಂಪಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈಗ ಆರಂಭ ಆಗಿದೆ ಈ ವ್ಯಾಕ್ಸಿನ್ ಡ್ರೈ ರನ್. ಸೊ ಈಗ ನೋಡ್ತಾ ಇದ್ದೀವಿ ಕಾಮಾಕ್ಷಿಪಾಳ್ಯದಲ್ಲೇ ಆಗಲೇ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ರು ಹೇಗೆ ಸ್ಟೋರೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಅದೇ ರೀತಿಯಾಗಿ ಇದನ್ನು ಎಷ್ಟು ಅಮೌಂಟ್ನಲ್ಲಿ ಕೊಡಬೇಕು, ಇದೆಲ್ಲದರ ಬಗ್ಗೆ ಕೂಡ ಸಿಬ್ಬಂದಿಗೆ ಇವತ್ತು ಆಲ್ರೆಡಿ ಒಂದಷ್ಟು ಟ್ರೈನ್ ಮಾಡಲಾಗಿದೆ. ಬಟ್ ಇವತ್ತು ಪ್ರಾಕ್ಟಿಕಲ್ ಆಗಿ ಹೇಗೆ ನಡೆಯುತ್ತೆ ಅನ್ನೋದರ ಒಂದು ಡೆಮೋ ಇವತ್ತು. ಹಾಗಾಗಿ ಅದಕ್ಕೋಸ್ಕರ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ರಾಜ್ಯಾದ್ಯಂತ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಇವತ್ತು ಪ್ರಿಪ್ರೇಷನ್ ಆಗಿದೆ ಅಲ್ಲೆಲ್ಲ ಕಡೆ ಕೂಡ ಈಗ ಡ್ರೈ ರನ್ ಆರಂಭ ಆಗ್ತಾ ಇದೆ. ಸೊ ಕಾಮಾಕ್ಷಿಪಾಳ್ಯದಲ್ಲಿ ಈಗ ಮೊದಲು ಡ್ರೈ ರನ್ ಆರಂಭ ಆಗಿರೋದು. ಸೊ ಇಲ್ಲಿ ಈಗ ಈ ಡ್ರೈ ರನ್ ಆರಂಭ ಮಾಡಿ ಸೊ ಎಲ್ಲರಿಗೂ ಕೂಡ ಏನೆಲ್ಲ ಪ್ರಾಸೆಸ್ ಇರುತ್ತೆ, ಜೊತೆಗೆ ಅವ್ರನ್ನ ನಿಗಾ ವಹಿಸುವಂಥದ್ದು ಹೇಗೆ, ಸೊ ಅಲ್ಲಿ ಟೀಮ್ಗಳ ಬಗ್ಗೆ ಕೂಡ ಹೇಳ್ತಾ ಇದ್ರು. ಯಾವ ರೀತಿಯಾಗಿ ಅಲ್ಲಿ ಇರುವಂಥ ಸಿಬ್ಬಂದಿಯಲ್ಲೇ ಒಂದಷ್ಟು ವಿಭಾಗಗಳನ್ನಾಗಿ ಮಾಡಿದ್ದೀವಿ. ಒಂದಷ್ಟು ಜನ ವೇಟಿಂಗ್ ರೂಮ್ನಲ್ಲಿ ಇರ್ತಾರೆ. ಅಬ್ಸರ್ವೇಷನ್ ರೂಮ್ನಲ್ಲಿ ಕೂಡ ನಾವು ನಿಯೋಜನೆ ಮಾಡಿರ್ತೀವಿ. ಅಬ್ಸರ್ವೇಷನ್ ರೂಮ್ನಲ್ಲಿ ಅವ್ರನ್ನ ಗಮನಿಸಿದ ನಂತರ ಹೇಗೆ ರಿಯಾಕ್ಟ್ ಆಗುತ್ತೆ ಅವರ ದೇಹದ ಮೇಲೆ ಈ ವ್ಯಾಕ್ಸಿನ್, ಒಂದು ವೇಳೆ ಏನಾದರೂ ವ್ಯತಿರಿಕ್ತವಾದಂಥ ಪರಿಣಾಮ ಬಿದ್ದರೆ ಅವ್ರನ್ನ ಯಾವ ರೀತಿಯಾಗಿ ಆಸ್ಪತ್ರೆಗೆ ಕೂಡಲೇ ಅಡ್ಮಿಟ್ ಮಾಡಬೇಕು ಅಥವಾ ಅಲ್ಲಿ ಚೆಕಪ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ಇದೆಲ್ಲದರ ಬಗ್ಗೆ ಕೂಡ ಇವತ್ತು ಟ್ರಯಲ್ ರನ್ ಆಗ್ತಾ ಇದೆ. ಸೊ ರಾಜ್ಯದ 5 ಜಿಲ್ಲೆಗಳಲ್ಲಿ ಇವತ್ತು ಕೋವಿಡ್ ವ್ಯಾಕ್ಸಿನ್ ಡ್ರೈ ರನ್ ಆರಂಭ ಆಗ್ತಿರೋದು. ಡ್ರೈ ರನ್ಗೆ ಈಗಾಗಲೇ ಕೊರೋನಾ ವಾರಿಯರ್ಸ್ ಕೂಡ ಆಯ್ಕೆ ಆಗಿದ್ದಾರೆ, ಅವರ ಲಿಸ್ಟ್ ಔಟ್ ಕೂಡ ಆಗಿದೆ. ಸೊ ಅವರೆಲ್ಲರೂ ಕೂಡ ಇವತ್ತು ಹೇಗೆ ಅವರು ಸಂಪರ್ಕ ಮಾಡಬೇಕು ಇದೆಲ್ಲದರ ಬಗ್ಗೆ ಕೂಡ ಡೀಟೇಲ್ಸ್, ಎಲ್ಲಿಂದ ಅವರ ದಾಖಲೆ ಕೂಡ ಬೇಕಾಗುತ್ತೆ. ಆಯ್ಕೆಯಾದಂಥ ವಾರಿಯರ್ಸ್ ಅವರು ಡಾಕ್ಯುಮೆಂಟ್ಗಳನ್ನು ಕೊಡಬೇಕಾಗುತ್ತೆ. ತಾವು ಈಗಾಗಲೇ ಸಲ್ಲಿಸಿರುವಂಥ ವಿಳಾಸದ ದಾಖಲೆಯನ್ನು ತರಬೇಕು. ಅಂದರೆ ಅವರ ಅಡ್ರೆಸ್ ಪ್ರೂಫ್ ಏನಿರುತ್ತೆ ಅದನ್ನು ತರಬೇಕಾಗುತ್ತೆ. ಇನ್ನು ವಾರಿಯರ್ಸ್ಗೆ ಸೂಚಿಸಲಾಗಿರುತ್ತೆ ಇಂಥ ಕೇಂದ್ರಕ್ಕೆ ನೀವು ಹೋಗಬೇಕು ಅಂತ. ಅದನ್ನು ಕೂಡ ಎಲ್ಲ ಡೀಟೇಲ್ಸನ್ನು SMS ಮೂಲಕ ಅವರಿಗೆ ಕಳಿಸಲಾಗಿರುತ್ತೆ. ಈ ರೀತಿ ಇಂಥ ಒಂದು ಸೆಂಟರ್ಗೆ ನೀವು ಬರಬೇಕು ಇವತ್ತು ಡ್ರೈ ರನ್ಗೆ ಎಷ್ಟೊತ್ತಿಗೆ ಅನ್ನೋ ಒಂದು ಡೀಟೇಲ್ಸ್ ಹೋಗಿರುತ್ತೆ. ಆರೋಗ್ಯ ಕೇಂದ್ರಕ್ಕೆ ಬರ್ತಾ ಇದ್ದ ಹಾಗೆ ಮೊದಲು ದಾಖಲೆಗಳ ಪರಿಶೀಲನೆ ಆಗುತ್ತೆ. ಅದಾದ ಮೇಲೆ ವಿಶ್ರಾಂತಿ ಕೊಠಡಿ ಏನು ವೇಟಿಂಗ್ ರೂಮ್ ಏನಿರುತ್ತೆ ಅಲ್ಲಿಗೆ ಕಳಿಸ್ತಾರೆ. ಮೊದಲ ಹಂತ ಅದು. ಮೊದಲಿಗೆ ಡಾಕ್ಯುಮೆಂಟ್ ಚೆಕ್, ಅದಾದ್ಮೇಲೆ ವೇಟಿಂಗ್ ರೂಮ್ನಲ್ಲಿ ಅವರು ಇಡಬೇಕಾಗುತ್ತೆ. ವಿಶ್ರಾಂತಿ ಕೊಠಡಿಯಲ್ಲಿ ಕೋವಿಡ್ ವ್ಯಾಕ್ಸಿನ್ ಬಗ್ಗೆ ಅವರಿಗೆ ಬ್ರೀಫಿಂಗ್ ಆಗುತ್ತೆ. ಈ ರೀತಿಯಾಗಿರುತ್ತೆ, ಮಾಹಿತಿಯನ್ನು ಕೊಡ್ತಾರೆ. ಸೊ ಲಸಿಕೆ ಪಡೆಯುವಂಥ ವ್ಯಕ್ತಿಗೆ ಸಿಬ್ಬಂದಿಯಿಂದ ಸಂಪೂರ್ಣವಾದಂಥ ಮಾಹಿತಿ. ಸೊ ಹೇಗೆ ಈ ಲಸಿಕೆಯನ್ನು ನೀಡೋದು, ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ. ಬಳಿಕ ವ್ಯಾಕ್ಸಿನ್ ರೂಮ್, ಇದು 2ನೇ ಸ್ಟೇಜ್. ಅಲ್ಲಿ ವ್ಯಾಕ್ಸಿನ್ ರೂಮ್ನಲ್ಲಿ ಲಸಿಕೆಯನ್ನು ನೀಡುವಂಥ ಪ್ರಕ್ರಿಯೆ ಹೇಗೆ. ಆದರೆ ಇವತ್ತು ಯಾವುದೇ ರೀತಿಯ ಲಸಿಕೆಯನ್ನು ನೀಡೋದಿಲ್ಲ. ಆದರೆ ಲಸಿಕೆ ನೀಡೋದು ಹೇಗೆ ಅನ್ನೋದ್ರ ಬಗ್ಗೆ ಅಲ್ಲಿ ತಿಳಿಸಲಾಗುತ್ತೆ. ಬಳಿಕ ನಿಗಾ ಕೊಠಡಿಗೆ ಅವ್ರನ್ನ ಕರೆದೊಯ್ಯಲಾಗುತ್ತೆ. ಇದು 3ನೇ ಹಂತ, 3ನೇ ಸ್ಟೇಜ್. ಇದು ಅಬ್ಸರ್ವೇಷನ್ ರೂಮ್. ಅಲ್ಲಿ ವ್ಯಾಕ್ಸಿನ್ ಪಡೆದಂಥ ಪ್ರತಿಯೊಬ್ಬರು ಕೂಡ 30 ನಿಮಿಷ ಅಲ್ಲಿ ಇರಬೇಕಾಗುತ್ತೆ. ಸೊ ನಿಗಾ ವಹಿಸಬೇಕಾಗುತ್ತೆ ಅಲ್ಲಿ. ರಾಜ್ಯದ 5 ಕಡೆ ಇವತ್ತು ಆರಂಭ ಆಗಿದೆ ಡ್ರೈ ರನ್. ಅದರಲ್ಲೂ ಕೂಡ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಈಗಾಗಲೇ ಡ್ರೈ ರನ್ ಆರಂಭ ಆಗಿದೆ. 3 ಸ್ಟೇಜ್ಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಯಾರನ್ನ ಇವರು ಲಿಸ್ಟ್ ಔಟ್ ಮಾಡಿದ್ದಾರೆ, ಈಗ ಇವರಿಗೆ ವ್ಯಾಕ್ಸಿನ್ ಡ್ರೈ ರನ್ ಅಲ್ಲಿ ಇವರು ಪಾಲ್ಗೊಳ್ಬೇಕು ಅಂತ, ಅವರು ಮೊದಲು ಅವರ ಡಾಕ್ಯುಮೆಂಟ್ ಅನ್ನು ತರಬೇಕಾಗುತ್ತೆ. ಅಡ್ರೆಸ್ ಪ್ರೂಫ್ ಏನು ಕೊಟ್ಟಿರ್ತಾರೆ ಅವರು ಅದನ್ನ ಪರಿಶೀಲನೆ ಮಾಡಿದ ನಂತರ ಅವ್ರನ್ನ ವೇಟಿಂಗ್ ರೂಮ್ಗೆ ಕಳಿಸ್ತಾರೆ. ವೇಟಿಂಗ್ ರೂಮ್ನಲ್ಲಿ ಸಂಪೂರ್ಣವಾದಂಥ ಇನ್ಫಾರ್ಮೇಶನ್, ಒಂದು ಬ್ರೀಫಿಂಗ್ ಆಗುತ್ತೆ ಅವರಿಗೆ. ಎಕ್ಸಾಕ್ಟ್ಲಿ ಏನಿದು ಡ್ರೈ ರನ್, ಯಾವ ರೀತಿಯಾಗಿ ಈ ವ್ಯಾಕ್ಸಿನ್ ಅನ್ನು ಕೊಡಬೇಕು, ಏನೇನೆಲ್ಲ ಆಗುತ್ತೆ ಪ್ರಕ್ರಿಯೆ, ಅದೆಲ್ಲದರ ಬಗ್ಗೆ ಕೂಡ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಅದಾದ್ಮೇಲೆ 2ನೇ ಹಂತದ ಬಗ್ಗೆ ನಾವು ಹೇಳ್ತಾ ಇದ್ವಿ. ವೇಟಿಂಗ್ ರೂಮ್ ಆದಮೇಲೆ ಅಲ್ಲಿಂದ ಅವ್ರು ಹೋಗಬೇಕಾಗಿರುವಂಥದ್ದು ವ್ಯಾಕ್ಸಿನೇಷನ್ ರೂಮ್ಗೆ. ಸೊ ಅಲ್ಲಿ ಈ ಕೋಲ್ಡ್ ಸ್ಟೋರೇಜ್ನಲ್ಲಿರುವಂಥ ವ್ಯಾಕ್ಸಿನ್, ಅಂದರೆ ಮುಂದೆ ವ್ಯಾಕ್ಸಿನ್ ಕೊಡುವಂಥ ಟೈಮಲ್ಲಿ ಆ ರೀತಿಯಾಗಿ ನಡೆಯುತ್ತೆ. ಬಟ್ ಇವಾಗ ಯಾವುದೇ ರೀತಿಯಾದಂಥ ವ್ಯಾಕ್ಸಿನನ್ನು ಅವ್ರಿಗೆ ನೀಡಲಾಗೋದಿಲ್ಲ. ಅದಾದ ಮೇಲೆ 3ನೇ ಹಂತ ಅವರು ವೆಯ್ಟ್ ಮಾಡಬೇಕಾದ. ವೆಯ್ಟ್ ಆದಮೇಲೆ ಈ ವ್ಯಾಕ್ಸಿನೇಷನ್ ಆದಮೇಲೆ
ಫೈನಲಿ ಅಬ್ಸರ್ವೇಷನ್ ಅಲ್ಲಿ 30 ನಿಮಿಷಗಳ ಕಾಲ ಇದ್ದು ಏನಾದರೂ ದೇಹದ ಮೇಲೆ ಅವರಿಗೆ ವಾಮಿಟಿಂಗ್ ಆಗುವಂಥದ್ದು, ವಾಮಿಟಿಂಗ್ ಸೆನ್ಸೇಷನ್ ಅಥವಾ ತಲೆ ಸುತ್ತು ಬರುವಂಥದ್ದು ಬಹಳಷ್ಟು ಜನರಿಗೆ ಇರುತ್ತೆ. ಈ ರೀತಿ ಏನಾದರೂ ಅವರ ದೇಹಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ವ್ಯತ್ಯಾಸಗಳಾಗ್ತಿದೆಯಾ ಇದನ್ನು ಅಬ್ಸರ್ವ್ ಮಾಡಲಾಗುತ್ತೆ. ನಮ್ಮ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗ್ತಾರೆ. ದಿವ್ಯಾ ಚಂದ್ರಧರ ಔಷಧಿ ತಜ್ಞೆ, ಡಾಕ್ಟರ್ ಚಂದ್ರಶೇಖರ್ ರೋಗ ನಿರೋಧಕ ತಜ್ಞರು, ಅದೇ ರೀತಿಯಾಗಿ ಡಾಕ್ಟರ್ ಚೇತನ್ ಕುಮಾರ್ ಕೂಡ ಜಾಯ್ನ್ ಆಗ್ತಾರೆ. ಅದೇ ರೀತಿ ಡಾಕ್ಟರ್ ಶಿಲ್ಪಾ ಇವರೆಲ್ಲರೂ ಕೂಡ ಇವತ್ತಿನ ಚರ್ಚೆಯಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಚರ್ಚೆ ಆರಂಭ ಆಗುತ್ತೆ. ಕಾಮಾಕ್ಷಿ ಪಾಳ್ಯದಲ್ಲಿ ಈಗಾಗಲೇ ಡ್ರೈ ರನ್ ಶುರುವಾಗಿದೆ. ಡ್ರೈ ರನ್ಗೆ ಬರಬೇಕಾಗಿದ್ದಂತಹ ವ್ಯಕ್ತಿಗಳು ಕೂಡ ಈಗಾಗಲೇ ಸ್ಥಳಕ್ಕೆ ಹಾಜರಾಗಿದ್ದಾರೆ. ವೈದ್ಯಾಧಿಕಾರಿಗಳು ಹಾಜರಿದ್ದಾರೆ. ಅದರ ಜೊತೆಗೆ ವ್ಯಾಕ್ಸಿನ್ ಕೊಡುವಂತಹ ಸಿಬ್ಬಂದಿ ಕೂಡ ಈಗಾಗಲೇ ತಮ್ಮ ಕೆಲಸವನ್ನ ಶುರು ಮಾಡಿಕೊಂಡಿದ್ದಾರೆ. ಇನ್ನು ಡ್ರೈ ರನ್ ಕೇಂದ್ರದಲ್ಲಿ ಯಾವೆಲ್ಲ ನಿಯಮವನ್ನ ಪಾಲಿಸಬೇಕು, ಇಲ್ಲಿ ಪಾಲಿಸಬೇಕಾಗಿರುವಂತಹ ನಿಯಮ ಯಾವುದೆಲ್ಲ ಇರುತ್ತೆ. ಇನ್ನು ಡ್ರೈ ರನ್ ಕೇಂದ್ರದ ವಿಭಾಗದಲ್ಲಿ 4 ವಿಭಾಗಗಳಿರುತ್ತೆ. ಈ ಡ್ರೈ ರನ್ ಕೇಂದ್ರದಲ್ಲಿ 4 ವಿಭಾಗಗಳಿರುತ್ತೆ. ರಿಜಿಸ್ಟ್ರೇಷನ್ ವಿಭಾಗ, ವೇಟಿಂಗ್ ರೂಮ್, ವ್ಯಾಕ್ಸಿನ್ ರೂಮ್. ಅದರ ಜೊತೆಗೆ ಡ್ರೈ ರನ್ ಕೇಂದ್ರದಲ್ಲಿ ಸಿದ್ಧತೆಗಳು ಎಷ್ಟರ ಮಟ್ಟಿಗೆ ಶುರುವಾಗಿದೆ, ಸಿದ್ಧತೆಗಳು ಎಷ್ಟೆಲ್ಲ ಆಗಿದೆ. ಅಲ್ಲಿ ಡ್ರೈ ರನ್ ಈಗಾಗಲೇ ಕೆಲ ಸೆಂಟರ್ಗಳಲ್ಲಿ ಶುರುವಾಗಿದೆ. ಅಲ್ಲಿ ಯಾವೆಲ್ಲ ನಿಯಮಗಳನ್ನ ಪಾಲಿಸ್ತಾರೆ, ಆ ನಿಯಮಗಳನ್ನ ಪಾಲಿಸಬೇಕು ಅಂತ ಹೇಳಿದ್ರೆ ಯಾರೆಲ್ಲ ಅಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕಾಗತ್ತೆ, ಎಷ್ಟು ವಿಭಾಗಗಳಿದೆ ಅಲ್ಲಿ ಒಂದು ಡ್ರೈ ರನ್ ಕೇಂದ್ರದಲ್ಲಿ. ಒಟ್ಟು 4 ವಿಭಾಗಗಳಿದೆ. ಒಂದೊಂದು ವಿಭಾಗಕ್ಕೂ ಕೂಡ ಅಲ್ಲಿ ವ್ಯಾಕ್ಸಿನೇಟರ್ 1, 2, 3, 4 ಅಂತ ಹೇಳಿ ಡೆಸಿಗ್ನೇಟ್ ಮಾಡಿರ್ತಾರೆ. ಇವರೆಲ್ಲರೂ ಕೂಡ ಅಲ್ಲಿ ಟೇಕ್ ಕೇರ್ ಅನ್ನ ತೆಗೆದುಕೊಳ್ತಾರೆ. ಇಲ್ಲಿ ಗಮನಿಸಬೇಕು, ನೈಜ ಲಸಿಕೆಯನ್ನ ಹೊರತುಪಡಿಸಿದ್ರೆ ಇನ್ನುಳಿದಂತಹ ಎಲ್ಲಾ ಪ್ರಕ್ರಿಯೆಗಳು ಕೂಡ ಕಂಪ್ಲೀಟ್ ಆಗಿ ನೈಜವಾಗಿರ್ತವೆ. ಯಾವತ್ತು ವ್ಯಾಕ್ಸಿನೇಟರ್ ಅನ್ನ ಕೊಡ್ತಾರೋ ಅಥವಾ ಯಾವತ್ತು ವ್ಯಾಕ್ಸಿನ್ ಹಾಕ್ಲಾಗುತ್ತೋ ಆವತ್ತಿಗೆ ಬೇಕಾಗುವಂತಹ ಸಿದ್ಧತೆಗಳು ಎಷ್ಟರ ಮಟ್ಟಿಗೆ ರೆಡಿ ಇರಬೇಕು ಅನ್ನೋದನ್ನ ತೋರಿಸೋದಕ್ಕೆ ಅಂತೇಳಿ ಈಗಾಗಲೇ ಅಲ್ಲಿ ಡ್ರೈ ರನ್ ಅನ್ನ ಶುರು ಮಾಡಲಾಗಿದೆ. ಇನ್ನು ಡ್ರೈ ರನ್ ನ ರಿಜಿಸ್ಟ್ರೇಷನ್ ವಿಭಾಗ ಏನ್ ಕೆಲಸ ಮಾಡುತ್ತೆ, ವ್ಯಾಕ್ಸಿನ್ ಪಡೆಯೋದಕ್ಕೆ ಬರುವಂತವರ ರಿಜಿಸ್ಟ್ರೇಷನ್ ಅನ್ನ ಮಾಡಿಸಿಕೊಳ್ಬೇಕು. ಇಂಪಾರ್ಟೆಂಟ್ ಆಗಿರುವಂತ ವಿಚಾರ. ಮೆಸೇಜ್ ಹೋಗಿರುತ್ತೆ, ಆ ಮೆಸೇಜ್ ಅನ್ನ ತೆಗೆದುಕೊಂಡು ಬಂದಂತವರ ರಿಜಿಸ್ಟ್ರೇಷನ್ ಅನ್ನ ಮಾಡಲಾಗುತ್ತೆ. ಅಡ್ರೆಸ್ ಪ್ರೂಫ್ ನೀಡೋದು ಕಡ್ಡಾಯ. ಪಾನ್ ಕಾರ್ಡ್, ವೋಟರ್ ಐಡಿ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಸರ್ಕಾರ ಕೊಟ್ಟಿರುವಂತಹ ಯಾವುದಾದ್ರೂ ಗುರುತಿನ ಚೀಟಿ, ಸರ್ಕಾರಿ ಅಧಿಕಾರಿಯಾಗಿದ್ರೆ ಸರ್ಕಾರಿ ಅಧಿಕಾರಿಗೆ ಕೊಟ್ಟಿರುವಂತ ಆಯಾ ಇಲಾಖೆಯ ಐಡಿ ಕಾರ್ಡ್ ಅನ್ನ ನೀಡಬೇಕು. ಸರ್ಕಾರದಿಂದ ಮಾನ್ಯತೆ ಪಡೆದಂತ ಉದ್ಯೋಗಿ ಆಗಿದ್ರೆ ಐಡಿ ಕಾರ್ಡ್ ಅನ್ನ ಅಲ್ಲಿ ಪ್ರೆಸೆಂಟ್ ಮಾಡಬೇಕು. ಇದು ರಿಜಿಸ್ಟ್ರೇಷನ್ ವಿಭಾಗ. ಇನ್ನು ವ್ಯಾಕ್ಸಿನ್ ಡ್ರೈ ರನ್ ನಿಗಾ ಕೊಠಡಿಯಲ್ಲಿ ಹೇಗಿರುತ್ತೆ, ನಿಗಾ ಕೊಠಡಿಯಲ್ಲಿ ಹೇಗಿರುತ್ತೆ ಅಂತ ನೋಡ್ತಾ ಹೋದ್ರೆ ಯಾವ ವ್ಯಕ್ತಿಯ ಹೆಸರು ಅಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೋ ಅಂತ ವ್ಯಕ್ತಿಯನ್ನ ತದನಂತರದಲ್ಲಿ ಪ್ರತ್ಯೇಕ ನಂಬರ್ ಕೊಡಲಾಗುತ್ತೆ. ತಮ್ಮ ಹೆಸರು ಬಂದಂತ ಸಂದರ್ಭದಲ್ಲಿ ವ್ಯಾಕ್ಸಿನ್ ರೂಮ್ಗೆ ಹೋಗಬೇಕು. ಈ ನಿಗಾ ಕೊಠಡಿಯಿಂದ ವ್ಯಾಕ್ಸಿನ್ ರೂಮ್ಗೆ ಹೋಗಬೇಕು. ವೇಟಿಂಗ್ ರೂಮ್ನ ಬಳಿಕ ವ್ಯಾಕ್ಸಿನ್ ರೂಮ್ಗೆ ಹೋಗಬೇಕು. ಇದಾದ ನಂತರದಲ್ಲಿ ಆತನ ನಂಬರ್ ಅನ್ನ ಕೊಡಲಾಗಿರುತ್ತಲ್ಲ, ನಂಬರ್ ಅನ್ನ ಕರೆಯಲಾಗುತ್ತೆ. ಈ ನಿಗಾ ಕೊಠಡಿಯ ನಂತರದಲ್ಲಿ ಆತ ಅಲ್ಲಿಗೆ ಹೋಗಬೇಕು. ಹೋದಂತ ಸಂದರ್ಭದಲ್ಲಿ ಅವ್ರನ್ನ ಪ್ರತ್ಯೇಕವಾಗಿ ನಂಬರ್ ಕೊಡಲಾಗುತ್ತೆ. ರಿಜಿಸ್ಟ್ರೇಷನ್ ನಂತರದಲ್ಲಿ ನಂಬರ್ ಕೊಟ್ಟಂತ ಸಂದರ್ಭದಲ್ಲಿ ವ್ಯಾಕ್ಸಿನ್ ಕೊಡುವಂತ ಕೇಂದ್ರಕ್ಕೆ ಹೋಗಬೇಕು. ಅಲ್ಲಿ ವ್ಯಾಕ್ಸಿನ್ ಕೊಡೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿರುತ್ತೆ. ಅದರ ಜೊತೆಗೆ ವ್ಯಾಕ್ಸಿನ್ ಅನ್ನ ಕೊಡಲಾಗುತ್ತೆ. ನಮ್ಮ ಜೊತೆಗೆ ಔಷಧಿ ತಜ್ಞೆ ದಿವ್ಯಾ ಚಂದ್ರಧರ್ ಅವರು ಜಾಯ್ನ್ ಆಗಿದ್ದಾರೆ. ಅದರ ಜೊತೆಗೆ ಡಾಕ್ಟರ್ ಶಿಲ್ಪಾ ಸಂತೃಪ್ತ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಜೊತೆಗೆ ಮಾತನಾಡ್ತೀನಿ. ಮೊದಲಿಗೆ ಮೇಡಮ್, ಇವತ್ತು ವ್ಯಾಕ್ಸಿನ್ ಡ್ರೈ ರನ್ ಶುರುವಾಗಿದೆ. ಈ ಡ್ರೈ ರನ್ ಅಂತ ಹೇಳಿದ್ರೆ ಮೇಲ್ನೋಟಕ್ಕೆ ನಮಗೆ ಗೊತ್ತಾಗ್ತಾ ಇರೋದು ವ್ಯಾಕ್ಸಿನ್ ಕೊಡೋದಕ್ಕೆ ಏನೆಲ್ಲ ಸಿದ್ಧತೆಗಳು ಬೇಕಿತ್ತೋ ಆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋಂಥದ್ದು. ಆದ್ರೆ ಇದು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ವ್ಯಾಕ್ಸಿನ್ ಕೊಡುವಂತ ಸಂದರ್ಭ, ಇನ್ನೇನು ಕೆಲವೇ ದಿವಸಗಳಲ್ಲಿ ಓಕೆ ನಾಟ್ ಸಿಗುತ್ತೆ ಎನ್ನುವಂತ ಮಾತಿದೆ ಕೋವಿಶೀಲ್ಡ್ಗೆ. ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರೊಸೀಜರ್? ಒಂದು ಒಳ್ಳೆ ನ್ಯೂಸ್ ಅಂದರೆ ನಮ್ಮ ಕೋವಿಶೀಲ್ಡ್ಗೆ ಡ್ರಗ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾ DCGI ಸಿಡಸ್ಕೋ ಇಂದ ವ್ಯಾಕ್ಸಿನ್ನ ಎಮರ್ಜೆನ್ಸಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಇದೊಂದು ಒಳ್ಳೆಯ ವಿಷಯ. ಇದೇ ಟೈಮಲ್ಲಿ ಎಲ್ಲ ಭಾರತಾದ್ಯಂತ ಡ್ರೈ ರನ್ ನಡೆಸ್ತಾ ಇರೋದು ಒಂದು ಒಳ್ಳೆ ಇನಿಷಿಯೇಟಿವ್. ಕೇಂದ್ರ ಸರ್ಕಾರದಿಂದ ನ್ಯಾಷನಲ್ ವ್ಯಾಕ್ಸಿನ್ ಆರ್ಗನೈಸೇಷನ್ ಟೀಮಿಂದ ಇನಿಷಿಯೇಟ್ ಮಾಡಿರೋದು. ಇದು ನಮ್ಮ ಕರ್ನಾಟಕದಲ್ಲೂ ಸ್ಟಾರ್ಟ್ ಆಗಿದೆ ಡ್ರೈ ರನ್ನು. ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಆಲ್ಮೋಸ್ಟ್ 2,500 ಜನಕ್ಕೆ ಟ್ರೈನ್ ಮಾಡಿದ್ರು ವ್ಯಾಕ್ಸಿನೇಷನ್ ಹೇಗೆ ಕೊಡಬೇಕು, ವ್ಯಾಕ್ಸಿನೇಷನ್ ಪ್ರೊಸೀಜರ್ ಹೇಗಿರುತ್ತೆ, ಕೋವಿನ್ ಅನ್ನೋ ಆ್ಯಪ್ನ ಹೇಗೆ ಯೂಸ್ ಮಾಡಬೇಕು, ರಿಜಿಸ್ಟ್ರೇಷನ್ ಹೇಗೆ ನಡೆಯುತ್ತೆ, ಇದೆಲ್ಲ ಟ್ರೈನಿಂಗ್ ಕೊಟ್ಟಿದ್ದು. ಎಷ್ಟೇ ಟ್ರೈನಿಂಗ್ ಕೊಟ್ಟರು ಆ್ಯಕ್ಚುಲ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಜನ ಬಂದಾಗ ಹೇಗೆ
ಈಚ್ ಆ್ಯಂಡ್ ಎವ್ರಿ ಅವ್ರು ಹೇಳ್ತಾ ಇದ್ರು ವ್ಯಾಕ್ಸಿನೇಷನ್ ಆಫೀಸರ್ 1, 2, 3 ಅಂತ. ಈಚ್ ಆಫೀಸರ್ಸ್ದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ, ಯಾರ್ಯಾರು ಯಾವ್ಯಾವ ಥರದ ರೆಸ್ಪಾನ್ಸಿಬಿಲಿಟಿ ತೊಗೋತಾರೆ, ಇದನ್ನೆಲ್ಲ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ, ಜನಕ್ಕೆ ಒಂದು ಕಾನ್ಫಿಡೆನ್ಸ್ ಕೊಡೋಕ್ಕೆ ಈ ಡ್ರೈ ರನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಇವಾಗಲೇ ನೋಡಿದ್ವಿ ಪ್ರೈಮರಿ ಹೆಲ್ತ್ ಕೇರ್ ಸೆಂಟ್ರಲ್ಲಿ, ಅದು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಆಗಿದ್ದು ಎಷ್ಟು ವೆಲ್ ಪ್ರಿಪೇರ್ಡ್ ಆಗಿದ್ದು, ಲೇಬಲ್ ಮಾಡೋದ್ರಿಂದ ಹಿಡಿದು ವೆಯ್ಟಿಂಗ್ ಏರಿಯಾಯಿಂದ ಹಿಡಿದು ಅಬ್ಸರ್ವೇಷನ್ ಏರಿಯಾದೆಲ್ಲ, ಇದೆಲ್ಲ ಜನಕ್ಕೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ. ಓಕೆ, ಇಷ್ಟು ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದಾರೆ ಅಂತ ಕಾನ್ಫಿಡೆಂಟ್ ಆಗಿ ಹೋಗ್ತಾರೆ. ಕೋಲ್ಡ್ ಸ್ಟೋರೇಜಿಂದ ಹಿಡಿದು, ಸೊ ಈ ಹಿಂದೆ ಕರೆಕ್ಟಾಗಿ ಸ್ಟೋರ್ ಮಾಡಿಲ್ಲ ಅಂದರೆ ವ್ಯಾಕ್ಸಿನ್ ಪೊಟೆನ್ಸಿ ಕಳ್ಕೊಂಡ್ಬಿಡುತ್ತೆ, ಅದು ಹಾಕಿದ್ರೆ ಯೂಸ್ ಆಗಲ್ಲ ಅನ್ನೋದೆಲ್ಲ ಕ್ವೆಶ್ಚನ್ಸ್ ಇರುತ್ತೆ. ಅಕಸ್ಮಾತ್ ವ್ಯಾಕ್ಸಿನ್ ಕೊಟ್ಟಾಗ ಏನಾದರೂ ಆದರೆ ಹೂ ವಿಲ್ ಟೇಕ್ ಕೇರು ಏನಾದರೂ ಅನ್ನೋ ಭಯ ಇರುತ್ತೆ. ಈ ಭಯ ಎಲ್ಲ ದೂರ ಮಾಡಿಸೋಕ್ಕೆ ಇದೊಂದು ಒಳ್ಳೆ ಇನಿಷಿಯೇಟಿವ್. ಜನ ಧೈರ್ಯದಿಂದ ಹೋಗಿ ವ್ಯಾಕ್ಸಿನ್ ಬಂದಾಗ ತಗೋಬೋದು ಅನ್ನೋದೊಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಅಂದ್ರೆ ಈಗ ಯುದ್ಧ ಯಾವಾಗ ಆಗುತ್ತೋ ಗೊತ್ತಿಲ್ಲ, ಆದ್ರೆ ಯುದ್ಧಕ್ಕೆ ಬೇಕಾಗಿರುವಂತ ಸಿದ್ಧತೆಗಳು ಈಗಾಗಲೇ ಮಾಡ್ಕೊಂಡಿರ್ಬೇಕು. ನಾವು ಮಾಡ್ಕೊಂಡಿರೋ ಸಿದ್ಧತೆ ಸರಿ ಇದೆ ಇಲ್ವೇ ಅಂತ ಹೇಳ್ಬಿಟ್ಟು ಟ್ರಯಲ್ ಮಾಡ್ತಾನೆ ಇರಬೇಕು. ಕರೆಕ್ಟ್. ವೆಪನ್ ಒಂದು ಬರೋದು ಬಾಕಿ ಇದೆ. ವೆಪನ್ ಒಂದು ಬಂದ ತಕ್ಷಣ ಯುದ್ಧ ಶುರು ಮಾಡೋದೆ. ನಿಜ 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 ನಿಜ. ಮೈಸೂರಿನಿಂದ ಡಾಕ್ಟರ್ ಶಿಲ್ಪಾ ಸಂತೃಪ್ತ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಎಸ್ಪೆಷಲಿ ಹೇಳಬೇಕು ಅಂತ ಹೇಳಿದ್ರೆ ಇವರು ವ್ಯಾಕ್ಸಿನ್ ಡೋಸ್ ಅನ್ನ ತೆಗೆದುಕೊಂಡಿರುವಂತವ್ರು ಟ್ರಯಲ್ ಸಂದರ್ಭದಲ್ಲಿ, ಅವ್ರ ಜೊತೆಗೆ ಮಾತನಾಡ್ತೀನಿ. ನಾವು ಈ ವ್ಯಾಕ್ಸಿನ್ ಡ್ರೈ ರನ್ ಬಗ್ಗೆ ಮಾತನಾಡ್ತಾ ಇದ್ವಿ. ಹೇಗೆ ನಡೆಯುತ್ತಿದ್ದು, ಏನೆಲ್ಲ ಪ್ರೊಸೀಜರ್ ಇದೆ, ಇದರಿಂದ ಏನು ಉಪಯೋಗ ಅನ್ನೋದು. ಬಹಳಷ್ಟು ಜನರಿಗೆ ಅನ್ಸ್ಬೋದು ಲಸಿಕೆ ಇಲ್ಲ, ವ್ಯಾಕ್ಸಿನ್ ಡ್ರೈ ರನ್ ಮಾಡ್ತಾರೆ ಅಂದ್ರೆ ಏನ್ ಪ್ರಯೋಜನ ಅಂತ. ಬಟ್ ಒಂದು ಐಡಿಯಾ ಸಿಗುತ್ತೆ. ಅಂದ್ರೆ ಮೇನ್ ಈಗ ಏನ್ ಪ್ರಾಸೆಸ್ ಇದೆ, ಇನ್ನೇನು ಲಸಿಕೆ ಬಂದ ಮೇಲೆ ಏನೇನೆಲ್ಲ ಪ್ರಕ್ರಿಯೆಗಳಾಗಬೇಕು, ಅದಕ್ಕೂ ಮುಂಚೆ ಒಂದು ರೀತಿಯಾದಂಥ ರಿಹರ್ಸಲ್ ರೀತಿಯಾಗಿರುತ್ತೆ ಇದು ಅಂತ. ಕೋವಿಶೀಲ್ಡ್ ವ್ಯಾಕ್ಸಿನ್ ಎಷ್ಟು ಮಟ್ಟಿಗೆ ಪರಿಣಾಮಕಾರಿ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ. ಕಿಲ್ಲರ್ ವೈರಸ್ನಿಂದ ಜನರನ್ನ ಸಂಪೂರ್ಣವಾಗಿ ಇದು ಸೇಫ್ ಮಾಡುತ್ತಾ, ಬಚಾವ್ ಮಾಡುತ್ತಾ ಕೋವಿಶೀಲ್ಡ್? ಜನರ ಜೀವ ಉಳಿಸುವಂತ ತಾಕತ್ತು ಈ ಕೋವಿಶೀಲ್ಡ್ಗೆ ಇದೆಯಾ? ಎಷ್ಟು ಮಟ್ಟಿಗೆ ಇದು ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತೆ? ಎಷ್ಟು ಮಟ್ಟಿಗೆ ಕೊರೋನಾ ಹರಡೋದನ್ನ ಕಟ್ಟಿ ಹಾಕುತ್ತೆ? ಇಂಥ ಅನೇಕ ಪ್ರಶ್ನೆಗಳು ಸಹಜವಾಗಿದೆ. ಒಂದ್ ಕಡೆ ಡ್ರೈ ರನ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಜೊತೆಗೆ ಕೋವಿಶೀಲ್ಡ್ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಈ ಪ್ರಶ್ನೆ ಕೂಡ ನಿಮಗೆ ಸಹಜವಾಗಿದ್ದೇ ಇದೆ. ಯಾಕಂದ್ರೆ ಫೈಸರ್, ಸ್ಪುಟ್ನಿಕ್ ಇಂಥ ಅನೇಕ ಹೆಸರುಗಳನ್ನ ನಾವು ಕೇಳ್ತಾ ಇದ್ದೀವಿ. ಇದೆಲ್ಲದರ ನಡುವೆ ಕೋವಿಶೀಲ್ಡ್ನ ಶಕ್ತಿ ಎಷ್ಟು? ಕೋವಿಶೀಲ್ಡ್ ಲಸಿಕೆ 62% 90% ಅಂತ ಪರಿಣಾಮಕಾರಿ ಅಂತಿದೆ. ಸಮ್ವೇರ್ ಇನ್ ಬಿಟ್ವೀನ್ ಬರ್ಬೋದು ಅಂತ ಅನ್ಸುತ್ತೆ. ಇದು ಜಗತ್ತಿನಾದ್ಯಂತ ಒಟ್ಟು 30,000 ಜನರ ಮೇಲೆ ಕ್ಲಿನಿಕಲ್ ಟೆಸ್ಟ್ ಆಗಿದೆ. ಕೋವಿಶೀಲ್ಡ್ ಬಗ್ಗೆ 7 ತಿಂಗಳ ಸುದೀರ್ಘವಾದಂತಹ ಸಂಶೋಧನೆ ಕೂಡ ಆಗಿದೆ. ಕೋವಿಶೀಲ್ಡ್ನ ತಯಾರಿಯ ಸಂದರ್ಭದಲ್ಲಿ ಭಾರತದಲ್ಲಿ 17 ಕೇಂದ್ರದಲ್ಲಿ 1600 ಜನರ ಮೇಲೆ ಪ್ರಯೋಗ, ಅಂದ್ರೆ ತಯಾರಿ ಆದ್ಮೇಲೆ ಒಂದು ಹಂತಕ್ಕೆ ಬಂದ ಮೇಲೆ ಪ್ರಯೋಗ ಮಾಡಬಹುದು ಅಂತ ಬಂದ ಮೇಲೆ ಇಷ್ಟು ಜನರ ಮೇಲೆ ಪ್ರಯೋಗ ಆಗಿದೆ. ಎಲ್ಲಾ ಪ್ರಯೋಗದಲ್ಲೂ ಕೂಡ ಕೋವಿಶೀಲ್ಡ್ ನಿಂದ ಉತ್ತಮ ರಿಸಲ್ಟ್ ಬಂದಿದೆ. ಕೋವಿಶೀಲ್ಡ್ ಲಸಿಕೆ 62% 90% ಪರಿಣಾಮಕಾರಿ ಅಂತ ಈಗ ಇನ್ಫಾರ್ಮೇಶನ್ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಮೈಸೂರಿನಿಂದ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಶಿಲ್ಪಾ ಸಂತೃಪ್ತ. ಅವರು ಕೋವಿಡ್ ಲಸಿಕೆಯನ್ನು ಪಡೆದಂತವರು ಟ್ರಯಲ್ನ ಸಂದರ್ಭದಲ್ಲಿ. ಡಾಕ್ಟರ್, ಈ ವಿಚಾರವಾಗಿ ಈಗ ಮಾತನಾಡೋದ್ರೆ, ಯಾಕಂದ್ರೆ ನಿಮಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇದೆ, ಈ ಲಸಿಕೆ ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗ್ಬೋದು ಅನ್ನೋದ್ರ ಬಗ್ಗೆ ನೀವು ಕೂಡ ಸಾಕಷ್ಟು ಸ್ಟಡಿ ಮಾಡಿರ್ತೀರಿ. ಜೊತೆಗೆ ನೀವು ಟ್ರಯಲ್ ಸಂದರ್ಭದಲ್ಲಿ ಲಸಿಕೆಯನ್ನು ಪಡೆದಂಥವ್ರು ಕೂಡ. ಸೊ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಈ ಕೋವಿಶೀಲ್ಡ್ ವಿಚಾರವಾಗಿ? ಇದೊಂದು ಪಾಸಿಟಿವ್ ನೋಟ್ ಜೊತೆ ಆರಂಭ ಆಗುತ್ತೆ 2021 ಅಂತ ಅನ್ಸುತ್ತಾ? ಖಂಡಿತ. ಕೋವಿಶೀಲ್ಡ್ ತಗೊಂಡಿರೋರೆಲ್ಲ ಈಗ ನಮ್ಮ ಸರ್ಕಾರ ಏನು ಕೇಂದ್ರ ಸರ್ಕಾರ ಈ ಕೋವಿಶೀಲ್ಡ್ನ ಒಂದು ಅನುಮೋದನೆ ಕೊಟ್ಟಿದೆ, ಒಂದು ಅಪ್ರೂವಲ್ ಕೊಟ್ಟಿದೆ ಅಂತ ಅಂದರೆ ಡೆಫಿನೆಟ್ಲಿ ಇದು ಎಫೆಕ್ಟಿವ್ ಇರಲೇಬೇಕು. ಇಡೀ ಪ್ರಪಂಚದಲ್ಲಿ ಎಲ್ಲ ಗೌರ್ಮೆಂಟ್ಗಳು ಆಲ್ರೆಡಿ US ಅಲ್ಲಿ ಟ್ರಯಲ್ಸ್ ನಡೆದು ಫೈಸರ್ ಕಂಪನಿ ಅಪ್ರೂವಲ್ ಆಗಿದೆ, UK ಸಹ ಫೈಸರು, ಆಸ್ಟ್ರಾಜೆನಿಕಾ ಎಲ್ಲ ಅಪ್ರೂವಲ್ ಆಗಿದೆ. ಸೊ ಈ ಎಲ್ಲ ಇಡೀ ಪ್ರಪಂಚನೇ ಅಪ್ರೂವ್ ಮಾಡ್ತಿದೆ ಅಂತ ಅಂದರೆ ಸುಮ್ಮನೆ ಅಪ್ರೂವ್ ಮಾಡೋಕ್ಕಾಗಲ್ಲ. ಅದು ಬರೀ 7 ತಿಂಗಳು ಒಂದು ಟ್ರಯಲ್ಸ್ ಇರ್ಬೋದು, ಅದು ಶಾರ್ಟ್ ಡ್ಯೂರೇಷನ್ ಟ್ರಯಲ್ಸ್ ಇರ್ಬೋದು, ಬಟ್ ಇಂಟೆನ್ಸಿವ್ ಟ್ರಯಲ್ಸ್ ಇರುತ್ತೆ. ಅಂದರೆ ಈ ಸೈಂಟಿಸ್ಟ್ಗಳು ಏನಿರ್ತಾರೆ 24/7 ಅವರ್ಸ್ ಅದ್ರ ಮೇಲೆ ವರ್ಕ್ ಮಾಡಿರ್ತಾರೆ. ಯಾಕೆಂದರೆ ಅಷ್ಟು ಎಮರ್ಜೆನ್ಸಿಲಿ ನಮಗೆ ಬೇಕಿತ್ತು ಈ ಒಂದು ವ್ಯಾಕ್ಸಿನು. ಈ ಒಂದು ಪ್ರಪಂಚನ ಕಾಪಾಡೋದಕ್ಕೆ ಒಂದು ನಮ್ದು ಏನು ಡೆತ್ಸ್ ಆಗ್ತಿದ್ದಾವೆ ಅಥವಾ ನಮ್ಮದು ಒಂದು ಎಕನಮಿ ಏನು ಇದರಿಂದ ಬೀಳ್ತಾ ಇದೆ, ಜನಗಳಲ್ಲಿ ಏನು ಹೆದರಿಕೆ ಇದೆ, ಅವನ್ನೆಲ್ಲ ನಾವು ಒಂದು ಹೋಗಲಾಡ್ಸೋಕ್ಕೆ ಒಂದು ವ್ಯಾಕ್ಸಿನನ್ನು ಒಂದು ಮದ್ದು ಬೇಕೇ ಬೇಕಿತ್ತು. ಆ ಒಂದು ವ್ಯಾಕ್ಸಿನ್ ಕಂಡುಹಿಡಿಯೋದಕ್ಕೆ ಸಾಕಷ್ಟು ಜನ ಸೈಂಟಿಸ್ಟ್ಗಳು, ಹಲವಾರು ಕಂಪನಿ ಸೈಂಟಿಸ್ಟ್ಗಳು ಕೂಡ ಈ ಒಂದು 24/7 ವರ್ಕ್ ಮಾಡಿ ಈ ವ್ಯಾಕ್ಸಿನ್ಗಳನ್ನ ತಂದಿದ್ದಾರೆ. ಆಲ್ರೆಡಿ ಆಸ್ಟ್ರಾಜೆನಿಕಾ ತಯಾರಿಸಿರೋ ಒಂದು ವ್ಯಾಕ್ಸಿನು UK ಅಪ್ರೂವಲ್ ಆಗಿ ಬಿಡುಗಡೆ ಆಗಿದೆ. ಸೊ ನಮ್ಮ ಇಂಡಿಯಾದಲ್ಲೂ ಸಹ ಈಗ ಆಲ್ರೆಡಿ ಅಪ್ರೂವಲ್ ಕೊಟ್ಟಿದ್ದಾರೆ ಆಸ್ಟ್ರಾಜೆನಿಕಾ
ಸ್ಪಾನ್ಸರ್ಡ್ ಅಥವಾ ಆಕ್ಸ್ಫರ್ಡ್ ಮಾಲಿಕ್ಯೂಲ್ ಒಂದು ಏನು ಉಪಯೋಗಿಸ್ಕೊಂಡು ನಮ್ಮ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಕೋವಿಶೀಲ್ಡ್ನ ಆಲ್ರೆಡಿ ಅನುಮೋದನೆ ಕೊಟ್ಟಿದ್ದಾರೆ. ಇದ್ರ ನಮ್ಮ ಸರ್ಕಾರ ಕೊಡೋಕ್ಕಿಂತ ಮುಂಚೆ 130 ಕೋಟಿ ಜನಗಳ ಒಂದು ಸೇಫ್ಟಿ ನೋಡ್ತಾರೆ. ಫಸ್ಟು ಈ ವ್ಯಾಕ್ಸಿನು ಎಷ್ಟು ಎಫಿಕಸಿಗಿಂತ ಫಸ್ಟು ಸೇಫ್ಟಿ ನೋಡಬೇಕು. ಕೊಟ್ಟಿದ ಮೇಲೆ ಅದು ಎಫಿಷಿಯೆಂಟು ಅಲ್ವೋ ಅದು ಸೆಕೆಂಡ್ರಿ. ಬಟ್ ಅದರಿಂದ ತೊಂದರೆ ಅಂತೂ ಆಗಬಾರ್ದು ಜನಗಳಿಗೆ. ಅದರಿಂದ ಕರೋನಾ ಬರೋದಾಗಲಿ, ಅದರಿಂದ ಸೈಡ್ ಎಫೆಕ್ಟ್ಸ್ ಬೇರೆ ಏನೋ ಒಂದು ನ್ಯೂರಾಲಜಿಕಲ್ ಫ್ಯಾಕ್ಟರ್ಸ್ ಪ್ರಾಬ್ಲಮ್ಸ್ ಆಗಲಿ, ಆ ಥರ ಎಲ್ಲ ಇನ್ನೊಂದು ಸೈಡ್ ಎಫೆಕ್ಟ್ಸಿಗೆ ದಾರಿ ಕೊಡಬಾರ್ದು. ಫಸ್ಟ್ ಸೇಫ್ಟಿ ದೃಷ್ಟಿ ನೋಡ್ತಾರೆ. ಸೆಕೆಂಡ್ ಅದು ಎಷ್ಟು ಮಟ್ಟಿಗೆ ಎಫಿಕಸಿ ಅಂತ ಅಂದರೆ ಕೊಟ್ಟ ಮೇಲೆ ಎಫಿಷಿಯೆಂಟಾಗಿ ಎಷ್ಟು ವರ್ಕ್ ಮಾಡ್ಬೋದು ಅಂತ. ಇದ್ರ ಪ್ರಕಾರ 65ರಿಂದ 90% ಅಂತಾರೆ. ಕೆಲವರಿಗೆ 65% ಎಫೆಕ್ಟಿವ್ ಆಗಿರ್ಬೋದು, ಕೆಲವರಿಗೆ 80% ಇರ್ಬೋದು, ಕೆಲವರಿಗೆ 90%. ಬಟ್ ಸ್ಟಿಲ್ ಎನಿಥಿಂಗ್ ಅಬೌವ್ 50% ಇಸ್ ಡೆಫಿನೆಟ್ಲಿ ಗುಡ್ ಅಂತ ನಮ್ಮ ಒಂದು ಭಾವನೆ. 100 ಜನಕ್ಕೆ ಕೊಟ್ಟಾಗ 50 ಜನದ ಮೇಲೆ ಅದು ಪ್ರೊಟೆಕ್ಷನ್ ಕೊಡ್ತಿದೆ ಅಂತ ಅನ್ಸಿದ್ರೆ, ಈ ಮಟ್ಟಿಗೆ ಈ ಏನು ಒಂದು ಪರಿಸ್ಥಿತಿ ನಮ್ಮಲ್ಲಿ ಇದೆ, ಒಂದು ಆತಂಕ ಆಗಲಿ, ಒಂದು ಆಲ್ರೆಡಿ UK ಇಂದ ಸುಮಾರು ಅದರ್ ಸ್ಟ್ರೈನ್ಸ್ ಬರ್ತಾ ಇದೆ. ಆ ಥರ ಸ್ಟ್ರೈನ್ಸ್ ಬರೋದಕ್ಕಿಂತ ಮುಂಚೆ ನಮ್ಮ ಇಮ್ಯುನಿಟಿನ ನಾವು ಎಷ್ಟು ಬೂಸ್ಟಪ್ ಮಾಡ್ಕೊಳಕ್ಕಾಗುತ್ತೋ, ಎಷ್ಟು ಜನಗಳಿಗೆ ಬೂಸ್ಟಪ್ ಮಾಡೋಕ್ಕಾಗುತ್ತೋ ಅಷ್ಟು ತುಂಬ ಒಳ್ಳೆಯದು. ಅದರಿಂದ ನನ್ನ ಪ್ರಕಾರ ಈ ಒಂದು ವ್ಯಾಕ್ಸಿನ್ನು ಇಟ್ಸ್ ಎ ಮಸ್ಟ್. ಇಟ್ ಈಸ್ ಇಫ್ ಆಲ್ ಆಫ್ ಅಸ್ ಕ್ಯಾನ್ ಟೇಕ್ ಇಟ್ಸ್ ರಿಯಲಿ ಗುಡ್. ನಮ್ಮ ದೇಶದ ಜನಗಳಿಗೆ, ನಮ್ಮ ದೇಶದ ಎಕನಾಮಿಗಾಗಲಿ, ನಮ್ಮ ದೇಶದ ಜನಗಳ ಮನೋಭಾವಕ್ಕಾಗಲಿ ಈ ವ್ಯಾಕ್ಸಿನ್ ಖಂಡಿತ ಬೇಕೇ ಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಮೇಡಮ್, ಈಗ ನಿಮ್ಮ ಓನ್ ಎಕ್ಸ್ಪೀರಿಯನ್ಸ್, ಈಗ ನೀವು ವ್ಯಾಕ್ಸಿನ್ ಅನ್ನ ಪಡೆದಂತವ್ರು, ಸೊ ನಿಮ್ಮ ಮೇಲೆ ಆದಂತ ಇಂಪ್ಯಾಕ್ಟ್ ಏನು, ನಿಮ್ಗೆ ನಿಮ್ಮ ಸ್ವಂತ ಅನುಭವ ಅದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಜನರಿಗೆ ಒಂದು ಐಡಿಯಾ ಸಿಗುತ್ತೆ. ಓಕೆ, ಈ ರೀತಿಯ ವ್ಯಾಕ್ಸಿನ್ ಪಡೆದಾಗ ಈ ರೀತಿಯಾಗಿ ಆಗುತ್ತೆ ಅಂತ. ಸೊ ಅದನ್ನ ಸ್ವಲ್ಪ ಹೇಳ್ಬೋದಾ? ಹಾಂ, ನಾನು ಫಸ್ಟ್ ಡೋಸ್ ಆಫ್ ವ್ಯಾಕ್ಸಿನ್ ಟ್ರಯಲ್ಸ್ ತೊಗೊಂಡಿದ್ದು October 1. ಅದು ತೊಗೊಂಡು ಆಲ್ರೆಡಿ ತೊಗೋಬೇಕಾದ್ರೆ ನಮಗೆ ಕೌನ್ಸಿಲಿಂಗ್ ಮಾಡಿದ್ರು. ಸ್ವಲ್ಪ ಮಟ್ಟಿಗೆ ಸೈಡ್ ಎಫೆಕ್ಟ್ಸ್ ಬರ್ಬೋದು ಅಂತ. ಅಂದರೆ ಏನಂದರೆ, ಈಗ ನಮ್ಮ ವ್ಯಾಕ್ಸಿನ್ ಈಸ್ ನಥಿಂಗ್ ಬಟ್ ಲೈವ್ ಅಟೆನ್ಯೂಟಿವ್ ವ್ಯಾಕ್ಸಿನ್. ಅಂದರೆ ನಾವು ಏನು ವೈರಸ್, COVID-19 ವೈರಸ್ ಏನಿದೆಯೋ ಅದನ್ನೇ ನಾವು ವೀಕ್ ವೈರಸ್ ಮಾಡಿ, ಅಂದರೆ ಅದನ್ನೇ ವೀಕ್, ಈಗ ಅದರೊಳಗೆ 1%, 100% ವಿರುಲೆನ್ಸ್ ಇದ್ದರೆ ಅದಕ್ಕೆ 1% ಲೆವೆಲಿಗೆ ಇಳಿಸ್ಬಿಟ್ಟು ಆ ವ್ಯಾಕ್ಸಿನ್ನ ಅಷ್ಟು ವೀಕ್ ಮಾಡಿ ನಮ್ಮ ಬಾಡಿಗೆ ಇಂಜೆಕ್ಟ್ ಮಾಡ್ತೀವಿ. ಆ ಬಾಡಿಗೆ ಇಂಜೆಕ್ಟ್ ಮಾಡಿದ ಆ ವೈರಸ್ ಏನು ಮಾಡುತ್ತೆ, ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ಆ ವೈರಸ್ನ ಆಂಟಿಜನ್ ಅಂತ ಕರಿತೀವಿ. ಅದನ್ನು ಆ್ಯಕ್ಟ್ ಮಾಡೋಕ್ಕೆ ನಮ್ಮ ಬಾಡಿಲಿ ಒಂದು ಇಮ್ಯುನಿಟಿ ಒಂದು ಬೂಸ್ಟಪ್ ಆಗಬೇಕು, ಅದಕ್ಕೆ ಆಂಟಿಬಾಡೀಸ್ ಅಂತೆ. ಆ ಆಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಆಂಟಿಬಾಡೀಸ್ ಏನು ಹೆಲ್ಪ್ ಆಗುತ್ತೆ ಅಂದರೆ, ಮತ್ತೆ ನಮ್ಗೇನಾದ್ರೂ ಕರೋನಾ ವೈರಸ್ ಡೈರೆಕ್ಟಾಗಿ ಎಲ್ಲರ ಎಫೆಕ್ಟ್ ಆಗುತ್ತೆ, ಔಟ್ಸೈಡು ಎಲ್ಲರ ಬೇರೆ ಜನಗಳಿಂದ ಅಥವಾ ಅದು ಏರಲ್ಲಿ ಬಂದಿರೋ ವೈರಸ್ ಅಟ್ಯಾಕ್ ಆದಾಗ ನಮ್ಮ ಬಾಡಿಲಿ ಆಲ್ರೆಡಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿರೋದು ಆ ವೈರಸ್ನ ಕಿಲ್ ಮಾಡುತ್ತೆ. ಕಿಲ್ ಮಾಡಿಬಿಟ್ಟು ನಮಗೆ ಆ ಇಮ್ಯುನಿಟಿ ಇರೋದ್ರಿಂದ ಆ ಕರೋನಾ ವೈರಸ್ಸಿಂದ ನಮ್ಮನ್ನು ಕಾಪಾಡುತ್ತೆ. ಅದರ ವ್ಯಾಕ್ಸಿನ್ದ ಒಂದು ಬೇಸಿಕ್ ಥೀಮ್ ಅಂತ ಕರಿತೀವಿ. ಅದ್ರಾಗೆ 2 ಡೋಸ್ ಕೊಟ್ಟರು ನಮಗೆ. ಫಸ್ಟ್ ಡೋಸು October 1, 28 ಡೇಸ್ ಲೇಟರ್ ಅಂದರೆ October 29 ನನ್ನ ಸೆಕೆಂಡ್ ಡೋಸ್ ಕೊಟ್ಟರು. ಫಸ್ಟ್ ಡೋಸ್ ಆದಮೇಲೆ ನಮಗೆ ಕೌನ್ಸಿಲಿಂಗ್ ಮಾಡಿದ್ರು. ಮೇ ಬಿ ಅಪ್ ಟು 1 ವೀಕು ಸ್ವಲ್ಪ ಅಬ್ಸರ್ವೇಷನ್ ಇರಬೇಕು. ನೀವೇ ಮನೇಲಿ ಅಬ್ಸರ್ವ್ ಮಾಡ್ತಾರೆ. ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ಸ್ ಆಗ್ಬೋದು. ಏನಂದರೆ ಸ್ವಲ್ಪ ಫೀವರ್ ಬರ್ಬೋದು, ಅಥವಾ ಬಾಡಿ ಏಕ್, ಮೈಕೈ ನೋವು ಬರ್ಬೋದು, ಅಥವಾ ಒಂಚೂರು ಶೀತ, ಕೆಮ್ಮು, ಸುಸ್ತೆಲ್ಲ ಬರ್ಬೋದು ಅಂತ. ನಾನು ಅನುಭವಿಸಿದ್ದು ಏನು ಅಂತಂದರೆ, ನನ್ನ ಪ್ರಕಾರ ನನಗೇನು ಆ ಥರ ಫೀವರ್ ಆಗಲಿ, ಕೋಲ್ಡ್ ಕಾಫ್ ಆ ಥರ ಏನು ಬರಲಿಲ್ಲ. ಸಣ್ಣ ಪುಟ್ಟ ಒಂದು ಮೈಕೈ ನೋವು, ಈಗ ತುಂಬ ಕೆಲಸ ಮಾಡಿದಾಗ ಏನು ಸುಸ್ತು ಅನಿಸುತ್ತೋ, ಅಥವಾ ವೈರಲ್ ಫೀವರ್ ಬರೋಕ್ಕಿಂತ ಮುಂಚೆ ಏನೊಂದು ಸ್ವಲ್ಪ ಮೈಕೈ ನೋವು ಅಂತ ನಾವು ಕರಿತೀವೋ, ಆ ಥರ ಒಂದು ಸಣ್ಣ ಪುಟ್ಟದೊಂದು ಅಪ್ ಟು 24 hours ಇತ್ತು ಅಷ್ಟೇ. ಅದು ಬಿಟ್ಟರೆ ನನಗೆ ಏನು ಆ ಥರ ಮೇಜರ್ ಸೈಡ್ ಎಫೆಕ್ಟ್ಸ್ ಆಗಲಿ, ಅಥವಾ ಇಂಜೆಕ್ಷನ್, ಕೆಲವರು ಹೇಳ್ತಾರೆ ಇಂಜೆಕ್ಷನ್ ಸೈಟಲ್ಲಿ ರೆಡ್ನೆಸ್ ಬರ್ಬೋದು, ಸ್ವೆಲ್ಲಿಂಗ್ ಆಗ್ಬೋದು, ಆ ಥರನೂ ಏನೂ ನನಗೆ ಬರಲಿಲ್ಲ. ಸೊ ಇದಾದ ನಂತರ 28 ಡೇಸ್ ನಂತರ ಮತ್ತೊಂದು ವ್ಯಾಕ್ಸಿನ್ ಕೊಟ್ಟಾಗ ಅಬ್ಸಲ್ಯೂಟ್ಲಿ ವಾಸ್ ವೆರಿ ಫೈನ್. ಅದು ಆ ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಆದಮೇಲೆ ನನಗೆ ಮೋಸ್ಟ್ಲಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿತ್ತು ಅನಿಸುತ್ತೆ. ಆದ್ದರಿಂದ ನನಗೇನು ಆ ಸೆಕೆಂಡ್ ಡೋಸ್ ಕೊಟ್ಟಾಗ ಯಾವುದೇ ಒಂದು ಸಿಂಪ್ಟಮ್ಸ್ ಆಗಲಿ, ಸೈನ್ಸ್ ಆಗಲಿ ಕಾಣಿಸ್ಲಿಲ್ಲ. ಸೊ ಇದು ಖಂಡಿತ ಎಫೆಕ್ಟಿವ್ ಅಂತ ಯಾಕೆ ನಾನು ಅಂತೀನಿ ಅಂದರೆ, ನಾನು ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಆದಮೇಲೆ ನಾನೇ ಪರ್ಸನಲ್ ಆಗಿ ಪ್ರೈವೇಟ್ ಲ್ಯಾಬಲ್ಲಿ ಹೋಗಿ ಒಂದು ಆ್ಯಂಟಿಬಾಡಿ ಟೆಸ್ಟ್ ಮಾಡಿಸ್ಕೊಂಡೆ. ಆ್ಯಂಟಿಬಾಡೀಸ್ ಒಳ್ಳೆ ಲೆವೆಲಲ್ಲಿತ್ತು. ಅಂದರೆ ಆ್ಯಂಟಿಬಾಡೀಸ್ ನನ್ನ ಬಾಡಿಲಿ ಪ್ರೊಡ್ಯೂಸ್ ಆಗಿದೆ ಅಂತ ಅರ್ಥ. ಸೊ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿದೆ ಅಂತ ಅರ್ಥ ಅಂದರೆ, ಮತ್ತೆ ನನಗೆ ಕರೋನಾ ವೈರಸ್ ಎಫೆಕ್ಟ್ ಆದ್ರೂ ಅದನ್ನು ಫೈಟ್ ಮಾಡೋ ಒಂದು ಶಕ್ತಿ ನನ್ನ ಬಾಡಿಗಿದೆ ಅಂತ ಅರ್ಥ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸಲ್ಲಿ ಖಂಡಿತ ಈ ವ್ಯಾಕ್ಸಿನು ನನಗಂತೂ ಎಫೆಕ್ಟಿವ್ ಆಗಿದೆ. ಸೊ ಇದೇ ಥರ ಸುಮಾರು ಜನ ವ್ಯಾಕ್ಸಿನ್ ಟ್ರಯಲ್ಸ್ ತೊಗೊಂಡಿದ್ದಾರೆ. ಸೊ ನಾನು ಕೇಳ್ಪಟ್ಟದಂಥ ಯಾರ್ಯಾರು ನನ್ನ ಫ್ರೆಂಡ್ಸ್ ಆಗಲಿ, ಬೇರೆ ಡಾಕ್ಟರ್ಸ್ಗಳು ಯಾರ್ಯಾರು ತೊಗೊಂಡಿದ್ದಾರೋ, ಯಾರಿಗೂ ಈ ಥರ ಒಂದು ಏನೋ ಒಂದು ಮತ್ತೆ ಕರೋನಾ ಅಟ್ಯಾಕ್ ಆಗಿರೋದಾಗಲಿ, ಅಥವಾ ಏನೇ ಒಂದು ಸಿಂಪ್ಟಮ್ಸು, ಸೈಡ್ ಎಫೆಕ್ಟ್ಸ್ ಬಂದಿರೋದೇ ಇಲ್ಲ. ಸೊ ನನ್ನ ಒಂದು ದೃಷ್ಟಿಯಿಂದ ಈ ವ್ಯಾಕ್ಸಿನ್ ಖಂಡಿತ ಎಫೆಕ್ಟಿವು. ನಾವೆಲ್ಲ ಈ ವ್ಯಾಕ್ಸಿನ್ಗೆ ತಗೋಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಒಂದು ವಿಚಾರ ಐತಿ ಇಲ್ಲಿ ಮೇಡಮ್, ನಿಮಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಆಗಿಲ್ಲ, ಅಥವಾ ನಿಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿಲ್ಲ ಅನ್ನೋದಾದ್ರೆ ಎಲ್ಲರ
ದೇಹದ ಮೇಲೂ ಕೂಡ ಅದೇ ರೀತಿಯಾಗಿ ವರ್ತಿಸುತ್ತೆ ಈ ವ್ಯಾಕ್ಸಿನ್ ಅನ್ನುವಂಥದ್ದನ್ನ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಎರಡನೇ, ನೀವು ಹೇಳ್ತಾ ಇದ್ರಿ ತದನಂತರದಲ್ಲೇ ಆಂಟಿಬಾಡಿನ ಟೆಸ್ಟ್ ಮಾಡಿಸದೆ ಒಂದು ಲೆವೆಲಲ್ಲಿ ಇತ್ತು ಅಥವಾ ಹೈ ಲೆವೆಲಲ್ಲಿ ಇತ್ತು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರಿ. ಎಷ್ಟು ದಿವಸಗಳವರೆಗೂ ಆ ಆಂಟಿಬಾಡಿ ಇರುತ್ತೆ ಅಂತ ದೇಹದಲ್ಲಿ? ಎಷ್ಟು ದಿವಸಗಳವರೆಗೂ ನಾವು ಸೇಫ್ ಅಂತೇಳಿ, ಲೈಫ್ ಟೈಮ್ ಸೇಫಾ ಈ ಕೊರೋನಾ ವೈರಸ್ನಿಂದ ನಾವು ಒಂದ್ಸರ್ತಿ ವ್ಯಾಕ್ಸಿನ್ ತೆಗೆದುಕೊಂಡ ನಂತರದಲ್ಲಿ? ನಮಗೆ ತಿಳಿದು ಬಂದಂಗೆ ಕರೋನಾ ವೈರಸ್ಸಿಂದ ಅಫೆಕ್ಟ್ ಆದರೆ, ಅಂದರೆ ಕರೋನಾ ಡಿಸೀಸಿಂದ ನಾವು ಎಫೆಕ್ಟ್ ಆಗಿ ಏನೇನು ಟ್ರಯಲ್ಸ್ ನಡೆದಿದ್ದೋ, ಅಂದರೆ ರಿಯಲ್ಲಾಗ ಆ ಕರೋನಾದಿಂದ ಬಳಗದವ್ರಿಗೆ ಅಪ್ ಟು 3 months ಅಷ್ಟೇ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿರೋದು ಅಂತ ಒಂದು ಸಂಶಯಗಳು, ಏನೇನು ಸಂಶೋಧನೆಗಳು ಏನು ಮಾಡಿದ್ದಾರೆ ಅದ್ರ ಪ್ರಕಾರ 3 months ಆ್ಯಂಟಿಬಾಡೀಸ್ ಇದೆ ಅಂತ ಪ್ರೂವ್ ಆಗಿದೆ. ಅದರ ನಂತರ ಆ್ಯಂಟಿಬಾಡೀಸ್ ಇರೋದು ಕಡಿಮೆ. ಬಟ್ ಇದು 2 ಡೋಸ್ ವ್ಯಾಕ್ಸಿನೇಷನ್ ಇರೋದ್ರಿಂದ ಇದು ಸಿಂಗಲ್ ಡೋಸ್ ಅಲ್ಲ. ಈಗ ಫಸ್ಟ್ ಡೋಸ್ ಒಂದು ಕೊಟ್ಟು ಮತ್ತೆ ಬೂಸ್ಟರ್ ಡೋಸ್ ಅಂತ 28 days ಲೇಟರ್ ಕೊಟ್ಟಿರೋದ್ರಿಂದ 2 ಡೋಸ್ ಕೊಟ್ಟಿರೋದನ್ನ ಮಿನಿಮಮ್ ಅಟ್ಲೀಸ್ಟ್ 6 months ಇರಬೇಕು ನನ್ನ ಪ್ರಕಾರ. ನಾವು ಅದನ್ನೆಲ್ಲ ಚೆಕ್ ಮಾಡಿಲ್ಲ, ನಮಗೂ ಇನ್ನೂ ಆ ಟೆಸ್ಟಿಂಗ್ ಎಲ್ಲ ನಡೆದಿಲ್ಲ. ಬಿಕಾಸ್ ಇನ್ನೂ ತಗೊಂಡು 3 months ಅಷ್ಟೇ ಆಗಿರೋದು. ನಾವು ಆ ಒಂದು ನೆಕ್ಸ್ಟ್ ಲೆವೆಲ್ ಆಫ್ ಟ್ರಯಲ್ಸಿಗೆ ಹೋಗಿಲ್ಲ ನಾವು. ಅದನ್ನ ನನಗೂ ಕರೆಕ್ಟಾಗಿ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಬೂಸ್ಟರ್ ಡೋಸ್ ಕೊಡೋದ್ರಿಂದ ಮಿನಿಮಮ್ 6 months ಅಂತೂ ಖಂಡಿತವಾಗಿ ಆ ಒಂದು ಎಫೆಕ್ಟಿವ್ನೆಸ್ ಇರುತ್ತೆ. ಅದ್ರ ನಂತರನೂ ಇರ್ಬೋದು. ನಮಗೆ ಸದ್ಯದ ಮಟ್ಟಿಗೆ ತಿಳಿದು ಬಂದಿಲ್ಲ. ವಿಚಾರ ನಿಮ್ಮ ಜೊತೆಗೆ ಮಾತನಾಡ್ತಿದ್ದೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಲೈವ್ ಎಕ್ಸಾಂಪಲ್ ನೀವು ಈ ಶಾರ್ಟ್ಸ್ ಅನ್ನು ತೆಗೆದುಕೊಂಡ ನಂತರದಲ್ಲಿ ಏನಾಗಿದೆ, ಏನಾಗ್ತಾ ಇದೆ, ಎಷ್ಟು ದಿವಸಗಳವರೆಗೂ ಅದರ ಎಫೆಕ್ಟ್ ಇರುತ್ತೆ ಅನ್ನೋದನ್ನ ನಿಮ್ಮ ಜೊತೆಗೆ ಮತ್ತಷ್ಟು ಮಾತನಾಡ್ತೀನಿ. ಇನ್ನು ಕಾಮಾಕ್ಷಿ ಪಾಳ್ಯದಲ್ಲಿ ಡ್ರೈ ರನ್ ಶುರುವಾಗಿತ್ತು. ಬಂದಂತ ಫ್ರಂಟ್ ಲೈನ್ ವಾರಿಯರ್ಸ್ಗೆ ವ್ಯಾಕ್ಸಿನ್ ಇಲ್ಲದೆ ಹೋದ್ರೂ ಕೂಡ ವ್ಯಾಕ್ಸಿನ್ ಕೊಡೋದಕ್ಕೆ ಬೇಕಾಗುವಂತ ಸಿದ್ಧತೆ ಅಥವಾ ನೈಜತೆ ಕೂಡಿರುವಂತ ಡ್ರೈ ರನ್ ಈಗಾಗಲೇ ಶುರುವಾಗಿದೆ. ನಮ್ಮ ಪ್ರತಿನಿಧಿ ಮುತ್ತಪ್ಪ ಅಲ್ಲಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತಪ್ಪ, ಸದ್ಯಕ್ಕೆ ಡ್ರೈ ರನ್ ಶುರುವಾಗಿದೆ, ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ? ಬಂದಂತ ಫ್ರಂಟ್ ಲೈನ್ ವಾರಿಯರ್ಸ್ ಎಷ್ಟರ ಮಟ್ಟಿಗೆ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ? ಟ್ರಯಲ್ ರನ್ ಅಲ್ಲಿ ಭಾಗಿಯಾಗ್ತಾ ಇದೀವಿ, ಇನ್ನೇನು ವ್ಯಾಕ್ಸಿನ್ಗೆ ಓಕೆ ಅಂತ ಹೇಳಿದ್ರೆ ಅವರನ್ನೇ ಕರೆಸಿ ಮತ್ತೆ ವಾಪಸ್ ವ್ಯಾಕ್ಸಿನ್ ಕೊಡಲಾಗುತ್ತೆ, ಏನ್ ಹೇಳ್ತಾ ಇದ್ದಾರೆ? ಸದ್ಯದ ಮಟ್ಟಿಗೆ ಅಲ್ಲಿ ಅಧಿಕಾರಿಗಳು ಯಾವ ರೀತಿಯಾದಂತಹ ಸಿದ್ಧತೆಗಳ ಜೊತೆಗೇನೆ ನೀಟಾಗಿ ನಡೀತಾ ಇದೆ ಅಂತಲ್ಲಿ ಮುತ್ತಪ್ಪ? ಆನಂದ್, ಈ ಕಾಮಾಕ್ಷಿ ಪಾಳ್ಯದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂದರೆ ಈಗ ಸದ್ಯಕ್ಕೆ ಲಸಿಕಾ ಕೇಂದ್ರದಲ್ಲಿ ಒಂದು ಡ್ರೈ ರನ್ ನಡೀತಾ ಇದೆ. ಆ ಡ್ರೈ ರನ್ನ ಪ್ರಕ್ರಿಯೆ ನಾನು ತೋರಿಸ್ತೀನಿ. ಮೊದಲ ಹಂತದಲ್ಲಿ ಇದೊಂದು ರಿಜಿಸ್ಟ್ರೇಷನ್ ಸೆಂಟರ್ ಇರುತ್ತೆ, ಅಂದರೆ ಟೇಬಲ್ ಇರುತ್ತೆ. ಇಲ್ಲಿ ಯಾರಿಗೆ ಮೆಸೇಜನ್ನು ಬಂದಿರುತ್ತೋ, ಅಂದರೆ ಈ ರೀತಿಯಾಗಿ ಅವರ ಮೊಬೈಲ್ಗೆ, ಅಂದರೆ ಕೊರೋನಾ ವಾರಿಯರ್ಸ್ ಮೊಬೈಲ್ಗೆ ಈ ಒಂದು ಮೆಸೇಜ್ ಕೂಡ ಬರುತ್ತೆ. ಈ ಮೆಸೇಜ್ನಲ್ಲಿ ದಿನಾಂಕ, ಸಮಯ ಹಾಗೂ ಸ್ಥಳದ ಕಂಪ್ಲೀಟ್ ಆಗಿ ಮಾಹಿತಿ ಅವರಿಗೆ ಬಂದಿರುತ್ತೆ. ಅಂದರೆ ಈಗಾಗಲೇ 1,60,000 ಜನ ಏನು ವಾರಿಯರ್ಸ್ಗಳ ಒಂದು ಮಾಹಿತಿಯನ್ನು ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ. ಅವರಿಗೆ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಬಂದ ನಂತರ ಅವರ ಲಿಸ್ಟ್ ಕೂಡ ಇಲ್ಲೇ ಇರುತ್ತೆ. ಮೆಸೇಜ್ಗೂ ಇಲ್ಲಿ ಇರುವಂತಹ ಲಿಸ್ಟ್ಗೂ ಕೂಡ ಇಲ್ಲಿ ತಾಳೆ ನೋಡಲಾಗುತ್ತೆ. ತಾಳೆ ನೋಡಿದ ನಂತರ ಆ ಒಂದು ವಾರಿಯರ್ಸ್ರನ್ನ ಒಳಗಡೆ ಲಸಿಕೆ ತೆಗೆದುಕೊಳ್ಳೋದಕ್ಕೆ ಕಳಿಸುವಂತಹ ಕೆಲಸ ಕೂಡ ಮಾಡ್ತಾರೆ. ಇದು ಮೊದಲ ಹಂತದ ಪ್ರಕ್ರಿಯೆ. ನಂತರ ಇವರು ಇಲ್ಲಿಂದ ನೇರವಾಗಿ ಹೋಗುವಂಥದ್ದು ವೇಟಿಂಗ್ ರೂಮ್, ಅಂದರೆ ಲಸಿಕಾ ಕೇಂದ್ರದ ಒಳಭಾಗದಲ್ಲಿ ಒಟ್ಟು 3 ಕೊಠಡಿಗಳ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. ಒಂದು ವೇಟಿಂಗ್ ರೂಮ್, ವ್ಯಾಕ್ಸಿನ್ ರೂಮ್ ಮತ್ತೆ ಅಬ್ಸರ್ವೇಷನ್ ರೂಮ್ ಅನ್ನ 3 ರೂಮ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ಅವರು ಫಸ್ಟ್ ಈ ವೇಟಿಂಗ್ ರೂಮ್ನ ಒಳಭಾಗದಲ್ಲಿ ಬರ್ತಾರೆ. ನಾನು ನೋಡ್ತಿರ್ಬೋದು, ಎಲ್ಲರೂ ಕೂಡ ಈ ಕೊರೋನಾ ವಾರಿಯರ್ಸ್ ಇವರ ಎಲ್ಲರ ನಂಬರು ಕೂಡ ಒಂದು ಮೆಸೇಜ್ ಬಂದಿರುತ್ತೆ. ಇವತ್ತು ಈ ಟೈಮ್ಗೆ ಬರಬೇಕಾದಂತಹ ಜನ ಎಷ್ಟು ಅಂತ ಹೇಳಿ ಸಾಮಾಜಿಕ ಅಂತರದ ಮೂಲಕ ಇವರಿಗೆ ಇಲ್ಲಿ ಗೈಡ್ ಮಾಡಲಾಗುತ್ತೆ, ಏನೆಲ್ಲ ಪ್ರಕ್ರಿಯೆ ಮುಂದೆ ನಡೆಯುತ್ತೆ ಅಂತ ಹೇಳಿ. ಇದಾದ ನಂತರ ಇವರಿಗೆ ವ್ಯಾಕ್ಸಿನ್ ಕೊಡೋದಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಂದರೆ ಯಾರ ಸಮಯಕ್ಕೆ ಸರಿಯಾಗಿ ಯಾರು ಇಲ್ಲಿ ಬಂದಿರ್ತಾರೋ ಅಂಥವ್ರನ್ನ ನೇರವಾಗಿ ಈ ವ್ಯಾಕ್ಸಿನ್ ಕೊಡುವಂತಹ ಒಂದು ಕೊಠಡಿಗೆ ಅವರನ್ನು ಕರೆದುಕೊಂಡು ಹೋಗಲಾಗುತ್ತೆ. ಆ ಒಂದು ವ್ಯಾಕ್ಸಿನ್ ಕೊಡುವಂತಹ ಕೊಠಡಿಯಲ್ಲೂ ಕೂಡ ಬೇಕಾದಂತಹ ಎಲ್ಲ ವ್ಯವಸ್ಥೆನೂ ಕೂಡ ವೈದ್ಯರು ಮಾಡ್ಕೊಂಡಿರ್ತಾರೆ. ಯಾಕಂದರೆ ಬರುವಂತಹ ಒಂದು ವಾರಿಯರ್ಸು ಇಲ್ಲಿ ವಿಳಂಬ ಮಾಡೋಕ್ಕೆ ಅವರಿಗೆ ಅವಕಾಶ ಇರೋದಿಲ್ಲ. ಹೀಗಾಗಿ ಅವರು ಬರುವಂಥ ಸಂದರ್ಭದಲ್ಲಿ ಅವರಿಗೆ ಎಲ್ಲರೂ ಕೂಡ ಮಾಹಿತಿ ಕೊಟ್ಟಿರ್ತಾರೆ. ಇಲ್ಲಿ ಬಂದ ನಂತರ 2ನೇ ಹಂತದ ಒಂದು ಪ್ರಕ್ರಿಯೆ ಆರಂಭವಾಗುತ್ತೆ. ಆ 2ನೇ ಹಂತದ ಪ್ರಕ್ರಿಯೆ ಅಂದರೆ ಸೇಮ್ ಆ ಮೆಸೇಜನ್ನು ಮತ್ತೊಮ್ಮೆ ತೋರಿಸಬೇಕು, ಜೊತೆಗೆ ಅವರ ಆಧಾರ್ ಕಾರ್ಡ್ ಮತ್ತೆ ಏನಾದ್ರು ಹೆಲ್ತ್ ವರ್ಕರ್ಸ್ ಆಗಿದ್ರೆ ಅವರು ಕೆಲಸ ಮಾಡ್ತಿರುವಂತಹ ಜಾಗದ ಒಂದು ID ಕಾರ್ಡನ್ನು ತೋರಿಸಬೇಕಾಗತ್ತೆ. ಇದಾದ ನಂತರ ಬರುವಂತಹ ಪ್ರಕ್ರಿಯೆ ವ್ಯಾಕ್ಸಿನ್ ಕೊಡುವಂತಹ ಕೆಲಸ. ಅದನ್ನು ಮತ್ತೊಬ್ಬ ವ್ಯಾಕ್ಸಿನೇಟರ್ ಅಂತ ಹೇಳಿ ಅವರನ್ನ ನೇಮಕ ಮಾಡಲಾಗುತ್ತೆ. ಅವರು ಇವರಿಗೆ ವ್ಯಾಕ್ಸಿನ್ ಕೊಡುವಂತಹ ಕೆಲಸ ಕೂಡ ಮಾಡ್ತಾರೆ. ಈಗ ಇದು ಕೊನೆಯ ಹಂತ, ಅಂದರೆ ಅಬ್ಸರ್ವೇಷನ್ ರೂಮ್ಗೆ ಹೋಗೋಕ್ಕಿಂತ ಮುಂಚಿತವಾಗಿ ವ್ಯಾಕ್ಸಿನ್ ಕೊಡುವಂತಹ ಹಂತ. ವ್ಯಾಕ್ಸಿನ್ ಕೊಡುವಾಗ ವೈದ್ಯರು ಆ ವ್ಯಾಕ್ಸಿನ್ ತೊಗೊಳ್ಳುವಂತಹ ವ್ಯಕ್ತಿಗೆ ಏನು ಹೇಳ್ತಾರೆ ಅಂತ ಖುದ್ದು ಕೇಳಿಸ್ಕೊಳ್ಳೋಣ. ಏನಾದರೂ ಸಿಂಪ್ಟಮ್ಸ್ ಇದೆಯಾ? ಜ್ವರ, ಕೆಮ್ಮು, ನೆಗಡೆ 15 ದಿನದಲ್ಲಿ ಏನಾದರೂ ಸಿಂಪ್ಟಮ್ಸ್ ಇದೆಯಾ? ಏನಿಲ್ಲ. ಪಾಸಿಟಿವ್ ಏನಾದರೂ ಬಂದಿತ್ತಾ ನಿಮಗೆ? ಪಾಸಿಟಿವ್ ಏನು ಬಂದಿಲ್ಲ. ಸಿಂಪ್ಟಮ್ಸ್ ಇಲ್ಲ, ಏನೂ ಇಲ್ಲ. ಇವಾಗ ಕೋವಿಡ್ ವ್ಯಾಕ್ಸಿನ್ ಕೊಡ್ತಾ ಇರೋದು, ಫಸ್ಟ್ ಡೋಸ್ ಕೊಡ್ತಾ ಇರೋದು.
ಫಸ್ಟ್ ಡೋಸ್ ಆದಮೇಲೆ ಆಫ್ಟರ್ 28 ಡೇಸ್ವರೆಗೂ ವೇಟ್ ಮಾಡಬೇಕು. 28 ಡೇಸ್ ಆದಮೇಲೆ ಸೆಕೆಂಡ್ ಡೋಸ್ ಬರುತ್ತೆ. ಸೆಕೆಂಡ್ ಡೋಸ್ ನಿಮ್ಗೆ ಮೊಬೈಲ್ಗೆ ಈ ಫಸ್ಟ್ ಡೋಸ್ಗೆ ಏನು ಮೆಸೇಜ್ ಬಂದಿದೆಯೋ ಸೆಕೆಂಡ್ ಡೋಸ್ಗೂ ಅದೇ ಥರ ಮೆಸೇಜ್ ಬರುತ್ತೆ. ಇಲ್ಲಿ ವ್ಯಾಕ್ಸಿನೇಟೆಡ್ ಆದಮೇಲೆ ಹಾಫ್ ಆನ್ ಅವರ್ ಅಬ್ಸರ್ವೇಷನ್ ರೂಮಲ್ಲಿ ವೇಟ್ ಮಾಡಬೇಕು. ಹಾಫ್ ಆನ್ ಅವರ್ ವೇಟ್ ಆದಮೇಲೆ ಅಲ್ಲಿ ಆಶಾ ವರ್ಕರು ANM ನಂಬರ್ ಕೊಡ್ತೀವಿ, ಅದನ್ನು ತೊಗೊಂಡೋಗಿ ನಿಮ್ಗೆ ಏನೇ ತೊಂದರೆ ಆದರೂ ಇಮ್ಮಿಡಿಯೇಟಾಗಿ ಆ ನಂಬರ್ಗೆ ಕಾಲ್ ಮಾಡಬೇಕು. ಇಲ್ಲಿ ವ್ಯಾಕ್ಸಿನೇಷನ್ ಆದಮೇಲೆ ಅಲ್ಲಿ ವೇಟ್ ಮಾಡಿ. ಇಲ್ಲಿ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ನೆಕ್ಸ್ಟು ಇದು ಪಾರ್ಷಿಯಲ್ ವ್ಯಾಕ್ಸಿನೇಟೆಡ್ ನಿಮ್ಮದು. ಸೆಕೆಂಡ್ ಡೋಸ್ ಆಯಿತು ಅಂದರೆ ಫುಲ್ಲಿ ಕಂಪ್ಲೀಟೆಡ್. ನೆಕ್ಸ್ಟು 28 ಡೇಸ್ ಆದಮೇಲೆ ಮೆಸೇಜ್ ಬಂದಮೇಲೆ ಬರಬೇಕು. ಇದು ತೊಗೊಳ್ಳಿ, ಅಲ್ಲಿ ವೇಟ್ ಮಾಡಿ. ಇದು ಆನಂದ್, ಇದು ವ್ಯಾಕ್ಸಿನ್ ಕೊಡುವಂತಹ ಒಂದು ಡ್ರೈ ಡ್ರಿಲ್ನ ಒಂದು ಕೊನೆಯ ಹಂತಕ್ಕೆ ಬೇಕಾದಂತಹ ಜಾಗ. ಇಲ್ಲಾದ ನಂತರ ಇವ್ರನ್ನ ನೇರವಾಗಿ ಅಬ್ಸರ್ವೇಷನ್ ರೂಮ್ ಅಂದರೆ ನಿಗಾ ಘಟಕ, ಇಲ್ಲಿ ವ್ಯಾಕ್ಸಿನ್ ತೆಗೆದುಕೊಂಡಂತಹ ವಾರಿಯರ್ಸ್ ಇದ್ದಾರೆ ಅವರೆಲ್ಲರೂ ಕೂಡ 30 ನಿಮಿಷಗಳ ಕಾಲ ಈ ಒಂದು ಅಬ್ಸರ್ವೇಷನ್ ರೂಮಲ್ಲಿ ಇರಬೇಕಾಗುತ್ತೆ. ಏನು ಈ ಒಂದು ನಿಗಾ ಘಟಕದಲ್ಲಿ ಅವರು ಕೂತು ಇಲ್ಲಿರುವಂತಹ ಒಂದು ಆಶಾ ಕಾರ್ಯಕರ್ತರಿದ್ದಾರೆ, ಅವರು ಅವರಿಗೆ ಗೈಡ್ ಮಾಡ್ತಾರೆ. ಅಂದರೆ ವ್ಯಾಕ್ಸಿನ್ ತಗೊಂಡ ನಂತರ ಅವರ ದೇಹದ ಮೇಲೆ ಆಗುವಂತಹ ಬದಲಾವಣೆಗಳ ಮೇಲೂ ಕೂಡ ಇಲ್ಲಿ ನಿಗಾ ಇಡಲಾಗುತ್ತೆ. ಜೊತೆಗೆ ಅವರಿಗೆ ಕೊಟ್ಟಿರುವಂತಹ ಒಂದು ಏನು ಸ್ಲಿಪ್ ಇದಾವೆ ಅದನ್ನು ಕೂಡ ಚೆಕ್ ಮಾಡಿ ಅವರಿಗೆ ದೇಹದ ಮೇಲೆ ಆಗ್ತಿರುವಂತಹ ಪ್ರತಿಯೊಂದನ್ನು ಕೂಡ ಅಂಶವನ್ನು ಕೂಡ ಏನು ಮಾಹಿತಿಯನ್ನು ತೆಗೆದುಕೊಳ್ತಿದ್ದಾರೆ. ಜೊತೆಗೆ ನನ್ನ ಜೊತೆಗೆ ವಾರಿಯರ್ಸ್ ಕೂಡ ಇದ್ದಾರೆ. ಮೇಡಮ್, ಇವತ್ತು ಡ್ರೈ ರನ್ ನಡೀತಾ ಇದೆ. ಸೊ ಇದೇ ಪ್ರಕ್ರಿಯೆ ಮುಂದೆ ಕೂಡ ನಡೀತಿರುವಂಥದ್ದು. ಫಸ್ಟ್ ಮೊದಲ ಹಂತಕ್ಕೆ ಕೊರೋನಾ ವಾರಿಯರ್ಸ್ಗೆ ಈ ಒಂದು ಲಸಿಕೆ ಕೊಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಏನಂತಾರೆ ಈ ಬಗ್ಗೆ? ಇದು ತುಂಬ ಒಳ್ಳೆಯದು ಸರ್. ಇದು ವ್ಯಾಕ್ಸಿನೇಷನ್ ಎಲ್ಲರಿಗೂ ಹಾಕಿಸ್ಕೋಬೇಕು ಅನ್ನೋದೊಂದು ಇದಿದೆ. ವ್ಯಾಕ್ಸಿನೇಷನ್ ಬಿಟ್ಟಿರೋದು ಒಳ್ಳೆಯದೇ, ಎಲ್ಲರೂ ಸುಧಾ ಹಾಕಿಸ್ಕೋಬೇಕಾಗುತ್ತೆ. ಮುಖ್ಯವಾಗಿ ನೀವು ಈ ಕೊರೋನಾ ಟೈಮಲ್ಲಿ ಕರ್ತವ್ಯ ನಿರ್ವಹಿಸುವಾಗ ಹೇಳ್ತಾ ಇದ್ರಿ ಕೊರೋನಾ ವಾರಿಯರ್ಸ್ಗೆ ಯಾರು ಕೂಡ ಕೇರ್ ಮಾಡ್ತಾ ಇಲ್ಲ ಅಂತೇಳಿ. ಸೊ ಮೊದಲ ಹಂತವಾಗಿ ನಿಮಗೆ ಈ ಲಸಿಕೆ ಕೊಡ್ತಿರುವಂಥದ್ದು ಎಷ್ಟು ಖುಷಿ ವಿಚಾರ? ತುಂಬ ಖುಷಿ ಆಗ್ತಾ ಇದೆ ಸರ್. ಇದು ವ್ಯಾಕ್ಸಿನೇಷನ್ ಬಿಟ್ಟಿರೋದು ಅಷ್ಟೇ, ಹಾಕಿಸ್ಕೊಳ್ಳೋಕ್ಕೂ ಅಷ್ಟೇ ತುಂಬ ಖುಷಿ ಆಗ್ತಾ ಇದೆ. ಈ ಸಂಪೂರ್ಣವಾದಂತಹ ಪ್ರಕ್ರಿಯೆ ಇವತ್ತು ನೋಡಿದ್ರಿ. ಸೊ ಏನು ಅನಿಸ್ತು? ಏನೆಲ್ಲ ಪ್ರಕ್ರಿಯೆ ಇತ್ತು ಇಲ್ಲಿ? ಇಲ್ಲಿ ತುಂಬ ಎಲ್ಲ ಇದು ಹಾಕಿಸ್ಕೊಳ್ಳೋದಕ್ಕೆ ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ, ಮತ್ತು ಎಲ್ಲರೂ ಖುಷಿಯಾಗಿ ಇದ್ದಾರೆ. ಹಾಕಿಸ್ಕೋಬೇಕು ಅನ್ನೋದೊಂದು ಐತೆ ಸರ್. ಥ್ಯಾಂಕ್ ಯು ಮ್ಯಾಮ್. ಸೊ ಇದಿಷ್ಟು ಆನಂದ್, ಇಲ್ಲಿರುವಂತಹ ವ್ಯಾಕ್ಸಿನ್ನ ಒಂದು ಇವತ್ತಿನ ಡ್ರೈ ರನ್ನ ಒಂದು ಪ್ರಕ್ರಿಯೆ 3 ಹಂತದಲ್ಲಿ ಆದ ನಂತರ 30 ನಿಮಿಷಗಳ ಕಾಲ ಇಲ್ಲಿ ಅಬ್ಸರ್ವೇಷನ್ ಇರಬೇಕು. ನಂತರ ಅವರಿಗೆ ಮನೆಗೆ ಕಳಿಸುವಂತಹ ಕೆಲಸವನ್ನು ಮಾಡಲಾಗುತ್ತೆ. ಆನಂದ್, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗಾಗಿ. ಏನು ಗಮನಿಸಿದ್ವಿ TV9 ನಲ್ಲಿ, TV9 ಸ್ಕ್ರೀನ್ ಮೇಲೆ ಏನು ಗಮನಿಸಿದ್ವಿ, ಇದೇ ಯಥಾ ಪ್ರಕಾರವಾಗಿ ಇಂಥದ್ದೇ ಒಂದು ಕಂಪ್ಲೀಟ್ ಆಗಿರುವಂತಹ ಪ್ರಕ್ರಿಯೆ ಲಸಿಕೆ ಬಂದ ನಂತರದಲ್ಲಿ ಶುರುವಾಗುತ್ತೆ. ಹೇಗೆ ಅವರನ್ನ ಒಳಗಡೆ ಕರೆದುಕೊಳ್ಳಲಾಗುತ್ತೆ, ತದನಂತರದಲ್ಲಿ ರಿಜಿಸ್ಟ್ರೇಷನ್ ಮಾಡಲಾಗುತ್ತೆ, ಕರೆದು ಅಲ್ಲಿ ವ್ಯಾಕ್ಸಿನ್ ಕೊಟ್ಟ ನಂತರದಲ್ಲಿ ಅಬ್ಸರ್ವೇಷನ್ ಇಡಲಾಗುತ್ತೆ. ಸೇಮ್ ಥಿಂಗ್ ಇಲ್ಲೇನು ನಡೀತೋ ಅದೇ ನೈಜವಾಗಿ ಲಸಿಕೆ ಬಂದ ನಂತರದಲ್ಲಿ ಇಲ್ಲಿ ಲಸಿಕೆ ಮಾತ್ರ ಕೊಟ್ಟಿಲ್ಲ, ಲಸಿಕೆಗೆ ಓಕೆ ಅಂತ ಮುದ್ರೆ ಒತ್ತಿದ ನಂತರದಲ್ಲಿ ಲಸಿಕೆಯನ್ನ ಇದೇ ರೀತಿಯಾಗಿ ಕೊಡಲಾಗುತ್ತೆ. ಇದೇ ರೀತಿಯಾಗಿ ಫ್ರಂಟ್ ಲೈನ್ ವಾರಿಯರ್ಸ್ಗೆ ಅಬ್ಸರ್ವೇಷನ್ ನಡೆಸಿ ತದನಂತರದಲ್ಲಿ 28 ದಿವಸಗಳ ಕಾಲ ನಿಗಾ ವಹಿಸಿ ಮತ್ತೆ ಅವರನ್ನ ಕರೆಯೋದಕ್ಕೂ ಕೂಡ ಮುಂದಾಗಲಾಗುತ್ತೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀವಿ, ಮತ್ತಷ್ಟು ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತೀವಿ. ನಾವು ಡ್ರೈ ರನ್ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದ್ವಿ, ಯಾವ ರೀತಿ ಡ್ರೈ ರನ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ. ಹಾಗಾದ್ರೆ ಶಿವಮೊಗ್ಗದಲ್ಲೂ ಕೂಡ ಇವತ್ತು ಆರಂಭ ಆಗಿದೆ ಡ್ರೈ ರನ್. ಹೇಗೆ ಅಲ್ಲಿ ನಡೀತಿದೆ ಅಂತ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ನಡೆಯುತ್ತೆ ಡ್ರೈ ರನ್, ಬೆಂಗಳೂರಿನಲ್ಲಿ ವಿತ್ ರಿಯಾಲಿಟಿ ಅಂದ್ರೆ ಏನೇನು ನಡೀತಿದೆ ಅದ್ರ ಬಗ್ಗೆ ಹೇಳ್ತಾ ಇರ್ತೀವಿ. ಜೊತೆಗೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಡ್ರೈ ರನ್ಗೆ ಸಿದ್ಧತೆ ಆರಂಭ ಆಗಿದೆ. ಒಂದೊಂದು ಜಿಲ್ಲೆಯಲ್ಲಿ ಎಷ್ಟು ಡ್ರೈ ರನ್ ಕೇಂದ್ರಗಳಿದೆ, ಎಲ್ಲಿ ಹೇಗೆ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ, ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ನಡೆಯುತ್ತೆ ಡ್ರೈ ರನ್, ಇದೆಲ್ಲದರ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಈಗಾಗಲೇ ಬೆಂಗಳೂರಿನಲ್ಲಿ ಕಾಮಾಕ್ಷಿ ಪಾಳ್ಯದಲ್ಲಿ ಲೈವ್ ಆಗಿ ನಿಮಗೆ ತೋರಿಸಿದ್ವಿ ಹೇಗೆ ಒಂದು ಡ್ರೈ ರನ್ ನಡೆಯುತ್ತೆ ಅಂತ. ಹಾಗಾದ್ರೆ ಜಿಲ್ಲಾ ಕೇಂದ್ರಗಳಲ್ಲಿ ಹೇಗೆ ನಡೀತಿದೆ ಪ್ರಿಪರೇಷನ್? ಈಗಾಗಲೇ ಈ ಡ್ರೈ ರನ್ ಆರಂಭ ಆಗಿದೆ. ಒಂದೊಂದು ಜಿಲ್ಲೆಗೆ ಎಷ್ಟು ಡ್ರೈ ರನ್ ಕೇಂದ್ರಗಳನ್ನು ಕೊಡಲಾಗಿದೆ, ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಗಳು, ಬೆಂಗಳೂರನ್ನ ಹೊರತುಪಡಿಸಿ ಬೇರೆ ಯಾವ ಜಿಲ್ಲೆಯಲ್ಲಿ? ಕಲಬುರಗಿ ಜಿಲ್ಲೆಯಲ್ಲಿ ಇಂದು ಕೋವಿಡ್ ವ್ಯಾಕ್ಸಿನ್ ಡ್ರೈ ರನ್ ಆರಂಭ ಆಗಿದೆ. ಅಲ್ಲೂ ಕೂಡ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಆರೋಗ್ಯ ಕೇಂದ್ರದಲ್ಲಿ. ಕಲಬುರಗಿ ಜಿಲ್ಲೆಯ 3 ಕೇಂದ್ರಗಳಲ್ಲಿ ಲಸಿಕೆಯ ಡ್ರೈ ರನ್ ಇವತ್ತು ನಡೆಯುತ್ತೆ. ಕಲಬುರಗಿಯಲ್ಲಿ 3 ಸೆಂಟರ್ಗಳನ್ನು ಓಪನ್ ಮಾಡಿದ್ದಾರೆ ಈ ಡ್ರೈ ರನ್ ಸೆಂಟರ್ಗಳು. ಕಲಬುರಗಿಯ ಅಶೋಕನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದು ಒನ್ ಆಫ್ ದ ಸೆಂಟರ್. ಅದೇ ರೀತಿಯಾಗಿ ಜೇವರ್ಗಿ ತಾಲೂಕು ಆಸ್ಪತ್ರೆಯಲ್ಲಿ ಕೋವಿಡ್ ಡ್ರೈ ರನ್ ನಡೆಯುತ್ತೆ. ಜಿಲ್ಲಾ ಕೇಂದ್ರಗಳ ಜೊತೆಗೆ ತಾಲೂಕು ಕೇಂದ್ರಗಳಲ್ಲೂ ಕೂಡ ಇವತ್ತು ಔರಾದ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೂಡ ಡ್ರೈ ರನ್ ನಡೆಯುತ್ತೆ. ಇದು 3 ಪ್ರಮುಖವಾಗಿ ಕಲಬುರಗಿ ಜಿಲ್ಲೆಯಲ್ಲಿ, ಕಲಬುರಗಿ, ಜೇವರ್ಗಿ, ಔರಾದ್ ಈ 3 ಕಡೆ ಕೂಡ ಡ್ರೈ ರನ್ ಇವತ್ತು ನಡೆಯುತ್ತೆ, ಆರಂಭ ಆಗಿದೆ. ಸೊ ಇನ್ನು ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ವ್ಯಾಕ್ಸಿನ್ ಡ್ರೈ ರನ್ ಆರಂಭ ಆಗಿದೆ. ಬೆಳಗಾವಿ ಜಿಲ್ಲೆಯ 3 ಸೆಂಟರ್ಗಳು, ಬೆಳಗಾವಿಯಲ್ಲಿ ಬೆಳಗಾವಿ, ಕಿತ್ತೂರು ಮತ್ತು ಹುಕ್ಕೇರಿ ಇಲ್ಲಿ ಡ್ರೈ ರನ್ ಸೆಂಟರ್ ಇದೆ. ಬೆಳಗಾವಿಯ ವಂಟಮೂರಿಯಲ್ಲಿರುವಂತಹ ಆರೋಗ್ಯ ಕೇಂದ್ರ, ಬೆಳಗಾವಿಗೆ ಸಂಬಂಧಪಟ್ಟ ಹೇಳೋದಾದ್ರೆ ಅಲ್ಲಿ ಡ್ರೈ ರನ್ ನಡೆಯುತ್ತೆ.
ಈಗ ಶಿವಮೊಗ್ಗದಿಂದ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಬಸವರಾಜ್, ಈಗಾಗಲೇ ಬೆಂಗಳೂರಿನಲ್ಲಿ ವಿತ್ ಲೈವ್ ವಿಜುವಲ್ಸ್ ತೋರಿಸಿದ್ವಿ ಹೇಗೆ ನಡೀತಿದೆ ಈ ಡ್ರೈ ರನ್ ಅಂತ. ಶಿವಮೊಗ್ಗದಲ್ಲಿ ಆರಂಭ ಆಗಿದೆಯಾ? ಸಿದ್ಧತೆ ಹೇಗೆ ನಡೀತಾ ಇದೆ? ರೆಸ್ಪಾನ್ಸ್ ಹೇಗಿದೆ? ಅವಿನಾಶ್, ಬೆಳಗ್ಗೆ 8:15 ಕೂಡ ಒಂದು ಈ ಡ್ರೈ ರನ್ ಪ್ರಕ್ರಿಯೆ ಆರಂಭ ಆಯಿತು. ಸರಿಸುಮಾರು 9 ಗಂಟೆಗೆ ಏನು ಈ ಲಸಿಕೆ ಏನು ಕೊಡಬೇಕಾಯಿತು ಡ್ರೈ ರನ್ದು, ಅದು 25 ಏನು ಜನರು ಬಂದರು. ಅದು 25 ಜನರನ್ನ ಆಯ್ಕೆ ಮಾಡ್ಕೊಂಡಿದ್ದು. ಅದು ಕೂಡ ಶಿವಮೊಗ್ಗದ ಆರೋಗ್ಯ ಏನು ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಮೆಗ್ಗಾನ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವರನ್ನು ಆಯ್ಕೆ ಮಾಡ್ಕೊಳ್ಳಲಾಗಿತ್ತು. ಅದರ ನಂತರ ಏನು ಶಿವಮೊಗ್ಗ ಮೆಡಿಕಲ್ ಕಾಲೇಜಲ್ಲಿ, ನಗರದಲ್ಲಿರುವಂಥ ಮೆಡಿಕಲ್ ಕಾಲೇಜ್ ಇದೆ, ಈ ನಗರದಲ್ಲಿ ಒಂದು ಮಾದರಿ ಲಸಿಕಾ ಕೇಂದ್ರವನ್ನು ಓಪನ್ ಮಾಡಲಾಗಿತ್ತು. ಆ ಓಪನ್ ಮಾಡೋಕ್ಕೆ ನಿನ್ನೆ ರಾತ್ರಿಯಿಂದ ಕೂಡ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿತ್ತು. ಬೆಳಗ್ಗೆ 9 ಗಂಟೆಗೆ ಏನು ಆರಂಭ ಆಯಿತು. ಅದಕ್ಕೂ ಮೊದಲು ಕೂಡ ಜಿಲ್ಲಾಧಿಕಾರಿ ಮತ್ತು ಆರೋಗ್ಯ ಕೂಡ ಭೇಟಿ ಕೊಟ್ಟರು, ಪರಿಶೀಲನೆ ಕೂಡ ಮಾಡಿದ್ರು. ಅದರ ನಂತರ 25 ಜನರ ಅಂದರೆ 5 ಜನರನ್ನ ಬ್ಯಾಚ್ ಮಾಡಲಾಗುತ್ತೆ. ಆ 5 ಜನರನ್ನ ಬ್ಯಾಚ್ ಮಾಡಿ ಹಂತವಾಗಿ ಅವ್ರನ್ನ ಈ ಲಸಿಕೆ ಹ್ಯಾಕ್ ಕೊಡ್ಬೇಕಂತ ಹೇಳಿ ಒಳಗಡೆ ಬಿಡಲಾಗತ್ತೆ. ನಾವು ಆರಂಭದಲ್ಲಿ ಮೊದಲೇ ಕೊಠಡಿಯಲ್ಲಿ ಒಂದು 5 ಜನ ಇರ್ತಾರೆ. ಅದರ ನಂತರ ಏನು ಲಸಿಕೆ ಕೊಡುವಂಥ ಕೊಠಡಿ ಇದೆ, ಅಲ್ಲಿ ಲಸಿಕೆ ಕೊಡುತ್ತೆ. ಅದರ ನಂತರ ಅವ್ರ ಮೊಬೈಲ್ಗೆ ಎಲ್ಲರೂ ಕೂಡ ಮೆಸೇಜ್ ಕೂಡ ಬರುತ್ತೆ. ಈ ಒಂದೆಲ್ಲ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂಥ ನಮ್ಮ ಜೊತೆಗೆ ಇಬ್ಬರು ಮೆಗ್ಗಾನ್ ಆಸ್ಪತ್ರೆಯ ಸಿಬ್ಬಂದಿಗಳಿದ್ದಾರೆ. ಅವರ ಜೊತೆ ಒಂದು ಅನುಭವನ ಹಂಚ್ಕೊಳ್ಳೋಣ. ಯಾವ ರೀತಿ ಅಂದರೆ ಸಾಕಷ್ಟು ಕುತೂಹಲ ಕೂಡ ಇದೆ ಜನರಿಗೆ, ಈ ಕೋವಿಡ್ ವ್ಯಾಕ್ಸಿನ್ ಹೇಗಿರುತ್ತೆ ಅಂತ ಹೇಳಿ. ವಿನುತಾ ಅಂತ ಹೇಳಿ ಇವರು ಶಿವಮೊಗ್ಗ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇವರು ಈಗಾಗಲೇ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ. ಮೇಡಮ್, ಹೇಗೆಲ್ಲ ಇತ್ತು, ಏನೇನು ನಿಮಗೆ ಮಾಹಿತಿ ಇತ್ತು ಅಂತ? ಸರ್, ನಾವು ಫಸ್ಟ್ ಬಂದವಾಗ ತುಂಬ ಗಾಬರಿ ಅನ್ನಿಸ್ತಾ ಇತ್ತು. ಎಲ್ಲರೂ ಹೇಳ್ತಾ ಇದ್ರಲ್ಲ ವ್ಯಾಕ್ಸಿನ್ ಅಂದರೆ ಹಾಗಾಗತ್ತೆ, ರಿಯಾಕ್ಷನ್ ಆಗುತ್ತೆ ಅಂತೇಳೆಲ್ಲ ಹೇಳ್ತಾ ಇದ್ರು. ಬಟ್ ಆದರೂ ನಮ್ಮಲ್ಲಿ ನಮ್ಮ ಹೈಯರ್ ಅಥಾರಿಟಿ ಮೇಡಮ್ ಎಲ್ಲ ಇದ್ದರು, ಅರೇಂಜ್ ಮಾಡಿದವಾಗ ನಾವಿಲ್ಲಿ ಬಂದಾದವಾಗ ಫಸ್ಟ್ ಒಬ್ಬೊಬ್ಬರಾಗಿ ಹೆಸರು ಕರಿತಾ ಬಂದರು. ಅದರಲ್ಲೂ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದಾರೆ. ಫಸ್ಟ್ 5 ಮೆಂಬರ್ಸನ್ನು ಒಂದೊಂದು ಗ್ರೂಪ್ ಮಾಡ್ತಾ ಬಂದರು. ಆ ಗ್ರೂಪ್ ಮಾಡಿದ್ರ ಮೇಲೆ ಅವರು ಸ್ಯಾನಿಟೈಸು ಯೂಸ್ ಮಾಡಿದ್ದಾರೆ, ಮತ್ತು ಎಲ್ಲರೂ ಮಾಸ್ಕ್ N95 ಮಾಸ್ಕನ್ನೇ ಯೂಸ್ ಮಾಡಿದ್ದಾರೆ. ಜೊತೆಗೆ ನಮಗೆ ಆವಾಗ ಇಂಜೆಕ್ಷನ್ ಕೊಟ್ಟವಾಗ ಎಲ್ಲಿ ಏನಾಗುತ್ತೋ ರಿಯಾಕ್ಷನ್ ಆಗುತ್ತೆ ಅಂತ ತುಂಬ ಗಾಬರಿ ಪಟ್ಕೊಂಡಿದ್ವಿ. ಬಟ್ ಇಂಜೆಕ್ಷನ್ ಕೊಟ್ಟವಾಗ ಏನೂ ನಮಗೆ ಸೈಡ್ ಎಫೆಕ್ಟ್ ಆಗಲಿಲ್ಲ. ಜೊತೆಗೆ ಸೈಡ್ ಎಫೆಕ್ಟ್ ಆದರೂ ಅಕಸ್ಮಾತ್ ಏನಾದ್ರು ಇದು ಮಾಡಲಿಕ್ಕೆ ಎಲ್ಲ ಇದು ಎಮರ್ಜೆನ್ಸಿ ಡ್ರಗ್ಸ್ಗಳನ್ನೆಲ್ಲ ರೆಡಿ ಇಟ್ಕೊಂಡಿದ್ದಾರೆ. ಜೊತೆಗೆ ಅದಾದ ತಕ್ಷಣ ಹಾಫ್ ಆನ್ ಅವರು ಮತ್ತು ನಮಗೆ ವೇಟಿಂಗ್ ರೂಮಲ್ಲಿ ಇದು ಅಬ್ಸರ್ವೇಷನಿಗೆ ಅಂತೇಳಿ ಕೂರಿಸಿದ್ರು. ಅಲ್ಲೂ ಎಲ್ಲರೂ ಯಾರಿಗೂ ಏನೂ ತೊಂದರೆ ಆಗಲಿಲ್ಲ. ಹಾಗಾಗಿ ಗಾಬರಿ ಪಟ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ವ್ಯಾಕ್ಸಿನೇಷನ್ ತುಂಬ ಒಳ್ಳೆಯದು, ಎಲ್ಲರೂ ತಗೊಂಡ್ರೆ ತುಂಬ ಒಳ್ಳೇದಾಗುತ್ತೆ ಸಮಾಜಕ್ಕೆ. ನೀವು ಬಂದಿರಿ ಇಲ್ಲಿ ಮಾದರಿ ಏನು ಲಸಿಕಾ ಕೇಂದ್ರಕ್ಕೆ ಬಂದ್ರಿ. ಬಂದ ನಂತರ ಫಸ್ಟ್ ನಿಮ್ಮನ್ನು ಏನು ಮಾಡಿದ್ರು? ಅದರ ನಂತರ ನೀವು ಸರ್ ಫಸ್ಟು ಅದೇ ಕೂರಿಸಿದ್ರೆ ಎಲ್ಲರನ್ನು ಲೀಸ್ಟ್ 1 by 1 ಅಂತೇಳಿ ಇದು ಮಾಡಿದ್ರು. 25 ಮೆಂಬರ್ಸ್ ಕರೆಸಿದ್ರಿಂದ ಅದರಲ್ಲಿ 5 ಮೆಂಬರ್ಸಿಗೆ ಒಬ್ಬರನ್ನೇ ಕರೆಕ್ಟಾಗಿ ಗ್ರೂಪ್ ಇದು ಮಾಡಿದ್ರು. ಅದರಲ್ಲಿ ಸೋಷಿಯಲ್ ಡಿಸ್ಟೆನ್ಸು ಮೇಂಟೈನ್ ಮಾಡಿದ್ದಾರೆ. ಮಾಡಿಬಿಟ್ಟು ಅಲ್ಲಿ ಒಳಗೆ ಕರೆದ್ರ ಮೇಲೆ ವೇಟಿಂಗ್ ರೂಮ್ ಇತ್ತು ಫಸ್ಟು. ಅದಾದ ನಂತರ ವ್ಯಾಕ್ಸಿನೇಷನ್ ಮಾಡಿದ್ರು. ಜೊತೆಗೆ ನೆಕ್ಸ್ಟು ಫೋನ್ ನಂಬರ್ ಎಲ್ಲ ತೊಗೊಂಡು ಮತ್ತು ನಮ್ಮದು ID ಕಾರ್ಡ್ ಎಲ್ಲ ತೊಗೊಂಡಿದ್ರು, ಪಾನ್ ಕಾರ್ಡಲ್ಲಿ ನಂಬರ್ನೆಲ್ಲ ಸಿಸ್ಟಮಲ್ಲಿ ಅಪ್ಡೇಟ್ ಮಾಡಿಬಿಟ್ಟು ನಮಗೆ ಮೆಸೇಜ್ ಬಂತು. ಮೆಸೇಜ್ ನಂತರ ತಕ್ಷಣ ನಮಗೆ ಅಬ್ಸರ್ವೇಷನ್ಗೆ ಹಾಫ್ ಆನ್ ಅವರ್ ಬಿಟ್ಟಿದ್ರು. ಹಾಫ್ ಆನ್ ಅವರು ಅಬ್ಸರ್ವ್ ಮಾಡಿದ್ರು. ಬಟ್ ಯಾರಿಗೂ ಏನೂ ಸೈಡ್ ಎಫೆಕ್ಟ್ ಆಗಲಿಲ್ಲ. ಅದು ತುಂಬಾ ಚೆನ್ನಾಗಿದೆ ವ್ಯಾಕ್ಸಿನೇಷನ್ನು. ಓಕೆ, ಅಂದರೆ ಇವರು ವಿಣಿತವರು ಅಲ್ಲಿ ಹೋದರು. ಏನು ನಮ್ಮ ಶಿವಮೊಗ್ಗದ ಏನು ಇದೆ ಮೆಡಿಕಲ್ ಕಾಲೇಜ್ ಇದೆ, ಆ ಮೆಡಿಕಲ್ ಕಾಲೇಜಲ್ಲಿ ಲಸಿಕಾ ಕೇಂದ್ರಕ್ಕೆ ಹೋದರು. ಲಸಿಕಾ ಕೇಂದ್ರ ತಮ್ಮ ಅನುಭವನ ಹಂಚಿಕೊಂಡ್ರು. ಸಾಕಷ್ಟು ಆರಂಭದಲ್ಲಿ ನನಗೆ ಗಾಬರಿ ಆಗ್ತಾ ಇತ್ತು. ಆದರೆ ಯಾವಾಗ ನನಗೆ ಈ ಲಸಿಕಾ ಕೇಂದ್ರ ಮಾದರಿ ಲಸಿಕಾ ಕೇಂದ್ರಕ್ಕೆ ಹೋದ್ವಿ, ಅಲ್ಲಿ ಹಂತವಾಗಿ ಹೇಳ್ಕೊಟ್ರು ಹೇಗೆ ಲಸಿಕೆ ಕೊಡಬೇಕು ಏನಂತ ಹೇಳಿ. ಸೊ ಹಾಗಾಗಿ ಈ ವ್ಯಾಕ್ಸಿನ್ ಪಡೆದಂಥ ಮತ್ತೊಬ್ಬರು ನಮ್ಮ ಜೊತೆಗಿದ್ದಾರೆ. ಒಂದು ಏನು ಮಾಡೆಲ್ ಇದೆ, ಈ ಮಾಡೆಲ್ ಭಾಗಿಸಿ ಮತ್ತೊಬ್ಬರು ಇದ್ದಾರೆ. ಹೇಗೆಲ್ಲ ಪ್ರಕ್ರಿಯೆ ಆಯಿತು, ನಿಮ್ಗೆ ಹೇಗೆ ಅನುಭವ ಆಯಿತು ಅಂತ? ಸರ್, ಫಸ್ಟ್ ಮೆಡಿಕಲ್ ಕಾಲೇಜಿಗೆ ಬಂದ್ವಿ. ಅಲ್ಲಿ ಕೂರಿಸಿದ್ರು. ಎಲ್ಲ 25 ಮೆಂಬರ್ಸ್ನೂ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಕೂರಿಸಿದ್ದಾರೆ. ಎಲ್ಲರೂ N95 ಮಾಸ್ಕ್ ಯೂಸ್ ಮಾಡಿದ್ದೀವಿ, ಸ್ಯಾನಿಟೈಸ್ ಯೂಸ್ ಮಾಡಿದ್ದೀವಿ. ಫಸ್ಟ್ ಒಳಗಡೆ ಎಂಟ್ರಿ ಆಗ್ತಾ ನಮಗೆ ರಿಜಿಸ್ಟ್ರೇಷನ್ ಮಾಡ್ಕೊತಾರೆ ಇಲ್ಲಿ. ಅಂದರೆ ಪ್ಯಾನ್ ಕಾರ್ಡ್ ಇಲ್ಲ ಐಡೆಂಟಿಫಿಕೇಷನಿಗೆ ಬೇಕಲ್ವಾ, ಆಧಾರ್ ನಂಬರು ಅದೆಲ್ಲ ಎಂಟ್ರಿ ಮಾಡ್ಕೊಂಡು ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ಒಳಗಡೆ ವೆಯ್ಟಿಂಗ್ ರೂಮಲ್ಲಿ ಅಲ್ಲಿ 5 ಮೆಂಬರ್ಸಿಗೆ ಅಷ್ಟೇ ಆಲೋ ಇರುತ್ತೆ. ಒಂದೊಂದು ಹಂತವಾಗಿ ಹೋಗಬೇಕಂದ್ರೆ 5 ಮೆಂಬರ್ಸ್ ಅಷ್ಟೇ. ಸೊ ಒಳಗಡೆ ವೆಯ್ಟಿಂಗ್ ಮಾಡಿದ್ವಿ ಒಂದು 5-10 ಮಿನಿಟ್ಸ್. ಅದಾದ ನಂತರ ವ್ಯಾಕ್ಸಿನೇಷನ್ ರೂಮಿಗೆ 5 ಮಿನಿಟ್ಸ್ ಅಂದರೆ ಒಬ್ಬೊಬ್ರನ್ನಷ್ಟೇ ಬಿಡೋಕ್ಕೆ ಆಗೋದಲ್ವಾ, ಗುಂಪಾಗಿ ಹೋಗೋಕ್ಕಾಗಲ್ಲ. ಸೊ ಒಬ್ಬೊಬ್ಬರನ್ನ ಅಟೆಂಡೆನ್ಸ್ ಮೂಲಕ ಆಮೇಲೆ ಪ್ಯಾನ್ ಕಾರ್ಡ್ ತಂದಿದ್ದೀರಾ ಅಂತ ಅಲ್ಲೂ ಚೆಕ್ ಮಾಡಿ. ಅನುಭವ ಸರ್, ವ್ಯಾಕ್ಸಿನೇಷನ್ ಕೊಟ್ಟಾಗ ನಮಗೇನು ಅಷ್ಟು ಪೇನ್ಫುಲ್ ಆಗಿರಲಿಲ್ಲ. ವ್ಯಾಕ್ಸಿನೇಷನ್ ಏನು ಸೈಡ್ ಎಫೆಕ್ಟ್ಸ್ ಏನು ಆಗಿಲ್ಲ. ಕೊಟ್ಟಾದ ನಂತರ ನಮಗೆ ಕೊಟ್ಟರು ಅಂತ ಅನಿಸಿನೂ ಇಲ್ಲ. ಅದು ಕೊಟ್ಟಾದ್ಮೇಲೆ ಇದು ಸಿಸ್ಟಮಿಗೆ ಅಪ್ಡೇಟ್ ಮಾಡ್ತಾರೆ, ನಮಗೆ ಮೆಸೇಜ್ ಬರುತ್ತೆ. ಅದಾದ ನಂತರ ವೇಟಿಂಗ್ ರೂಮಿಗೆ ಕಳಿಸ್ತಾರೆ. ಇದು ಇಬ್ಬರು ಏನು ಆರೋಗ್ಯ ಸಿಬ್ಬಂದಿಗಳಿದ್ದಾರೆ, ಆ ಇಬ್ಬರದು ಅನುಭವ ಆಗಿತ್ತು. ಏನು ಈ ಮಾದರಿ ಲಸಿಕಾ ಕೇಂದ್ರ ಬಂದ ನಂತರ ಹಂತವಾಗಿ ನಮಗೆ ಯಾವ ರೀತಿ ಲಸಿಕೆ ಕೊಡಬೇಕು ಎಲ್ಲ ಒಂದು ಸಮಗ್ರ ಒಂದು ಮಾಹಿತಿಯನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಧನ್ಯವಾದ ಬಸವರಾಜ್. ಇನ್ನಷ್ಟು ಮಾತನಾಡುವಂಥದ್ದಿದೆ. ಆದರೆ ಡ್ರೈ ರನ್ ವಿಚಾರವಾಗಿ ಗೆಸ್ಟ್ಗಳು ಕೂಡ ಜಾಯ್ನ್ ಆಗ್ತಾರೆ ನಮ್ಮ ಜೊತೆಗೆ. ಕರ್ನಾಟಕದ 5 ಜಿಲ್ಲೆಗಳಲ್ಲಿ ವ್ಯಾಕ್ಸಿನ್ ಡ್ರೈ ರನ್ ಶುರುವಾಗಿದೆ. ಕೆಲವೊಂದಷ್ಟು ಕಡೆಗಳಲ್ಲಿ ಡಮ್ಮಿ ಆಗಿ
ವ್ಯಾಕ್ಸಿನ್ ಅನ್ನ ಕೊಡಲಾಗ್ತಾ ಇದೆ. ಇನ್ನೂ ಕೆಲ ಕಡೆಗಳಲ್ಲಿ ವ್ಯಾಕ್ಸಿನ್ಗೆ ಕೊಡಬೇಕಾಗಿರುವಂತ ಅಥವಾ ವ್ಯಾಕ್ಸಿನ್ ಕೊಡುವಂತ ಸಂದರ್ಭದಲ್ಲಿ ಅನುಸರಿಸಬೇಕಾಗಿರುವಂತಹ ಪ್ರಕ್ರಿಯೆಯನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಲಾಗ್ತಾ ಇದೆ. 5 ಜಿಲ್ಲೆಗಳಲ್ಲಿ ನಡೆದಂತಹ ಕೊರೋನಾ ವ್ಯಾಕ್ಸಿನ್ ಡ್ರೈ ರನ್ ಇದು. 5 ಜಿಲ್ಲೆಗಳಲ್ಲಿ ನಡೀತಾ ಇರುವಂತಹ ಕೊರೋನಾ ವ್ಯಾಕ್ಸಿನ್ ಡ್ರೈ ರನ್ ಬೆಂಗಳೂರು, ಶಿವಮೊಗ್ಗ, ಮೈಸೂರು, ಬೆಳಗಾವಿ ಹಾಗೇನೆ ಕಲಬುರಗಿಯಲ್ಲಿ ಸದ್ಯ ಡ್ರೈ ರನ್ ಶುರುವಾಗಿದೆ. 5 ಜಿಲ್ಲೆಗಳ 15 ಕೇಂದ್ರಗಳಲ್ಲಿ ಕೊರೋನಾ ವ್ಯಾಕ್ಸಿನ್ ಡ್ರೈ ರನ್ ಅನ್ನ ಶುರು ಮಾಡಲಾಗಿದೆ. 15 ಲಸಿಕಾ ಕೇಂದ್ರಗಳಲ್ಲಿ ಡ್ರೈ ರನ್ ಅನ್ನ ಯಶಸ್ವಿಯಾಗಿ ನಡೆಸಲಾಗ್ತಾ ಇದೆ. ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಕಂಡು ಬರ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ಇಲ್ಲಿ ವ್ಯಾಕ್ಸಿನ್ ಡ್ರೈ ರನ್ ಅನ್ನ ಶುರು ಮಾಡಿರೋದು. ಯಾವುದಾದ್ರೂ ಸಮಸ್ಯೆ ಎದುರಾಗುತ್ತಾ ಅನ್ನುವಂತ ನಿಟ್ಟಿನಲ್ಲಿ ಆನೇಕಲ್ನಲ್ಲೂ ಕೂಡ ಈಗಾಗಲೇ ಡ್ರೈ ರನ್ ಶುರುವಾಗಿದೆ. ಅಲ್ಲಿ ಸಿದ್ಧತೆಗಳು ಕೂಡ ಶುರುವಾಗ್ತಾ ಇದ್ದಾವೆ. ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಅಲ್ಲಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಜ್, ಸಿದ್ಧತೆಗಳು ಈಗಾಗಲೇ ಮುಗಿದು ಹೋಗಿದೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡ್ರೈ ರನ್ ಕೂಡ ಶುರುವಾಗುತ್ತೆ. ಯಾವ ರೀತಿಯಾಗಿ ಸಿದ್ಧತೆಗಳನ್ನು ನಡೆಸಿಕೊಳ್ಳಲಾಗ್ತಾ ಇದೆ ಶಿವರಾಜ್? ಆನಂದ್, ಇವತ್ತು ಪ್ರತಿಯೊಬ್ಬರು ಕೂಡ ಒಂದು ಖುಷಿ ಪಡುವಂಥ ವಿಚಾರ, ಈ ಒಂದು ಕೊರೋನಾ ಮಹಾಮಾರಿಯ ಕಟ್ಟಿ ಹಾಕಲು ವ್ಯಾಕ್ಸಿನೇಷನ್ ಒಂದು ಡ್ರೈ ರನ್ ಶುರುವಾಗ್ತಿದೆ. ಡ್ರೈ ರನ್ ಸಂಬಂಧಪಟ್ಟಂತೆ ಈಗಾಗಲೇ ನಾವು ನಗರ ಭಾಗದಲ್ಲಿ ಯಾವ ರೀತಿ ನಡೀತಾ ಅಂತ ನೋಡಿದ್ವಿ. ಪ್ರಮುಖವಾಗಿ ಗ್ರಾಮೀಣ ಭಾಗದಲ್ಲಿ ಈ ಒಂದು ಡ್ರೈ ರನ್ ಮಾಡುವಂಥ ಸಂದರ್ಭದಲ್ಲಿ ಅದರಲ್ಲೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದೆ, ಅಲ್ಲಿ ಸರಿಯಾದ ವ್ಯವಸ್ಥೆ ಇರಲ್ಲ ಅಂತ ಆರೋಪಗಳಿದ್ವು. ಆದರೆ ಈ ಒಂದು ವ್ಯಾಕ್ಸಿನ್ ಕೊಡೋದಕ್ಕೆ ಎಷ್ಟರ ಮಟ್ಟಿಗೆ ಒಂದು ಮಾಡ್ಕೊಂಡಿದ್ದಾರೆ, ಇವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಗ್ರೌಂಡ್ ರಿಪೋರ್ಟನ್ನು ನಾನು ನಿಮಗೆ ತೋರಿಸ್ತೀನಿ. ನಾನೀಗ ಆನೇಕಲ್ನ ಹಾರಗದ್ದೆಯಲ್ಲಿದ್ದೀನಿ. ಇಲ್ಲೂ ಕೂಡ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿತ್ತು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ವ್ಯಾಕ್ಸಿನೇಷನ್ ಡ್ರೈ ರನ್ ಕಾರ್ಯ ಶುರುವಾಗ್ತದೆ. ಅಂದರೆ ಯಾರು ಕೂಡ ವ್ಯಾಕ್ಸಿನ್ ಕೊಡೋದಿಲ್ಲ, ಬಟ್ ಯಾವ ರೀತಿ ಮುಂದಿನ ದಿನದಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ಇಲ್ಲೊಂದು ತಾಲೀಮು ನಡೆಸುತ್ತೆ. ಈಗಾಗಲೇ ಯಾರೆಲ್ಲ ಬೆನಿಫಿಷರೀಸ್ ಇದ್ದಾರೆ ಅವರು ಕೂಡ ಎಲ್ಲರೂ ಬಂದಿರುವಂಥದ್ದು, ಎಲ್ಲರೂ ಕೂಡ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಕುಳಿತುಕೊಂಡಿರೋದು. ಆನಂದ್, ಮೊದಲಿಗೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಅವರ ಒಂದು ಕಂಪ್ಲೀಟ್ ಒಂದು ಎಂಕ್ವೈರಿ ಮಾಡೋಕ್ಕೆ ಒಂದು ID ಕಾರ್ಡನ್ನು ನೋಡುವ ಮೂಲಕ ಅವರು ಬೆನಿಫಿಷಿಯರ್ ಒಂದು ಕಂಪ್ಲೀಟ್ ಡೀಟೇಲ್ಸನ್ನು ತೆಗೆದುಕೊಳ್ತಾರೆ. ಬಳಿಕ ಇಲ್ಲಿಂದ ಒಳಗಡೆ ಅಂದರೆ ರಿಜಿಸ್ಟ್ರೇಷನ್ ಆದ ಬಳಿಕ ಅವರನ್ನು ವೆಯ್ಟಿಂಗ್ ರೂಮ್ಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಅವರ ಒಂದು ವೇಟಿಂಗನ್ನು ಸುಮಾರು ಒಂದು ನಿಮಿಷಗಳ ಕಾಲ ಕುಳಿಸಿ ಅಲ್ಲಿ ಅವರ ಪ್ರತಿಯೊಂದು ಡಾಕ್ಯುಮೆಂಟನ್ನು ವೆರಿಫಿಕೇಷನ್ ಮಾಡಿ ಬಳಿಕ ಅವರನ್ನು ವ್ಯಾಕ್ಸಿನೇಷನ್ ರೂಮ್ಗೆ ಕರೆದುಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ. ಈಗಾಗಲೇ ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನು ಕೂಡ ಮಾಡ್ಕೊತಿದ್ರೆ. ಈ ಪ್ರತಿಯೊಂದು ಕೇಂದ್ರದಲ್ಲೂ ಕೂಡ 25 ಮಂದಿಗೆ ಈ ಒಂದು ಡ್ರೈ ರನ್ನಲ್ಲಿ ಒಂದು ವ್ಯಾಕ್ಸಿನೇಷನ್ ಒಂದು ಕಾರ್ಯ ನಡೆಯುತ್ತೆ. ಇದೀಗ ನಮ್ಮ ಜೊತೆಗೆ ಇದ್ದಾರೆ, ವೈದ್ಯರ ಜೊತೆ ಮಾತಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈ ಒಂದು ಡ್ರೈ ಆದ್ಮೇಲೆ ತಕ್ಷಣ ವ್ಯಾಕ್ಸಿನೇಷನ್ ರೂಮ್ ಏನಿದೆ ಅಲ್ಲಿ ಹೋಗಿ ವ್ಯಾಕ್ಸಿನೇಷನ್ನ ಕೊಡ್ತಾರೆ. ಎಲ್ಲ ರೀತಿಯ ಒಂದು ಸಿದ್ಧತೆ ಕೂಡ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಗಮನಿಸ್ತಾ ಇದ್ವಿ, ಇಲ್ಲಿ ವ್ಯಾಕ್ಸಿನೇಷನ್ ಮಾಡೋದಕ್ಕೆ ಅಥವಾ ಇಲ್ಲಿ ವ್ಯಾಕ್ಸಿನ್ ಕೊಡೋದಕ್ಕೆ ಬೇಕಾಗುವಂತಹ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. ನೈಜ ವ್ಯಾಕ್ಸಿನ್ ಅನ್ನ ಹೊರತುಪಡಿಸಿದ್ರೆ ಬೇಕಾಗುವಂತಹ ಸಿದ್ಧತೆಗಳು ಸಂಪೂರ್ಣವಾಗಿ ಆಗಿದೆ ಆನೇಕಲ್ನಲ್ಲೂ. ಗಮನಿಸ್ತಾ ಇದ್ವಿ, ಬಂದಂತವರನ್ನ ಅಲ್ಲಿ ಕೂರಿಸಿ ಕಂಪ್ಲೀಟ್ ಆಗಿ ಅವರನ್ನ ಕೌನ್ಸಿಲ್ ಮಾಡಿ ತದನಂತರದಲ್ಲಿ ಅವರಿಗೆ ವ್ಯಾಕ್ಸಿನ್ ಕೊಡುವಂತ ಕೆಲಸ ಕೂಡ ನಡೀತಾ ಇದೆ. ಈ ಒಂದು ಕೊಠಡಿ ಏನಿದೆ ಇಲ್ಲಿ ಅವರನ್ನು ಅಬ್ಸರ್ವೇಷನ್ ಮಾಡ್ತೇವೆ. ಪ್ರತಿಯೊಬ್ಬರು ಕೂಡ ಸುಮಾರು 4 ಜನ ಕುಳಿತುಕೋಬಹುದು. ಆ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ಚೇರ್ ಹಾಕುವಂಥ ವ್ಯವಸ್ಥೆ ಮಾಡುತ್ತೆ. ಪ್ರತಿಯೊಬ್ಬರಿಗೊಂದು ಸಾಮಾಜಿಕ ಅಂತರವನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾಕಂದರೆ ಆನೇಕಲ್ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, ಗ್ರಾಮೀಣ ಭಾಗದಲ್ಲಿ ಅಷ್ಟ ಮಟ್ಟಿಗೆ ಒಂದು ಸಿದ್ಧತೆ ಮಾಡಿರ್ತಾರೆ, ಇಲ್ಲ ಒಂದು ಅನುಮಾನಗಳು ಇರ್ತವೆ. ಸಾರ್ವಜನಿಕರೇ ಸರ್ಕಾರಿ ಆಸ್ಪತ್ರೆಗಳಿಗೆ ಅಷ್ಟು ಒಂದು ವ್ಯವಸ್ಥೆಯನ್ನು ಕಲ್ಪಿಸಿರೋ ಒಂದು ಆರೋಪಗಳು ಕೊಟ್ಟಿದ್ದಾರೆ. ಬಟ್ ಈ ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟಂತೆ ತಕ್ಕ ಎಲ್ಲ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಬಂದಂತಹ ಯಾರು ಬೆನಿಫಿಷಿಯರಿ ಇರ್ತಾರೆ ಅವರಿಗೆ ಒಂದು ಡ್ರೈ ರನ್ ಕಾರ್ಯದಲ್ಲಿ ಯಾವುದೇ ರೀತಿಯ ತೊಂದರೆ ಆಗ್ಬೋದು. ಜೊತೆಗೆ ಇಲ್ಲಿ ವ್ಯಾಕ್ಸಿನ್ ಆಫೀಸರ್ ಒಬ್ಬರು 3 ಇದ್ದಾರೆ, ಒಟ್ಟು 5 ಮಂದಿ ಇರ್ತಾರೆ. ವೈದ್ಯರನ್ನು ಒಳಗೊಂಡಂತೆ ನರ್ಸುಗಳು ಸೇರಿ ಒಟ್ಟು 5 ಮಂದಿ ಇರ್ತಾರೆ. ಪ್ರತಿಯೊಬ್ಬರು ಕೂಡ ಹಂತದಲ್ಲೂ ಚೆಕ್ ಮಾಡೋ ಮೂಲಕ ತೀವ್ರ ಒಂದು ಅವರನ್ನು ಅಬ್ಸರ್ವೇಷನ್ ಮಾಡಿ ಅವರಿಗೆ ಯಾವುದೇ ರೀತಿಯಾದ ತೊಂದರೆ ಆಗದಂಥ ಒಂದು ಕೆಲಸನ ಮಾಡೋಕ್ಕೆ ಮುಂದಾಗಿರೋಂಥ. ಜೊತೆಗೆ ಥ್ಯಾಂಕ್ ಯು ಶಿವರಾಜ್ ಮಾಹಿತಿಗಾಗಿ. ಇಲ್ಲಿ ಮೇಡಮ್ ಒಂದು ವಿಚಾರ ಗಮನಿಸ್ತಾ ಇದ್ವಿ ದಿವ್ಯಾ ಮೇಡಮ್, ಇಲ್ಲಿ ಅವ್ರು ಹೇಳ್ತಾ ಇದ್ರು 3 ತಿಂಗಳು ಜೊತೆಗೆ 6 ತಿಂಗಳವರೆಗೂ ಆಂಟಿಬಾಡಿ ಇರುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಈ ಕೊರೋನಾ ಬಂದು ಹೋದಂಥ ಸಂದರ್ಭದಲ್ಲಿ ಅಥವಾ ಪಾಸಿಟಿವ್ ಬಂದಂಥ ಸಂದರ್ಭದಲ್ಲಿ ಡೆವಲಪ್ ಆಗುವಂಥ ಆಂಟಿಬಾಡಿಗೂ ಈ ಡೋಸೇಜ್ ಅನ್ನ ತೆಗೆದುಕೊಂಡ ನಂತರದಲ್ಲಿ ಡೆವಲಪ್ ಆಗುವಂಥ ಆಂಟಿಬಾಡಿಗೂ ನೈಜತೆ ಇರುತ್ತಾ ಅಂತ, ಎರಡು ಕೂಡ ಒಂದೇ ಆಂಟಿಬಾಡಿನ ಅಥವಾ ಯಾವ ರೀತಿಯಾಗಿ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಎರಡು ಕೂಡ ಒಂದೇ, ಯಾವ ರೀತಿಯಾಗಿ ಇದು 3 ತಿಂಗಳು 6 ತಿಂಗಳು ನಮಗೆ ಒಂದು ರೀತಿ ರಕ್ಷಾ ಕವಚ ಥರ ಇರುತ್ತೋ ಅದು ಕೂಡ ಇರುತ್ತೆ, ಹೇಗೆ ಕೆಲಸ ಮಾಡುತ್ತೆ ಅಂತ ಇದು ವ್ಯಾಕ್ಸಿನ್? ಖಂಡಿತವಾಗಿಯೂ ಇದು ಎರಡು ಕೂಡ ಸೇಮ್ ಆ್ಯಂಟಿಬಾಡೀಸೇ. ಬಟ್ ಇಲ್ಲಿ ವ್ಯಾಕ್ಸಿನ್ ಅನ್ನೋದ್ರಲ್ಲಿ ಕರೆಕ್ಟಾಗಿ ಡೋಸೇಜಲ್ಲಿ ಕೊಟ್ಟಿರ್ತಾರೆ.
ಇಷ್ಟು ದಿನದವರೆಗೂ ಆ್ಯಕ್ಟಿವೇಟ್ ಆಗಿರಬೇಕು ಅನ್ನೋದು. ಬಟ್ ನ್ಯಾಚುರಲ್ ಆಗಿ ಡೆವಲಪ್ ಆಗಿರುತ್ತೆ ಕೊರೋನಾ ಬಂದಾಗ ನಮಗೆ. ಬಟ್ ಇದು ನ್ಯಾಚುರಲ್ ಆಗಿ ನಮ್ಗೇನು ಬಂದಾಗ ಅದು ಜಾಸ್ತಿ ದಿವಸ ಇರೋದಿಲ್ಲ, ಯಾಕಂದರೆ ಅದು ಬಂದು ಹೋಗಿರುತ್ತೆ. ಇವಾಗ ಆರ್ಟಿಫಿಷಿಯಲ್ ಆಗಿ ಏನು ಇಂಜೆಕ್ಟ್ ಮಾಡಿರ್ತಾರೋ ಅದು ಸೇಮ್ ವೈರಸ್ಸೇ, ಅದರಲ್ಲಿರೋ ಟಾಕ್ಸಿಕ್ ಪ್ರಾಪರ್ಟೀಸ್ ಏನಿರುತ್ತೋ ಅದನ್ನ ರಿಮೂವ್ ಮಾಡಿಬಿಟ್ಟು ಜಸ್ಟ್ ಆ್ಯಂಟಿಬಾಡೀಸ್ ಆ್ಯಕ್ಟಿವೇಟ್ ಮಾಡೋ ಥರ ಒಂದು ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ. ಅದು ಲಾಂಗರ್ ಪೀರಿಯಡ್ ಇರೋ ಒಂಥರ ಸ್ಟೆಬಿಲಿಟಿ ಇರೋ ಒಂಥರ, ಅದ್ರ ಜೊತೆಗೆ ಬೇರೆ ಬೇರೆ ಥರ ಅಡಿಷನ್ಸು ಮಾಡಿರ್ತಾರೆ, ಪಾಲಿಸ್ಯಾಕರೈಡ್ಸು, ಬೇರೆ ಬೇರೆ ಥರ ಕೆಮಿಕಲ್ಸ್ ಅಡಿಷನ್ಸು ಮಾಡಿರ್ತಾರೆ ವ್ಯಾಕ್ಸಿನ್ ಜೊತೆಗೆ. ಸೊ ಅದು ಲಾಂಗ್ ಟರ್ಮ್ ಇರೋವಂಥ ಸ್ಟೆಬಿಲೈಸ್ ಆಗಿರೋವಂಥ ಒಂದು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ದಟ್ ಈಸ್ ದ ಡಿಫ್ರೆನ್ಸ್. ಓಕೆ 3 ತಿಂಗಳು 6 ತಿಂಗಳು ಅಥವಾ ಎಷ್ಟು ದಿವಸಗಳವರೆಗೂ ಸೇಫ್ ಅಂತ ಡೋಸೇಜ್ ತಗೊಂಡಿರೋರು? ಸೇಫ್ ಅಂತೂ ಡೆಫಿನೆಟ್ಲಿ ಆಗಿ ಸೇಫ್ಟಿ ಪ್ರೂವ್ ಆಗಿದೆ, ಬಟ್ ಲಾಂಗ್ ಟರ್ಮ್ ಸೇಫ್ಟಿ ಇನ್ನೂ ಪ್ರೂವ್ ಆಗಿಲ್ಲ. ಆಮೇಲೆ ಆ್ಯಂಟಿಬಾಡೀಸ್ ಎಷ್ಟು ದಿವಸದವರೆಗೂ ಇರುತ್ತೆ ಈ ವ್ಯಾಕ್ಸಿನ್ ತೊಗೊಂಡಾದ್ಮೇಲೆ ಅನ್ನೋದನ್ನ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇವಾಗ ಟ್ರಯಲ್ ಮಾಡಿದ್ದಾರೆ. ಆ ಟ್ರಯಲ್ ಇವಾಗ ಲಾಸ್ಟ್ ಟೈಮ್ ಡಾಕ್ಟರ್ ಶಿಲ್ಪಾ ಮೇಡಮ್ ಹೇಳ್ತಾ ಇದ್ದು, ಅವರು ಆ್ಯಂಟಿಬಾಡೀಸ್ ಚೆಕ್ ಮಾಡೋದು ಅದು ಹೈ ಲೆವೆಲಲ್ಲಿತ್ತು ಅಂತ. ಅಂದರೆ ಅವರು ಪ್ಲೆಸಿಬೋ ತೊಗೊಂಡಿಲ್ಲ, ಅಂದರೆ ಡಮ್ಮಿ ವ್ಯಾಕ್ಸಿನ್ ಸಿಕ್ಕಿಲ್ಲ, ಅವ್ರಿಗೆ ರಿಯಲ್ ವ್ಯಾಕ್ಸಿನ್ ಸಿಕ್ಕಿದೆ ಅಂತ. ಇದು ಎವ್ರಿ 2 ಮಂತ್ಸ್ ಒನ್ಸು 6 ಮಂತ್ಸ್ ಒನ್ಸು ಈ ಥರ ಎಲ್ಲ ವ್ಯಾಕ್ಸಿನ್ ತೊಗೊಂಡವ್ರದ್ದೆಲ್ಲ ಅನಾಲಿಸಿಸ್ಸು ಒಂದು ಫ್ಯೂ ಮಂತ್ಸ್ವರೆಗೂ ಚೆಕ್ ಮಾಡಿದಾಗ ಓಕೆ ಯಾವ ಲೆವೆಲ್ಗೆ ಆ್ಯಂಟಿಬಾಡೀಸ್ಗೆ ಎಷ್ಟು ತಿಂಗಳವರೆಗೂ ಇರುತ್ತೆ ಒಂದು ರಿಸರ್ಚ್ ಮಾಡಿ ಸ್ಟಡಿ ಮಾಡಿ ರಿಪೋರ್ಟ್ ಬಿಟ್ಟಾಗ ಅವಾಗ ಮಾತ್ರ ಗೊತ್ತಾಗುತ್ತೆ. ಆಮೇಲೆ ನೆಕ್ಸ್ಟ್ ಡೋಸಸ್ಸು ಯಾವಾಗ ಸ್ಟಾರ್ಟ್ ಮಾಡಬೇಕು ಅದೇ ಸೇಮ್ ವ್ಯಾಕ್ಸಿನ್ಸ್ನ ನನ್ನ ಡಿಸೈಡ್ ಮಾಡ್ತಾರೆ. ಇವಾಗ 2 ಡೋಸಸ್ ಕೊಡ್ತಾ ಇದ್ದಾರೆ. ಮೇ ಬಿ ಆ್ಯಂಟಿಬಾಡೀಸ್ ಇನ್ನೊಂದು 6 ಮಂತ್ಸ್ಗೆ 7 ಮಂತ್ಸ್ಗೆ ಕಡಿಮೆ ಮಾಡಿದ್ರೆ ಇನ್ನೊಂದು ಡೋಸು. ಇದೊಂದು ಡೈಲಿ ರೊಟೀನ್ ಥರ ಆಗ್ಬೋದು ಎಲ್ಲರಿಗೂ. ಇವಾಗ ಹೆಂಗೆ ಬೇರೆ ಕಂಟ್ರೀಸಲ್ಲಿ ಇನ್ಫ್ಲೂಯೆನ್ಸಾ ಶಾರ್ಟ್ಸು ಅಡಲ್ಟ್ಸ್ ಕೂಡ ತಗೋತಾ ಇರ್ತಾರೆ, ಎವ್ರಿ ಇಯರ್ಲಿ ಒನ್ಸು ಇನ್ಫ್ಲೂಯೆನ್ಸಾ ಶಾರ್ಟ್ಸ್ ತಗೋತಾ ಇದ್ದಾರೆ. ಅದೇ ಥರ ಕೋವಿಡ್ ಶಾರ್ಟು ಆ ಥರ ಆಗ್ಬೋದು, ಅಥವಾ ಓವರ್ ಆಫ್ ಪೀರಿಯಡ್ ಕೋವಿಡ್ 1 ಇಯರ್ ಆದಮೇಲೆ ನಶಿಸಿ ಹೋಗ್ಬೋದು, ಹರ್ಡ್ ಇಮ್ಯುನಿಟಿ ಬಂದು. ಹಾಗೆ ಕರೋನಾ ರೂಪಾಂತರಿ ಆಗ್ತಾ ಇದೆ, ಇದು ಲೆಸ್ ಡೇಂಜರಸ್ ಆಗಿ ರೂಪಾಂತರಿನೂ ಆಗ್ಬೋದು. ಇವಾಗ ಮೋರ್ ಇನ್ಫೆಕ್ಷಿಯಸ್ ಅಂತ ರೂಪಾಂತರಿಯಾಗಿದೆ, ಇನ್ನೊಂದು ಥರ ರೂಪಾಂತರಿಯಾಗಿ ಲೆಸ್ ಡೇಂಜರಸ್ ಆಗೋ ರೂಪಾಂತರಿಯಾಗಿ ಅದಿದ್ರೂ ಏನು ಮಾಡಲ್ಲ ಅನ್ನೋ ಥರನೂ ಆಗ್ಬೋದು 1 ಇಯರ್ ಆದಮೇಲೆ. ಸೊ ಇದನ್ನೆಲ್ಲ ನೋಡಿಕೊಂಡ್ರೆ ನಾವು ಪಾಸಿಟಿವ್ ಕಡೆ ಮೂವ್ ಆಗ್ತಾ ಇದ್ದೀವಿ ಅನ್ನೋದು ನನ್ನ ಅನಿಸಿಕೆ. ಓಕೆ, ಡಾಕ್ಟರ್ ಚಂದ್ರಶೇಖರ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಬಂಚ್ ಆಫ್ ಪ್ರಶ್ನೆಗಳಿದೆ ಡಾಕ್ಟರ್. ಯಾಕೆ ಅಂತ ಹೇಳಿದ್ರೆ ಈ ರೋಗ ನಿರೋಧಕ ಶಕ್ತಿ ಎನ್ನುವಂಥದ್ದು ಎಷ್ಟರ ಮಟ್ಟಿಗೆ ವೃದ್ಧಿ ಆಗುತ್ತೆ ಅಥವಾ ಈ ರೋಗ ನಿರೋಧಕ ಶಕ್ತಿ ಅನ್ನೋದು ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಉಂಟಾಗ್ತಾ ಇದೆ. ನಿಮಗೆ ಇದು ಸರಿಯಾದಂಥ ಪ್ರಶ್ನೆ. ಇಲ್ಲಿ ಗಮನಿಸ್ತಾ ಇದ್ವಿ, ಈ ಡೋಸೇಜ್ ಅನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ಎಷ್ಟು ತಿಂಗಳವರೆಗೆ ಇದು ರೋಗ ನಿರೋಧಕ ಶಕ್ತಿ ಇರುತ್ತೆ? ಯಾಕೆ ಅಂತ ಹೇಳಿದ್ರೆ ಒಂದು ಸರ್ತಿ ಕೊರೋನಾ ವ್ಯಾಕ್ಸಿನ್ ಅಥವಾ ವ್ಯಾಕ್ಸಿನ್ ತೆಗೆದುಕೊಂಡ ನಂತರದಲ್ಲಿ ದೇಹ ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡುತ್ತೆ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ. ಇದು ಪರ್ಸನ್ ಟು ಪರ್ಸನ್ ವೇರಿ ಆಗಿರುತ್ತಾ ಅಥವಾ ಈ ವ್ಯಾಕ್ಸಿನ್ ತೆಗೆದುಕೊಂಡಂತ ಎಲ್ಲರ ದೇಹದ ಮೇಲೂ ಕೂಡ ಒಂದೇ ರೀತಿಯಾದಂತಹ ಪರಿಣಾಮ ಬೀರುತ್ತಾ? ಹೇಗಿದನ್ನ ತೆಗೆದುಕೊಳ್ಬಹುದು ಡಾಕ್ಟರ್? ಇದು ಅಂದ್ರೆ ಈ ವ್ಯಾಕ್ಸಿನ್ ಪರಿಣಾಮ ಪರ್ಸನ್ ಟು ಪರ್ಸನ್ ವ್ಯತ್ಯಾಸ ಆಗುತ್ತೆ. ಅಂದ್ರೆ ಎಲ್ಲರಲ್ಲೂ ಒಂದೇ ರೀತಿಯಾಗಿ ರೆಸ್ಪಾನ್ಸ್ ಬರೋದಿಲ್ಲ. ಅಂದ್ರೆ ಈಗ ನಾವು ಏನು 70% ಸಕ್ಸಸ್ಫುಲ್ 90% ಸಕ್ಸಸ್ಫುಲ್ ಅಂತ ಏನ್ ಹೇಳ್ತೀವಲ್ಲ, 20 ರಿಂದ 30 ಜನರ ಪ್ರಮಾಣದ ಜನಗಳಲ್ಲಿ ಅದಕ್ಕೆ ರಿಯಾಕ್ಷನ್ಸೇ ಬರಲ್ಲ. ಅಂದ್ರೆ ವ್ಯಾಕ್ಸಿನ್ ಕೊಟ್ಟರು ಕೂಡ ಆಂಟಿಬಾಡಿ ಪ್ರೊಡ್ಯೂಸ್ ಆಗಲ್ಲ. ಸೊ ಇದು ಒಂದು ಕಾಂಪೋನೆಂಟ್, ನೆಗೆಟಿವ್ ಕಾಂಪೋನೆಂಟ್ ಅಂತ ಇಟ್ಕೊಳ್ಳಿ. ಇನ್ನು 70 to 80% ಯಾರು ಪಾಸಿಟಿವ್ ಬರ್ತಾರೆ ಅದರಲ್ಲಿ 20% ಅಷ್ಟೊತ್ತಿಗೆ ಮಾಡ್ರೇಟ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಏನು 50-60% ಅಷ್ಟು ಪ್ರೊಟೆಕ್ಷನ್ ಎಫೆಕ್ಟ್ ಬರುತ್ತೆ. ಮಿಕ್ಕಿದ ಒಂದು 40-50% ವಿಲ್ ಗೆಟ್ ಎ ರೋಬಸ್ಟ್ ರೆಸ್ಪಾನ್ಸ್, ಅಂದ್ರೆ ಒಳ್ಳೆ 100% ಪ್ರೊಟೆಕ್ಷನ್ ಬೆನಿಫಿಟ್ ಬರುತ್ತೆ. ಓಕೆ, ದಿಸ್ ಈಸ್ ದ ಯೂಶುವಲ್ ಸ್ಪ್ರೆಡ್ ವಿಚ್ ಹ್ಯಾಪನ್ಸ್ ವಿತ್ ಎವರಿ ವ್ಯಾಕ್ಸಿನ್. ಅದರಿಂದಲೇ ಎಲ್ಲರಿಗೂ ವ್ಯಾಕ್ಸಿನ್ ಕೊಟ್ಟಿಟ್ಗೆ ಆ ಕಾಯಿಲೆ ಬರಲ್ಲ ಅಂತ ಹೇಳೋದಿಲ್ಲ. ಅಂದ್ರೆ ಅಟ್ಲೀಸ್ಟ್ ಒಂದು ಉತ್ತಮ ಪ್ರಮಾಣಕ್ಕೆ ಒಂದು 50% ಪೇಷಂಟ್ಸ್ಗೆ, ಪೇಷಂಟ್ ಅಲ್ಲ ಅವ್ರ ಜನಗಳಿಗೆ ಬರೋದಿಲ್ಲ, ಅದು 50% ಜನಕ್ಕೆ ಬರಲ್ಲ. ಆಮೇಲೆ ಸಸ್ಟೈನಬಲ್ ರೆಸ್ಪಾನ್ಸ್ ಏನಿರುತ್ತೆ ಅಂದ್ರೆ ಈಗ ಒಂದು ವ್ಯಾಕ್ಸಿನ್ ಕೊಟ್ರೆ ಅದು ಕೂಡ ಸುಮಾರು ಜನರಲ್ಲಿ 1 ವರ್ಷದಿಂದ 5 ವರ್ಷದವರೆಗೂ ರೆಸ್ಪಾನ್ಸ್ ಬರುತ್ತೆ. ಯಾಕಂದ್ರೆ ಇದು ಇಟ್ ಈಸ್ ಎ ಯೂನಿವರ್ಸಲ್ ಟ್ರೂತ್ ವಿತ್ ಆಲ್ ದ ವ್ಯಾಕ್ಸಿನ್. ಕೊರೋನಾ ವ್ಯಾಕ್ಸಿನ್ ಅಷ್ಟೇ ಅಲ್ಲ, ಎಲ್ಲಾ ವ್ಯಾಕ್ಸಿನ್ಸ್ಗೂ ಇದೇ ತರ ರೆಸ್ಪಾನ್ಸ್ ಬರುತ್ತೆ. ಈಗ ನಾವು ಹೇಗೆ ತಗೊಳ್ತೇವೆ ಅಂತ ಹೇಳಿದ್ರೆ, ವ್ಯಾಕ್ಸಿನ್ ನಾನೀಗ ಒಂದು ಪಾಪ್ಯುಲೇಷನ್ ಅಲ್ಲಿ ಕೊಟ್ಟಾಗ ಈವನ್ ನನಗೆ ಒಂದು 40 to 60% ಇಂಡಿವಿಜುವಲ್ಸ್ಗೆ 1 ಇಯರ್ ಅಷ್ಟು ಪ್ರೊಟೆಕ್ಷನ್ ಬಂದರೂ ಕೂಡ ಏನು ಪ್ಯಾಂಡಮಿಕ್ ಸ್ಟೇಟಸ್ ಅಂತ ಏನಿದೆ, ಈಗ ತುಂಬಾ ಸ್ಪ್ರೆಡ್ಡಿಂಗ್ ಕೇಪಬಿಲಿಟಿ ಏನಿದೆ, ಅದಕ್ಕೆ ಕಡಿವಾಣ ಹಾಕ್ಬೋದು. ಓಕೆ, ಅಂದ್ರೆ ಈಗ ಹೇಗೆ ಅಂದ್ರೆ ಈ ಸಾಮಾನ್ಯರಿಗೆ ಅರ್ಥವಾಗಕ್ಕೆ ಹೇಗೆ ಎಕ್ಸ್ಪ್ಲೈನ್ ಮಾಡಬಹುದು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು 100 ಜನರು ರೆಸಿಸ್ಟೆನ್ಸ್ ಇಲ್ಲ ಅಂತ ಇಟ್ಕೊಂಡ್ರೆ 100 ಜನರು ಒಬ್ಬರಿಗಿಂತ ಒಬ್ಬರಿಗೆ ಹರಡೋ ಕೇಪಬಿಲಿಟಿ ಇರುತ್ತೆ.
ನಿಜ ನಿಜ ನಿಜ. ಈ ಒಂದು 100 ಜನರಲ್ಲಿ 50 ಜನಕ್ಕೆ ರೆಸಿಸ್ಟೆನ್ಸ್ ಬಂತು ಅಂದ್ರೆ ಕೇಪಬಿಲಿಟಿ ಕಡಿವಾಣ 75% ಕಡಿಮೆ ಆಗೋಗುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ಈ ರೀತಿ ಅದರಿಂದ ವ್ಯಾಕ್ಸಿನ್ ನಾವು ಎಫೆಕ್ಟಿವ್ ನ 1.1 to 1 ಲೆಕ್ಕದಲ್ಲಿ ತಗೊಳ್ಳಲ್ಲ ಯಾವಾಗ್ಲೂ. 100 ಜನರಲ್ಲಿ ಎಷ್ಟು ಜನಕ್ಕೆ ಪ್ರೊಟೆಕ್ಷನ್ ಬರುತ್ತೆ, ಎಷ್ಟು ವರ್ಷ ಕಾಲ ಬರುತ್ತೆ ಅಂತ. ಈವನ್ ನನಗೆ ಒಂದು 50% ಜನಕ್ಕೆ 1 to 1.5 year ಅಷ್ಟು ಬಂದು ಪ್ರೊಟೆಕ್ಷನ್ ಬಂದ್ರು ಕೂಡ ಈಗೇನ್ ಗಂಡಾಂತರ ಅವಾಂತರ ಇದೆ ಅದು ತಪ್ಪಿಸ್ಕೊಂಡ್ಬಿಡುತ್ತೆ. ನಿಜ. ಡಾಕ್ಟರ್, ಇಲ್ಲಿ ಒಂದು ವಿಚಾರ ಇಲ್ಲಿ ಮುಂಚೆ ಎಲ್ಲ ಗಮನಿಸ್ತಾ ಇದೀವಿ, ಸೈಟೋಕಿನ್ ಸ್ಟಾರ್ಮ್ ಆಗ್ಬಿಟ್ರೆ ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ ಎನ್ನುವಂತ ಆತಂಕ ಇತ್ತು, ಅಥವಾ ಇಮ್ಯೂನ್ ರೆಸ್ಪಾನ್ಸ್ ಹ್ಯೂಜ್ ಆಗಾಯ್ತು ಅಂತ ಹೇಳಿದ್ರು ಕೂಡ ಸಮಸ್ಯೆ ಆಗುತ್ತೆ ಅಂತ. ಈ ಶಾರ್ಟ್ಸ್ ತೆಗೆದುಕೊಂಡ ಸಂದರ್ಭದಲ್ಲಿ ಅಥವಾ ಡೋಸೇಜ್ ತೆಗೆದುಕೊಂಡ ಸಂದರ್ಭದಲ್ಲಿ ಅಂಥ ಪ್ರಾಬ್ಲಮ್ ಆಗುವಂತ ಸಾಧ್ಯತೆ ಏನಾದ್ರೂ ಇರುತ್ತಾ? ಇಲ್ಲ, ಸೈಟೋಕೈನ್ ಸ್ಟಾರ್ಮ್ ಈ ವ್ಯಾಕ್ಸಿನ್ಸ್ ಇಂದ ಬರಲ್ಲ. ಓಕೆ, ಅಂದ್ರೆ ಏನ್ ನಾವು ಪಾಸಿಟಿವ್ ಆಗಿ ನೋಡ್ತಾ ಇದೀವಿ ಅಂತ ಹೇಳಿದ್ರೆ ವ್ಯಾಕ್ಸಿನ್ ತಗೊಂಡ ಮೇಲೆ ಮೋಸ್ಟ್ ಲೈಕ್ಲಿ ಸೈಟೋಕೈನ್ ಸ್ಟಾರ್ಮ್ ತರ ಬರೋದು ಪ್ರಿವೆಂಟ್ ಆಗಬಹುದೇನೋ ಒಂದು ಊಹೆ ಇದೆ. ಅದು ಡೌನ್ ದ ಲೈನ್ ಇನ್ನೊಂದು ನೆಕ್ಸ್ಟ್ 2-3 ಮಂತ್ಸ್ ಅಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಈ ವ್ಯಾಕ್ಸಿನ್ ತಗೊಂಡವ್ರಿಗೂ ಬೈ ಚಾನ್ಸ್ ಇನ್ಫೆಕ್ಷನ್ ಆದ್ರೆ ಎಷ್ಟು ಜನಕ್ಕೆ ಸ್ಟಾರ್ಮ್ ಹೋಗ್ತಾರೆ, ಎಷ್ಟು ಜನಕ್ಕೆ ಹೋಗೋದಿಲ್ಲ, ಎಷ್ಟು ಜನ ಚೆನ್ನಾಗಿ ರಿಕವರ್ ಆಗ್ತಾರೆ, ಅದ್ರ ಮೇಲೂ ಒಂದು ಹೆಲ್ಪ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಈ TB ವ್ಯಾಕ್ಸಿನ್ ಅಂತ ಏನ್ ಹೇಳ್ತೀವಿ, ಟ್ಯೂಬರ್ಕ್ಯುಲೋಸಿಸ್ ಕೊಡ್ತೀವಲ್ಲ, BCG ವ್ಯಾಕ್ಸಿನ್ ಅಲ್ಲಿ ನಮಗೆ BCG ವ್ಯಾಕ್ಸಿನ್ ಅಲ್ಲಿ TB ಇನ್ಫೆಕ್ಷನ್ ಬರ್ದಂಗ್ ಫುಲ್ ಪ್ರೊಟೆಕ್ಷನ್ ಬರ್ದೆ ಹೋದ್ರೆ ತುಂಬಾ ಸಿವಿಯರ್ ಆಗಿ ಬರ್ದಂಗ್ ಬರುತ್ತೆ. ಓಕೆ, ಈ ತರದ ಪ್ರಮಾಣಗಳು ಕೂಡ ಬರಬಹುದೇನೋ ಅಂತ ಈ ಊಹೆ ಇದೆ. ಯಾಕಂದ್ರೆ ಈ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಈ ವ್ಯಾಕ್ಸಿನ್ ನಲ್ಲಿ ಫುಲ್ ಸ್ಟಡಿ ಮಾಡ್ಲಿಕ್ಕೆ ನಮ್ಮ ಹತ್ರ ಟೈಮ್ ಸಿಗ್ತಾ ಇಲ್ಲ. ನಮಗೀಗ ಬೇಕು ನಮಗೀಗ 1 ವರ್ಷದಲ್ಲಿ ಅದಕ್ಕೊಂದು ಸೊಲ್ಯೂಷನ್ ಬೇಕು. ಸೊ ಅದರಿಂದ ಇದೆಲ್ಲಾನು ಇನ್ನು ಕ್ವಶನ್ ಮಾರ್ಕ್ ಉಳ್ಕೊಂಡಿದೆ. ಇನ್ನೊಂದು 6 ತಿಂಗಳಲ್ಲಿ ಸೊಲ್ಯೂಷನ್ಸ್ ಆನ್ಸರ್ಸ್ ಬರುತ್ತೆ. ನಿಜ 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 ನಿಜ. ಡಾಕ್ಟರ್, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಯುದ್ಧ ಗೆಲ್ಲಬೇಕು ಅನ್ನುವಂತ ಹಠಕ್ಕೆ ಬಿದ್ದು ನಾವು ವೆಪನ್ ಅನ್ನು ರೆಡಿ ಮಾಡಿದೀವಿ, ಆ ವೆಪನ್ ನ ಬಿಡ್ತಾ ಇದೀವಿ. ಆದ್ರೆ ಬಿಟ್ಟ ನಂತರದಲ್ಲಿ ಅದರಿಂದ ಆಗುವಂತ ಅನಾಹುತಗಳೇನು ಅನ್ನೋದು ಇನ್ನು ನಮ್ಗೆ ಗೊತ್ತಿಲ್ಲ. ಅನಾಹುತಗಳು ಸುಮಾರು ಮಟ್ಟಿಗೆ ಗೊತ್ತಾಗಿದೆ. ಯಾಕೆಂದ್ರೆ ಅಂದ್ರೆ ಲಾಂಗ್ ಟರ್ಮ್ ಅನಾಹುತ ಗೊತ್ತಿಲ್ಲ, ಯಾಕೆಂದ್ರೆ ಕೆಲವು ಸಲ ವ್ಯಾಕ್ಸಿನ್ಸ್ ಅಲ್ಲಿ ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಬರಬಹುದು. ಬಟ್ ಈ ಏನು ನಾವು ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೋತಾ ಇದೀವಿ ಹಿಂದೆ, ಆ ಟೆಕ್ನಾಲಜಿಗೆ ಅಸೋಸಿಯೇಟೆಡ್ ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಅಷ್ಟೊಂದಿಲ್ಲ. ನಿಜ. ಓಕೆ, ಸೊ ಅಂದ್ರೆ ಈಗ ನಾವು ಯಾವುದೇ ಒಂದು ಅಸ್ತ್ರ ತಯಾರು ಮಾಡ್ಬೇಕಾದ್ರೆ ಒಂದು ಹಿಂದಿನ ಅಸ್ತ್ರಗಳ ಮೇಲೆ ಒಂದು ಏನೇನ್ ಆಗಿತ್ತು ಅದನ್ನು ಕೂಡ ಇಂಪ್ಲಿಕೇಟ್ ಆಗತ್ತೆ ಟೆಕ್ನಾಲಜಿ ಪ್ರಕಾರ. ಸೊ ಆ ಟೆಕ್ನಾಲಜಿ ಪ್ರಕಾರ ನಮ್ಗೆ ಲಾಂಗ್ ಟರ್ಮ್ ಇಂಪ್ಲಿಕೇಶನ್ ಏನೋ ತುಂಬಾ ಸೀರಿಯಸ್ ಆಗಿ ಕಾಣಿಸ್ತಾ ಇಲ್ಲ. ಅದರಿಂದ ವಿ ಆರ್ ರೆಡಿ ಟು ಅಡಾಪ್ಟ್ ಟು ದ ಟೆಕ್ನಾಲಜಿ. ಅಂದ್ರೆ ಈ ಒಂದು ಸ್ಪೆಸಿಫಿಕ್ ಅಸ್ತ್ರದಲ್ಲಿ ಏನ್ ವ್ಯತ್ಯಾಸ ಇದೆ ಅನ್ನೋದನ್ನ ಮಾತ್ರ ಅದೇ ಹೇಳಿದ್ನಲ್ಲ, ಆ ಪ್ರಶ್ನೆಗಳು ಇನ್ನೂ ಉಳ್ಕೊಂಡಿದೆ. ಓಕೆ ಡಾಕ್ಟರ್, ಒಂದು ಮಾತಿತ್ತಿಲ್ಲಿ ಅಲರ್ಜಿ ಇರುವಂತವ್ರು ಅಥವಾ ಬೇರೆ ಬೇರೆ ಆರೋಗ್ಯದ ಸಮಸ್ಯೆ ಇರುವಂತವ್ರು ಈ ವ್ಯಾಕ್ಸಿನ್ ತೆಗೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸೇಫ್ ಅಂತೇಳಿ, ಕೋಮಾರ್ಬಿಡಿಟಿ ಅನ್ನೋದು ಒಂದು ಕಡೆಗೆ, ಈ ಅಲರ್ಜಿ ಇರುವಂತಹ ವ್ಯಕ್ತಿಗಳೇನಾದ್ರೂ ವ್ಯಾಕ್ಸಿನ್ ತೆಗೆದುಕೊಂಡ್ರೆ ಅವ್ರಿಗೇನಾದ್ರೂ ಸಮಸ್ಯೆ ಆಗುವಂತ ಸಾಧ್ಯತೆ ಏನಾದ್ರೂ ಜಾಸ್ತಿ ಇದೆಯಾ? ಅಂದ್ರೆ ಈ ಅಲರ್ಜಿ ಇದ್ದವರಿಗೆ ಆಕ್ಚುಲಿ ಫೈಸರ್ ವ್ಯಾಕ್ಸಿನ್ ಅಲ್ಲಿ ಏನ್ ಅಬ್ಸರ್ವ್ ಮಾಡಿದೆ ಅಂದ್ರೆ ಸ್ವಲ್ಪ ಅಲರ್ಜಿಕ್ ರಿಯಾಕ್ಷನ್ಸ್ ಜಾಸ್ತಿ ಆಗುತ್ತೆ. ಒಂದಿಬ್ಬರಿಗೆ ಸ್ವಲ್ಪ ಸಿವಿಯರ್ ರಿಯಾಕ್ಷನ್ಸ್ ಆಗಿತ್ತು. ಅಂದ್ರೆ BP ಡ್ರಾಪ್ ಆಗಿ ಇಮಿಡಿಯೇಟ್ ಆಗಿ ಅವ್ರಿಗೆ ಬೇರೆ ಇಂಜೆಕ್ಷನ್ ಕೊಟ್ಟು ರಿಕವರ್ ಮಾಡ್ಕೋಬೇಕಾಗಿತ್ತು. ಸೊ ಅದರಿಂದ ಅಲರ್ಜಿ ಇದ್ದವ್ರಿಗೆ ನಾವು ಸ್ವಲ್ಪ ಪ್ರಿಕಾಷನ್ ತಗೊಂಡು ಕೊಡಬೇಕಾಗತ್ತೆ. ಸೊ ಅಲರ್ಜಿ ರಿಯಾಕ್ಷನ್ ತರ ಆಗ್ಬಹುದು ಅಂತ. ಅಂದ್ರೆ ಈಗ ನಾನು ಯಾವುದೇ ಒಂದು ಸಾಮಾನ್ಯ ಔಷಧಿ ತಗೊಂಡ್ರು ಕೂಡ ಅಲರ್ಜಿ ಆಗ್ಬಹುದು. ಈ ಅಲರ್ಜಿ ಟೆಂಡೆನ್ಸಿ ಇದ್ದವ್ರಿಗೆ ಮತ್ತೆ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಅದರಲ್ಲಿ ಕೆಲವು ಕಾಂಪೋನೆಂಟ್ಸ್ ಯೂಸ್ ಮಾಡಿರ್ತೀವಿ. ಅಂದ್ರೆ ಈಗ ವ್ಯಾಕ್ಸಿನ್ ಅಲ್ಲಿ ಕೆಲವು ಪ್ರಿಸರ್ವೇಟಿವ್ಸ್ ಅಂತ ಇರುತ್ತೆ. ಆ ಪ್ರಿಸರ್ವೇಟಿವ್ ಗೆ ಸ್ಪೆಸಿಫಿಕ್ ಆಗಿ ಅಲರ್ಜಿ ಇದೆ ಅಂತ ಒಂದು ಚೆಕ್ ಲಿಸ್ಟ್ ತಗೊಂಡು ಅದಕ್ಕೆ ಯಾವ್ದಾದ್ರು ಅಲರ್ಜಿ ಆಗಿತ್ತ ನೋಡ್ಕೊಂಡು ಅಂತವ್ರನ್ನ ಅವಾಯ್ಡ್ ಮಾಡ್ಕೊಳ್ಳೋದು ಉತ್ತಮ. ಮತ್ತೆ ಕೋಮಾರ್ಬಿಡಿಟೀಸ್ ಅಂತ ಏನ್ ಹೇಳಿದ್ರಲ್ಲ, ಈ ಶುಗರ್, BP, ಹಾರ್ಟ್ ಪ್ರಾಬ್ಲಮ್, ಆ ತರದವ್ರಿಗೆಲ್ಲ ಏನು ತೊಂದರೆ ಆಗಲ್ಲ. ಅದಕ್ಕೂ ವ್ಯಾಕ್ಸಿನ್ಸ್ಗೂ ಏನು ವ್ಯತ್ಯಾಸ ಆಗಲ್ಲ. ಅಂದ್ರೆ ಒಂದೇ ಒಂದು ಸ್ಪೆಷಲ್ ಗ್ರೂಪ್ ಏನಂತ ಹೇಳಿದ್ರೆ ಈ ಟ್ರಾನ್ಸ್ಪ್ಲಾಂಟ್ ಆಗಿ ಇಮ್ಯುನೋಸಪ್ರೆಷನ್ ತಗೊಳ್ತಾ ಇರೋರು, ಅಥವಾ ಈ ಆರ್ಥ್ರೈಟಿಸ್, ಸಂಧಿವಾತ ಅಥವಾ ಆ ರೀತಿ ಪ್ರಾಬ್ಲಮ್ ಇದ್ದು ಕೆಲವಷ್ಟು ಇಮ್ಯುನೋಸಪ್ರೆಷನ್ ಮೆಡಿಸಿನ್ ತಗೊಳ್ತಾ ಇದ್ದವರು, ಅವರಲ್ಲಿ ಲೈವ್ ವ್ಯಾಕ್ಸಿನ್ಸ್ ಟೈಪ್ ಏನದು ಅವಾಯ್ಡ್ ಮಾಡ್ಕೊಂಡು ಬೇರೆ ಟೈಪ್ ವ್ಯಾಕ್ಸಿನ್ಸ್ ನ ಪ್ರಿಫರ್ ಮಾಡ್ಕೊತೀವಿ. ಬಟ್ ಅದರಲ್ಲೂ ಕೂಡ ಈಗ ಮೊನ್ನೆ ನಮ್ಮ ಫ್ರಾನ್ಸ್, ಯುರೋಪಿಯನ್ ಯೂನಿಯನ್ ಇಂದ ಮತ್ತೆ UK ಯೂನಿಯನ್ ಇಂದ ನಮ್ಮ ಈ ರುಮ್ಯಾಟಿಕ್ ಡಿಸೀಸ್ ಅಲ್ಲಿ ಅಥವಾ ಈ ಆಟೋ ಇಮ್ಯೂನ್ ಡಿಸೀಸ್ ಅಲ್ಲಿ ಈ ಇಮ್ಯುನೋಸಪ್ರೆಷನ್ ತಗೊಳ್ಳೋರ ಮೇಲೆ ಒಂದು ರೆಕಮೆಂಡೇಶನ್ ಕೂಡ ಬಂದಿದೆ ವಿತ್ ವಾಟ್ ಎವರ್ ದೇ ಹ್ಯಾವ್ ಅಬ್ಸರ್ವ್ಡ್. ಆಕ್ಚುಲಿ ಆ ರೆಕಮೆಂಡೇಶನ್ ಪ್ರಕಾರ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಇಮ್ಯುನೋಸಪ್ರೆಷನ್ಸ್ ಮೆಡಿಸಿನ್ ತಗೊಳ್ತಾ ಇದ್ರು ಕೂಡ ಈ ವ್ಯಾಕ್ಸಿನ್ ಗಳನ್ನ ಹಾಕೋಬಹುದು. ಯಾಕೆಂದ್ರೆ ತಗೊಂಡವರಲ್ಲಿ ಯಾರಲ್ಲೂ ಅತಿ ದೊಡ್ಡದಾದಂತಹ ಪ್ರಾಬ್ಲಮ್ ನ ಕಂಡು ಬಂದಿಲ್ಲ. ಬಟ್ ಒಂದೇ ಒಂದು ವಾರ್ನಿಂಗ್ ನೋಟ್ ಏನ್ ಕೊಟ್ಟಿದೆ ಇನ್ನು ಅಂತ ಹೇಳಿದ್ರೆ, ನಂಬರ್ಸ್ ಕಡಿಮೆ ಇರೋದ್ರಿಂದ ಫುಲ್ ರೆಸ್ಪಾನ್ಸ್ ಬರೋದಿಲ್ವಾ ಅನ್ನೋದು ಒಂದೇ ಕ್ವಶನ್ ಮಾರ್ಕ್. ಯಾಕಂದ್ರೆ ನಾವು ಇಮ್ಯೂನ್ ಸಿಸ್ಟಮ್ ಸಪ್ರೆಸ್ ಮಾಡಿರೋದ್ರಿಂದ ವ್ಯಾಕ್ಸಿನ್ಗೆ ಪೂರ್ಣ ರೆಸ್ಪಾನ್ಸ್ ಬರದೇ ಇರಬಹುದು. ಅದೊಂದೇ ಒಂದು ಅನುಮಾನ ಇದೆ. ಬಟ್ ಏನಂದ್ರೆ ರಿಯಾಕ್ಷನ್ಸ್ ಅಥವಾ ಅಡ್ವರ್ಸ್ ಎಫೆಕ್ಟ್ ಆಗದೆ ಇರೋದು.
ಓಕೆ ಡಾಕ್ಟರ್, ಇಲ್ಲಿ ಒಂದು ವಿಚಾರ ಇತ್ತು, ತೀರಾ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ. ಇದು ಬೆಂಗಳೂರಿಗೆ ಸಂಬಂಧಪಟ್ಟಂಥ ವಿಚಾರ. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರನ್ನ ನಾವು ಅಲರ್ಜಿ ಹಬ್ ಅಂತ ಕರಿತೀವಿ, ಅಥವಾ ಡಸ್ಟ್ ಅಲರ್ಜಿ ಇರ್ಬೋದು, ಬೇರೆ ಬೇರೆ ಪಲ್ಮನರಿ ಅಲರ್ಜಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಒದ್ದಾಡ್ತಾ ಇದ್ದಾರೆ, ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಈ ಪಲ್ಮನರಿ ಅಲರ್ಜಿಗೆ ಸಂಬಂಧಪಟ್ಟಂಥವ್ರು ಏನಾದರೂ ಈ ವ್ಯಾಕ್ಸಿನ್ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಸಮಸ್ಯೆಗಳಾಗುವಂಥ ಸಾಧ್ಯತೆ ಏನಾದರೂ ಇದೆಯಾ? ಯಾಕೆ ಅಂತ ಹೇಳಿದ್ರೆ ಆ ಆತಂಕ, ಆ ಭಯ ಜಾಸ್ತಿ ಇದೆ. ಇಲ್ಲ ಇಲ್ಲ ಇಲ್ಲ, ನಾನು ಪಾಯಿಂಟ್ ಕ್ಲಿಯರ್ ಮಾಡ್ತೇನೆ ಇಲ್ಲಿ ಸ್ವಲ್ಪ. ಓಕೆ, ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಜಾಸ್ತಿ ಸಂಖ್ಯೆ ಜನಕ್ಕೆ ಸಮಸ್ಯೆ ಇದೆ, ಅದಕ್ಕೋಸ್ಕರ. ಕರೆಕ್ಟ್ 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 ಕರೆಕ್ಟ್. ಅಲ್ಲಲ್ಲ, ಇದು ಪಲ್ಮನರಿ ಅಲರ್ಜಿ ಅಥವಾ ಜನರಲ್ ಅಲರ್ಜಿಗೆ ಸಂಬಂಧಿಸಿದ್ದಲ್ಲ. ಓಕೆ, ಅಂದ್ರೆ ಈಗ ಆಸ್ತಮಾ, ವೀಸಿಂಗು, ಸ್ಕಿನ್ ಅಲರ್ಜಿ ಆ ತರ ಇದ್ದವರಿಗೂ ಈ ಅಲರ್ಜಿಗೂ ಸಂಬಂಧಿಸಿದ್ದಲ್ಲ. ಓಕೆ, ಈ ವ್ಯಾಕ್ಸಿನ್ ಅಲ್ಲಿ ಹೇಳತಕ್ಕಂತ ಏನು ಅಡ್ಜುವೆಂಟ್ ಕಾಂಪೋನೆಂಟ್ಸ್ ಇದೆ, ಅಂದ್ರೆ ನಾವು ಅದಕ್ಕೆ ಕೆಲವು ಅಡಿಷನಲ್ ಕೊಟ್ಟಿರ್ತೇವೆ, ಇನ್ ಅಡಿಷನ್ ಟು mRNA ಅಂಡ್ ಆಲ್ ದೋಸ್ ಥಿಂಗ್ಸ್, ಇಮ್ಯೂನ್ ಸಿಸ್ಟಮ್ ಸ್ಟಿಮ್ಯುಲೇಟ್ ಮಾಡಕ್ಕೆ. ಅದಕ್ಕೆ ಅಲರ್ಜಿ ಇದ್ದಂತಹವರಿಗೆ ಅವಾಯ್ಡ್ ಮಾಡಬೇಕು ಅಂತ. ಅಂದ್ರೆ ಈಗ ಜನರಲ್ ಅಲರ್ಜಿ ಇದ್ದವರಿಗೆಲ್ಲ ಇದು. ಜನರಲ್ ಅಲರ್ಜಿ ಇದ್ದವರಿಗೆ ಮತ್ತೆ ಇಲ್ಲಿ ನಾವು ಹೇಳ್ತಕ್ಕಂತ ಅಲರ್ಜಿಗೂ ಬೇರೆ ಬೇರೆ. ಅಂದ್ರೆ ಈಗ ಹೇಳ್ತೀವಲ್ಲ, ಏನೋ ಪೆನ್ಸಿಲಿನ್ ಅಲರ್ಜಿ ಇದ್ರೆ ಪೆನ್ಸಿಲಿನ್ ತಗೋಬೇಡಿ ಅಂತ. ನಿಜ. ಈ ಮಾತು ಆ ರೀತಿ. ಅಂದ್ರೆ ನಿಮಗೆ ವ್ಯಾಕ್ಸಿನ್ ಅಲ್ಲಿರತಕ್ಕಂತಹ ಕಾಂಪೋನೆಂಟ್ ಗೆ ಅಲರ್ಜಿ ಇದ್ರೆ ಮೊದ್ಲೇ ಹೇಳಿ ಅಂತ. ಹಿಂದೆ ಯಾವಾಗಾದ್ರೂ ವ್ಯಾಕ್ಸಿನ್ ತಗೊಂಡು ಅಲರ್ಜಿ ಆಗಿದ್ರೆ, ಈ ಟೆಟ್ನಸ್ ಅವು ಇವು ತಗೊಂಡಿರ್ತೀವಲ್ಲ, ಬೈ ಚಾನ್ಸ್ ರೆಡ್ ರ್ಯಾಶಸ್ ಆ ತರ ಬಂದಿದ್ರೆ ಇಮಿಡಿಯೇಟ್ ಆಗಿ ಅದನ್ನ ಗಮನ ತರಕ್ ಹೇಳ್ಬೇಕು. ಯಾವ್ದಾದ್ರು ಇಂಜೆಕ್ಷನ್ ತಗೊಂಡು ಅಲರ್ಜಿ ಆಗಿದ್ರೆ ಅಥವಾ ಯಾವ್ದಾದ್ರು ಮಾತ್ರೆಗಳು ತಗೊಂಡು ಅಲರ್ಜಿ ಆಗಿದ್ರೆ ಅಲರ್ಜಿ ಇದ್ದವ್ರು ಅಟೆನ್ಷನ್ ತಗೊಂಡ್ಬರ್ಬೇಕು. ಓಕೆ, ನಿಮ್ ಜೊತೆಗೆ ಮತ್ತೆ ಮಾತನಾಡ್ತೀನಿ. ಸಾಕಷ್ಟು ಪ್ರಶ್ನೆಗಳಿದೆ. ಯಾಕೆ ಅಂತ ಹೇಳಿದ್ರೆ ಗುಮ್ಮ ಬಂದಂತ ಸಂದರ್ಭದಲ್ಲಿ ಆ ಭಯ ಕ್ಲಿಯರ್ ಮಾಡೋದು ಅಮ್ಮ. ಇಂಥ ಸಂದರ್ಭದಲ್ಲಿ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಅಥವಾ ಅಲರ್ಜಿ ಮತ್ತೊಂದು ಮಗದೊಂದು ಇಂಥ ಸಮಸ್ಯೆಗಳು ಉದ್ಭವಿಸುತ್ತೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕ್ಲಾರಿಟಿ ಕೊಡಬೇಕಾಗಿರೋರು ಡಾಕ್ಟ್ರೇ. ನಿಮ್ಮ ಜೊತೆಗೆ ಮತ್ತಷ್ಟು ಮಾತನಾಡ್ತೀನಿ. ಇನ್ನೊಂದಷ್ಟು ಪ್ರಶ್ನೆಗಳಿದೆ, ಇನ್ನೊಂದಷ್ಟು ಡೌಟ್ಸ್ ಇದೆ. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಿನಂಥ ಸಿಟಿನಲ್ಲಿ ವಾಸ ಮಾಡೋರ ಸಂಖ್ಯೆ, ಅದರ ಜೊತೆಗೆ ಅನುಭವಿಸ್ತಾ ಇರುವಂಥ ಆರೋಗ್ಯದ ಸಮಸ್ಯೆಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ. ನಾವಿವತ್ತು ಡ್ರೈ ರನ್ ಬಗ್ಗೆ ಮಾತನಾಡ್ತಾ ಇದ್ವಿ. ಒಂದು ರಿಯಾಲಿಟಿ ಜೊತೆಗೆ ಏನೇನೆಲ್ಲ ಪ್ರಯೋಜನಗಳಿದೆ, ಈ ವ್ಯಾಕ್ಸಿನ್ ಬಗ್ಗೆ ಕೂಡ, ವ್ಯಾಕ್ಸಿನ್ ಇಂಪ್ಯಾಕ್ಟ್ ಎಷ್ಟು ಮಟ್ಟಿಗೆ ಇರುತ್ತೆ, ಎಲ್ಲದರ ಬಗ್ಗೆ ಕೂಡ ನಾವು ಮಾತನಾಡ್ತಾ ಇದ್ವಿ. ರಾಜ್ಯದಲ್ಲಿ 5 ಜಿಲ್ಲೆಗಳಲ್ಲಿ ನಡೆದಂಥ ಕೊರೋನಾ ವ್ಯಾಕ್ಸಿನ್ ಡ್ರೈ ರನ್ ಈಗಲೂ ಕೂಡ ನಡೀತಾ ಇದೆ. ಆ ಒಂದು ಪ್ರಾಸೆಸ್ ಮುಂದುವರಿತಾ ಇದೆ. ಸೊ ಬೆಂಗಳೂರಿನಲ್ಲೂ ಕೂಡ, ಬೆಂಗಳೂರು, ಶಿವಮೊಗ್ಗ, ಮೈಸೂರು, ಬೆಳಗಾವಿ, ಕಲಬುರಗಿ ಎಲ್ಲ ಕಡೆ ಕೂಡ ಇವತ್ತು ಡ್ರೈ ರನ್ ಆರಂಭ ಆಗಿದೆ. ಒಂದು ಆಶಾದಾಯಕವಾದಂಥ ವಿಚಾರ. ನಾವು ಇಷ್ಟು ದಿನ ಒಂದು ಪಾಸಿಟಿವ್ ಆದಂಥ ರೀತಿಯಾಗಿ ಯಾವುದೇ ವಿಚಾರಗಳು 2020 ಆಲ್ಮೋಸ್ಟ್ ಎಂಡ್ವರೆಗೂ ಕೂಡ ನಾವು ಕಂಡಿರಲಿಲ್ಲ. ಇವತ್ತು ನಾಳೆ ಬರುತ್ತೆ, ಡ್ರೈ ರನ್ ಆರಂಭ ಆಗುತ್ತೆ ಅಂತ. ಬಟ್ ಈ ಇಸ್ವಿಯಲ್ಲಿ 2ನೇ ದಿನವೇ, ಈ ವರ್ಷದ 2ನೇ ದಿನ ಡ್ರೈ ರನ್ ಆರಂಭ ಆಗಿದೆ. ಇದೀಗ ವಿದ್ಯಾಪೀಠದಿಂದ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್, ಇದೀಗ ಆಲ್ರೆಡಿ ಡ್ರೈ ರನ್ ಆರಂಭ ಆಗಿದೆ. ವಿದ್ಯಾಪೀಠದಲ್ಲಿ ಪ್ರಕ್ರಿಯೆಗಳು ಯಾವ ರೀತಿಯಾಗಿ ಸಾಗ್ತಾ ಇದೆ ಕಿರಣ್? ಹೌದು ಅವಿನಾಶ್, ಅಂದರೆ ದೇಶಕ್ಕೆ ಕೊರೋನಾ ಲಸಿಕೆ ಬಂದಂಥ ಸಂದರ್ಭದಲ್ಲಿ ಯಾವ ಥರವಾಗಿ ಈ ಲಸಿಕೆಯನ್ನು ನೀಡಬೇಕು, ಏನೆಲ್ಲ ಪ್ರೊಸೀಜರ್ಗಳನ್ನ ಫಾಲೋ ಮಾಡಬೇಕು ಅಂತ ಡ್ರೈ ರನ್ ಕಾರ್ಯಕ್ರಮದ ಮೂಲಕವಾಗಿ ಈಗಾಗಲೇ ಬೆಂಗಳೂರಿನ ವಿದ್ಯಾಪೀಠ ಸರ್ಕಲ್ನಲ್ಲಿರುವಂಥ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈಗಾಗಲೇ ಕೂಡ ಬೆಳಗ್ಗೆ 9 ಗಂಟೆಗೆ ಈಗಾಗಲೇ ಡ್ರೈ ರನ್ ಕಾರ್ಯಕ್ರಮ ಆರಂಭ ಆಗಿರುವಂಥದ್ದು. ಸದ್ಯ ನಾನೀಗ ವಿದ್ಯಾಪೀಠ ಸರ್ಕಲ್ನಲ್ಲಿ ಆರಂಭವಾಗಿರುವಂಥ ಈ ಒಂದು ಡ್ರೈ ರನ್ ಕಾರ್ಯಕ್ರಮ ನಡೀತಿರುವಂಥ ಪ್ರದೇಶದಲ್ಲಿ ನಿಂತ್ಕೊಂಡು ಈಗ ನಿಮಗೆ ಒಂದು ಪ್ರತ್ಯಕ್ಷವಾದಂಥ ಒಂದು ವರದಿನ ಕೊಡ್ತಾ ಇದ್ದೀನಿ. ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂತೆ ಈ ಒಂದು ಫ್ರಂಟ್ ಲೈನ್ ವಾರಿಯರ್ಸ್, ಅಂದರೆ ಕೊರೋನಾ ವಾರಿಯರ್ಸ್ ಅಂತ ಏನು ಕರಿತಾ ಇದ್ವಿ, ಆಶಾ ಕಾರ್ಯಕರ್ತರಾಗಿರ್ಬೋದು, ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳೇನಿದ್ದಾರೆ ಅವರಿಗೆ ಈ ಒಂದು ಡ್ರೈ ರನ್ನ ಮೊದಲ ಒಂದು ಪ್ರಾತ್ಯಕ್ಷಿತೆಯನ್ನು ಕೂಡ ಈಗಾಗಲೇ ಹಮ್ಮಿಕೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು 20 ಜನ ಆರೋಗ್ಯ ಕಾರ್ಯಕರ್ತೆಯರಿಗೆ, ಆರೋಗ್ಯ ಸಿಬ್ಬಂದಿಗಳಿಗೆ ಈ ಒಂದು ಡ್ರೈ ರನ್ ಕಾರ್ಯಕ್ರಮ ಈಗಾಗಲೇ ಆಯೋಜನೆ ಮಾಡಿರುವಂಥದ್ದು. ಬೆಳಗ್ಗಿನಿಂದಲೇ ಈ ಒಂದು ಡ್ರೈ ರನ್ ಕಾರ್ಯಕ್ರಮ ಈಗಾಗಲೇ ಆರಂಭವಾಗಿದೆ. ಮೊದಲಿಗೆ 20 ಜನರನ್ನ ಕರೆದುಕೊಂಡು ಬಂದು ಇಲ್ಲಿ ವೆರಿಫಿಕೇಶನ್ ಮಾಡಲಾಗುತ್ತೆ. ಅಂದರೆ ಅವರು ಪೋರ್ಟಲ್ನಲ್ಲಿ ಏನು ತಮ್ಮ ಮಾಹಿತಿಯನ್ನು ಅಪ್ಲೋಡ್ ಮಾಡಿದ್ರು, ಇಲ್ಲಿ ಬಂದಿರುವಂಥವ್ರು ಅವರೇನಾ ಅಂತ ಫಸ್ಟು ಪರೀಕ್ಷೆ ಮಾಡಲಾಗುತ್ತೆ. ಅದಾದ ನಂತರದಲ್ಲಿ ಅವರಿಗೆ ಕರ್ಕೊಂಡ್ಬಂದು, ಅಂದರೆ ಪೊಲೀಸ್ ಸಿಬ್ಬಂದಿ ಇರ್ಬೋದು, ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಅವರನ್ನು ತಪಾಸಣೆಯನ್ನು ಮಾಡ್ತಾರೆ. ತಪಾಸಣೆಯನ್ನು ನಡೆಸಿ ಅವರು ಕೊಟ್ಟಿರುವಂಥ ದಾಖಲೆಗಳು ಎಲ್ಲವೂ ಕೂಡ ಸರಿಯಾಗಿ ಇದೆಯಾ ಅನ್ನೋದನ್ನ ತಪಾಸಣೆ ನಡೆಸಿದ ನಂತರ ಅವರನ್ನ 6 ಜನರನ್ನ, ಮೊದಲವಾಗಿ 6 ಜನರನ್ನ ಈಗಾಗಲೇ ಕೂಡ ಒಳಗೆ ಬಿಡ್ತಾರೆ. ಒಳಗೆ ಬಿಟ್ಟಂತ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಲಸಿಕೆ ನೀಡುವಂತ ಪ್ರಾತ್ಯಕ್ಷಿತೆ ಕೂಡ ನಡೀಲಿರುವಂತದ್ದು. ಅವಿನಾಶ್, ಧನ್ಯವಾದ ಕಿರಣ್. ಈ ಬಗ್ಗೆ ಚರ್ಚೆ ನಡೆಸ್ತಾ ಇದ್ವಿ. ಮೇಡಮ್, ನಿಮ್ಮನ್ನು ಕೇಳೋದಾದ್ರೆ, ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಮೆಂಟಾಲಿಟಿ ಇದೆ, ಒಂದು ಜ್ವರ ಬಂದರೆ ಒಂದು 3 ದಿನದ್ದು ಮಾತ್ರೆ ಕೊಟ್ಟಿದ್ರೆ
ಒಂದೇ ದಿನಕ್ಕೆ ಏನಾದರೂ ಕಮ್ಮಿ ಆದರೆ ಆಮೇಲೆ ತಗೊಳ್ಳೋದಿಲ್ಲ ಭಾಳಷ್ಟು ಮಂದಿ. ಅಂಥದ್ದೇ ಇದರಲ್ಲಿ 2 ಡೋಸೇಜ್ ಇದೆ. ಸೊ ಒಂದನ್ನು ತಗೊಂಡು ಇನ್ನೊಂದನ್ನು ಸ್ಕಿಪ್ ಮಾಡುವಂಥ ಚಾನ್ಸಸ್ ಇದ್ದಾಗ ಇಂಪ್ಯಾಕ್ಟ್ ಆಗೋದ್ರಲ್ಲಿ ವ್ಯತ್ಯಾಸ ಆಗ್ಬೋದು ಮುಂದಿನ ದಿನಗಳಲ್ಲಿ ಹೇಳೋದು ಸಾರ್ವಜನಿಕರಿಗೆ ಅದನ್ನು ಕೊಡಬೇಕಾದ್ರೆ, ಅಥವಾ ಕಂಪಲ್ಸರಿ 2ನೇ ಡೋಸೇಜ್ ಕೂಡ ತಗೊಳ್ಳೇಬೇಕು ಅನ್ನೋರಿಂತ ರೂಲ್ ಇದ್ರೆ ಒಳ್ಳೇದು. ಆ ಥರ ಏನಾದರೂ ಬರುತ್ತಾ ಅಂತ? ಹೌದು, ಖಂಡಿತವಾಗಿ ಬೂಸ್ಟರ್ ಡೋಸ್ ಇಸ್ ವೆರಿ ಇಂಪಾರ್ಟೆಂಟ್. ಬೂಸ್ಟರ್ ಡೋಸ್ ತೊಗೊಂಡಿಲ್ಲ ಅಂದರೆ ಕಂಪ್ಲೀಟ್ ಎಫಿಕೆಸಿ ಏನಿದೆಯೋ ವ್ಯಾಕ್ಸಿನ್ದು, ಆಮೇಲೆ ಹಿಂದೆ ಡಾಕ್ಟರ್ ಚಂದ್ರಶೇಖರ್ ಹೇಳ್ತಿದ್ದು ಅಟ್ಲೀಸ್ಟ್ 8 months to 1 yearವರೆಗೂ ಅಟ್ಲೀಸ್ಟ್ ಆ್ಯಂಟಿಬಾಡೀಸ್ ದೇಹದಲ್ಲಿ ಇರಬೇಕು ಅಂದರೆ 2 ಡೋಸ್ ಬರುತ್ತೆ. 1 ಡೋಸ್ ತೊಗೊಂಡಾಗ ಆ್ಯಂಟಿಬಾಡೀಸ್ ಒಂದು ಲೆವೆಲ್ಗೆ ಡೆವಲಪ್ ಆಗಿರುತ್ತೆ. ಬೂಸ್ಟರ್ ಡೋಸ್ ಅನ್ನೋದು ಇಂಪಾರ್ಟೆಂಟು, ಲಾಂಗ್ ಟರ್ಮ್ ಆ್ಯಂಟಿಬಾಡೀಸ್ ದೇಹದಲ್ಲಿ ಉಳ್ಕೊಳ್ಳೋದಕ್ಕೆ. ಇಲ್ಲಿ ನಮ್ಮ ಜನಗಳಲ್ಲೂ ನಾನು ಹೇಳೋದೇನೆಂದರೆ, ಕೆಲವರು 1 ಡೋಸ್ ತೊಗೊಂಡು ಆಮೇಲೆ 2ನೇ ಡೋಸ್ಗೆ ಅಸಡ್ಡೆ ತೋರಿಸ್ಬೋದು. ಆವಾಗ ನೀವು ಇನ್ ಫ್ಯೂ ಮಂತ್ಸಲ್ಲಿ ಕೋವಿಡ್ ಬಂದು ನಿಮ್ಮ ದೇಹದಲ್ಲಿ ಅದನ್ನ ಫೈಟ್ ಮಾಡೋ ಶಕ್ತಿ ಇಲ್ದಂಗೆ ಆಗ್ಬೋದು. ಸೊ ಎಲ್ಲರಿಗೂ 2ನೇ ಡೋಸ್ನ ಜವಾಬ್ದಾರಿಯಿಂದ ತಗೋಬೇಕು ಅನ್ನೋದನ್ನು ನಾನು ಕೇಳ್ಕೊಳ್ಳೋದು. ಓಕೆ 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 ಇನ್ನಷ್ಟು ವಿಚಾರ ಇದೆ ಇಲ್ಲಿ. ಡಾಕ್ಟರ್ ಚಂದ್ರಶೇಖರ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ರು. ಡಾಕ್ಟ್ರೆ, ಕೊನೆಯದಾಗಿ ಕೇಳುವಂಥದ್ದು, ಇಲ್ಲಿ ಸಾಕಷ್ಟು ವಿಚಾರಗಳಿತ್ತು. ಆಗಲೇ ಕೇಳ್ತಾ ಇದ್ವಿ, 1 ಡೋಸೇಜ್ ಅನ್ನು ತೆಗೆದುಕೊಂಡು ಮತ್ತೊಂದನ್ನು ಸ್ಕಿಪ್ ಮಾಡಿದಂಥ ಸಂದರ್ಭದಲ್ಲಿ ಆಗುವಂಥ ಸಮಸ್ಯೆ. ಅದರ ಜೊತೆಗೆ ಒಟ್ಟಾರೆ ಇನ್ನೇನು ಕೆಲವೇ ದಿವಸಗಳಲ್ಲಿ ಮುದ್ರೆ ಕೂಡ ಬೀಳುತ್ತೆ, ಓಕೆ ಅಂತ ಹೇಳಲಾಗುತ್ತೆ ಈ ವ್ಯಾಕ್ಸಿನ್ಗೆ. ಆ ಸಂದರ್ಭದಲ್ಲಿ ವ್ಯಾಕ್ಸಿನ್ ತೆಗೆದುಕೊಳ್ಳೋದು ಎಷ್ಟು ಸೇಫ್? ಜನರಿಗೆ ಏನು ಹೇಳ್ತೀರಿ ವ್ಯಾಕ್ಸಿನ್ ಸಂಬಂಧಪಟ್ಟ ಹಾಗೆ? ಅಲ್ಲ, ವ್ಯಾಕ್ಸಿನ್ ಇಸ್ ಕನ್ಸಿಡರಬಲಿ ಸೇಫ್. ಅಂದ್ರೆ ನಾವು ಹೇಗೆ ಲೆಕ್ಕ ತಗೊಳ್ತೀವಿ ಅಂದ್ರೆ, ಈಗಿರ್ತಕ್ಕಂಥ ಈ ಒಂದು ಕಾಯಿಲೆ ಮತ್ತು ಕಾಯಿಲೆ ಪ್ರಮಾಣದಿಂದ ಆಗೋ ಪ್ರಾಬ್ಲಮ್ ನೋಡ್ಕೊಂಡ್ರೆ, ಏನಾದ್ರೂ ಎಕ್ಸ್ಪೆಕ್ಟೆಡ್ ಸೈಡ್ ಎಫೆಕ್ಟ್ ಅಥವಾ ಪ್ರಾಬ್ಲಮ್ಸ್ ವ್ಯಾಕ್ಸಿನ್ ಲೆಕ್ಕ ತಗೊಂಡ್ರೆ ಇದು 10,000 ಪಟ್ಟು ಕಡಿಮೆ. ಅಂದ್ರೆ ರಿಸ್ಕ್ ಈಸ್ 10,000 ಲೆಸ್ಸರ್ ದೆನ್ ಕಾಯಿಲೆ ಡಿಸೀಸ್. ಆ ಲೆಕ್ಕದಲ್ಲಿ ತಗೊಂಡ್ರೆ ವ್ಯಾಕ್ಸಿನ್ ಈಸ್ ಸೇಫ್. ಕೆಲವು ಪ್ರಿಕಾಷನ್ಸ್ ತಗೊಳ್ಬೇಕು. ಈಗ ನಮ್ಮ ಡಾಕ್ಟರ್ ಹೇಳಿದಾಗೇನೆ 2 ಕಾಂಪ್ಲೈನ್ಸ್ ತಗೊಳ್ಬೇಕು. ತಗೊಂಡ್ಮೇಲೆ ವ್ಯಾಕ್ಸಿನ್ ಫಸ್ಟ್ ಅಂಡ್ ವ್ಯಾಕ್ಸಿನ್ ಸೆಕೆಂಡ್ ಡೋಸ್ 2 ಡೋಸು ಕಂಪ್ಲೀಟ್ ಆಗಿ ತಗೊಳ್ಬೇಕು. ಜೊತೆನಲ್ಲಿ ಇನ್ನೊಂದೇನು ಇಂಪಾರ್ಟೆಂಟ್ ಅಂದ್ರೆ, ವ್ಯಾಕ್ಸಿನ್ ತಗೊಂಡೆ ಅಂದ್ಬಿಟ್ಟು ಇನ್ನೂ ಒಂದು 6 ತಿಂಗಳವರೆಗೂ ಯಾವುದೇ ರೀತಿಯ ಏನು ನಾವು ಸೋಷಿಯಲ್ ಡಿಸ್ಟೆನ್ಸಿಂಗು, ದೋಸ್ ಪ್ರಿಕಾಷನ್ಸ್ ಅದನ್ನ ಶುಡ್ ನಾಟ್ ಥ್ರೋ ಇನ್ ಟು ದಿ ಏರ್. ಸೊ ಅದನ್ನು ಕೂಡ ಕಂಟಿನ್ಯೂಸ್ ಇಟ್ಕೋಬೇಕು. 6 ತಿಂಗಳು ಕನ್ಫರ್ಮ್ ಆದ್ಮೇಲೆ ಇದು ವ್ಯಾಕ್ಸಿನ್ ಇಂದ ನೆಕ್ಸ್ಟ್ ಸ್ಟೆಪ್ ಇಂಡಿಪೆಂಡೆನ್ಸ್ಗೆ ಹೋಗಬೇಕು ಅನ್ನೋದೇ ಅಷ್ಟೇ ಮನವಿ ನಂದು. ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್, ವ್ಯಾಕ್ಸಿನ್ಗಳನ್ನ ಧೈರ್ಯವಾಗಿ ತಗೊಳ್ಳಿ. ಅದರಿಂದ ಏನು ಹೇಳುವಂತಹ ದೊಡ್ಡ ಪ್ರಾಬ್ಲಮ್ಸ್ ಇಲ್ಲ. ಸೊ ಪ್ರಾಬ್ಲಮ್ಸ್ ಆದ್ರೂ ಕೂಡ ಅದನ್ನ ಟ್ಯಾಕಲ್ ಮಾಡತಕ್ಕಂತಹ ಶಕ್ತಿ ನಮ್ಮಲ್ಲಿದೆ. ಸೊ ಅದರಿಂದ ಅದನ್ನ ತಗೊಂಡು ನಮ್ಮ ಈ ಪ್ಯಾಂಡಮಿಕ್ ಇಂದ ಹೊರಗೆ ಬಂದ್ರೆ ನಾವು ಒಂದು ದೊಡ್ಡ ಘಟ್ಟ ದಾಟದಂಗೆ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಇಷ್ಟೊತ್ತು ಟಿವಿ9 ಜೊತೆ ಮಾತನಾಡಿದ್ರಿ, ಸಾಕಷ್ಟು ವಿಚಾರವನ್ನು ಹಂಚ್ಕೊಂಡ್ರಿ. ಇಲ್ಲಿ ಮೈಸೂರಿನಿಂದ ಡಾಕ್ಟರ್ ಶಿಲ್ಪ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ರು. ಶಿಲ್ಪ ಅವರೇ, ಕೊನೆಯದಾಗಿ ಚಿಕ್ಕದಾಗಿ ಏನ್ ಹೇಳಕ್ ಬಯಸ್ತೀರಿ ಇಂಥ ಜನಕ್ಕೆ ಈ ವ್ಯಾಕ್ಸಿನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ವ್ಯಾಕ್ಸಿನ್ ವಿಷಯ ಬಂದಾಗ ನಾನು ಹೇಳೋದೇನು ಅಂದರೆ, ನಮ್ಮ ಸರ್ಕಾರ ಏನು ಒಂದು ಒಳ್ಳೆಯ ಒಂದು ಸ್ಟೆಪ್ ತೊಗೊಂಡಿದೆ, ನಮ್ಮನ್ನೆಲ್ಲ ಈ ಕರೋನಾ ವೈರಸ್ಸಿಂದ ಮುಕ್ತಿ ಮಾಡೋದಕ್ಕೆ ಅಥವಾ ನಮಗೆ ಇಮ್ಯುನಿಟಿ ಕೊಡೋಕ್ಕೆ, ಇದನ್ನು ಫೈಟ್ ಮಾಡಿ ಇದನ್ನು ಹೋಗಲಾಡ್ಸೋಕ್ಕೆ, ಆ ಒಂದು ದೃಷ್ಟಿಗೆ ನಾವೆಲ್ಲರೂ ಸಹಕರಿಸಬೇಕು. ನಮ್ಮ ಸರ್ಕಾರಕ್ಕೆ ಪ್ರತಿಯೊಬ್ಬ ಒಂದು ಪ್ರಜೆನೂ ನಾವು ಸಹಕರಿಸಿ, ಯಾವುದೇ ಒಂದು ಆತಂಕ ಇಲ್ದಲೆ, ಯಾವುದೇ ಒಂದು ಫಾಲ್ಸ್ ಮಿಸ್ಇಂಟರ್ಪ್ರಿಟೇಷನ್ನು, ಫಾಲ್ಸ್ ಪ್ರೊಪಗಂಡ ಮಾಡಬಾರ್ದು. ಇದರಿಂದ ತೊಂದರೆ ಆಗುತ್ತೆ, ತಗೋಬೇಡಿ ಅನ್ನೋ ಕೆಲವು ಸಾಮಾಜಿಕ ಒಂದು ಇರ್ತಾರೆ ಕೆಲವರು. ಆ ಥರದನ್ನೆಲ್ಲ ಅವಾಯ್ಡ್ ಮಾಡಿ ಇದಕ್ಕೆ ಒಳ್ಳೆ ಪಾಸಿಟಿವ್ ಒಂದು ಆ್ಯಟಿಟ್ಯೂಡ್ ತೋರಿಸಿ ಬೇರೆಯವ್ರಿಗೂ ಒಂದು ಪಾಸಿಟಿವ್ ಮೆಸೇಜ್ ಕೊಟ್ಟು ನಾವೆಲ್ಲ ಇದಕ್ಕೆ ಮುಂದಾಗಬೇಕು. ಎರಡನೇದಾಗಿ ಏನೇ ವ್ಯಾಕ್ಸಿನ್ ತಗೊಂಡ್ರು, ಎರಡನೇದಾಗಿ ನಾವು ಏನು ಸೋಷಿಯಲ್ ಡಿಸ್ಟೆನ್ಸಿಂಗು, ಮಾಸ್ಕು ಅಥವಾ ಸೋಷಿಯಲ್ ಗ್ಯಾದರಿಂಗ್ಸ್ ನಾವು ಅವಾಯ್ಡ್ ಮಾಡ್ತಾ ಇದೀವೋ ಅದನ್ನ ಇನ್ನೂ ಸ್ವಲ್ಪ ದಿವಸ ಈ ವ್ಯಾಕ್ಸಿನ್ ಎಫೆಕ್ಟಿವ್ ಆಗೋ ತನಕ ಅದನ್ನ ಯಾವುದೇ ಕಾರಣಕ್ಕೂ ಬಿಡದಂಗೆ ಈ ವ್ಯಾಕ್ಸಿನ್ಗೆ ಒಂದು ಎಫೆಕ್ಟಿವ್ನೆಸ್ ನ ನಾವು ತರೋದಕ್ಕೋಸ್ಕರ ಅದನ್ನ ಮಾಡಬೇಕು ತರ ಬೇಡ್ತೀವಿ. ಓಕೆ 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 ಥ್ಯಾಂಕ್ ಯು ಮೇಡಮ್. ಇಷ್ಟೊತ್ತು ಟಿವಿ9 ಜೊತೆ ಜಾಯ್ನ್ ಆದ್ರಿ. ಥ್ಯಾಂಕ್ ಯು ಡಾಕ್ಟರ್ ದಿವ್ಯಚಂದ್ರಧರ್ ಅವರೇ. ಅದರ ಜೊತೆಗೆ ಥ್ಯಾಂಕ್ ಯು ಡಾಕ್ಟರ್ ಚಂದ್ರಶೇಖರ್ ಅವರೇ. ಹಾಗೆ ಡಾಕ್ಟರ್ ಶಿಲ್ಪ ಅವರೇ, ಗಮನಿಸಬೇಕು, ವ್ಯಾಕ್ಸಿನ್ ಡ್ರೈ ರನ್ ಶುರುವಾಗಿದೆ. ಇನ್ನೇನು ವ್ಯಾಕ್ಸಿನ್ಗೂ ಕೂಡ ಮುದ್ರೆ ಬೀಳುತ್ತೆ. ಕೆಲವೇ ದಿವಸಗಳ ಅಂತರದಲ್ಲಿ ವ್ಯಾಕ್ಸಿನ್ ಕೂಡ ಬರುತ್ತೆ. ಎಲ್ಲರೂ ಲಸಿಕೆ ತೆಗೆದುಕೊಳ್ಳಿ. ಲಸಿಕೆಯಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆ ಅಷ್ಟರ ಮಟ್ಟಿಗೆ ಇಲ್ಲ ಅನ್ನುವಂಥದ್ದನ್ನ ಸ್ವತಃ ವೈದ್ಯರೇ ಹೇಳ್ತಾ ಇದ್ದಾರೆ. ಇದು ಈ ಹೊತ್ತಿನ ವಿಶೇಷ. ಈಗ ಟಿವಿ9 ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.